ಎಸ್ ಮೇಡಮ್. ನಾ ಇಲ್ಲಿ ಕುಂದ್ರಿ ಸ್ವಲ್ಪ ವಚನ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡಕ್ರಿ ಜಸ್ಟ್ ಅಷ್ಟೇ. ಸ್ಟಾರ್ಟ್ ಮಾಡ್ರಿ ಮೇಡಮ್, ರೆಕಾರ್ಡಿಂಗ್ ಹಾಕಿದ್ರಿ. ಎಲ್ಲರಿಗೂ ಶರಣು. ಕೇಳಿಸ್ತಾ ಇದಲ್ರಿ ವಾಯ್ಸು? ಕೇಳಿಸ್ತಾ ಎಸ್ ಇದೆ, ಮೇಡಮ್, ಎಸ್ ಕೇಳಿಸ್ತಾ ಇದೆ. ಅಯ್ಯ ನಿಮ್ಮ ಶರಣರ ಬರುವಿಂಗೆ ತೋರಣವ ಕಟ್ಟುವೆ, ಗುಡಿ ತೋರಣವ ಕಟ್ಟುವೆ ಎನ್ನುವ ಅಕ್ಕನ ನುಡಿ ನಮನದೊಂದಿಗೆ ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಆರಂಭವಾಗುವ ಇಂದಿನ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಆಡಲಿದ್ದಾರೆ ಶರಣೆ ಶಾರದಾ ಪಾಟೀಲ್ ಮೇಡಮ್ ಅವರು. ಪ್ರಾರ್ಥನೆ ಮೇಡಮ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಭಕ್ತರ ಭಾವದಲ್ಲಿ ಸುಳಿವ ಸುಳು, ಭಕ್ತರ ಭಾವದಲ್ಲಿ ಸುಳಿವ ಸುಳು, ವಿರಕ್ತರ ಜ್ಞಾನದಲ್ಲಿ ಹೊಳೆವ ಕಳೆಯು, ವಿರಕ್ತರ ಜ್ಞಾನದಲ್ಲಿ ಹೊಳೆವ ಕಳೆಯು, ನೀವೇ ಅಯ್ಯ ಸಂಗನ ಬಸವಣ್ಣ, ನೀವೇ ಅಯ್ಯ ಸಂಗನ ಬಸವಣ್ಣ, ಭಕ್ತರ ಭಾವದಲ್ಲಿ ಸುಳಿವ ಸುಳು, ಸೂರ್ಯನ ಬೆಳಗಿನೊಳಗೆ ಸಚರಾಚರ ಪ್ರಾಣಿಗಳು ಸುಳಿವಂತೆ ನಮ್ಮ ಕಟ್ಟಿದಾನೆ ಮನಿಷ್ಠೆ, ಸೂರ್ಯನ ಬೆಳಗಿನೊಳಗೆ ಸಚರಾಚರ ಪ್ರಾಣಿಗಳು ಸುಳಿವಂತೆ ನಮ್ಮ ಕಟ್ಟಿದಾನೆ ಮನಿಷ್ಠೆ, ನೀವೇ ಅಯ್ಯ ಸಂಗನ ಬಸವಣ್ಣ, ನೀವೇ ಅಯ್ಯ ಸಂಗನ ಬಸವಣ್ಣ, ಭಕ್ತರ ಭಾವದಲ್ಲಿ ಸುಳಿವ ಸುಳು, ವಿರಕ್ತರ ಜ್ಞಾನದಲ್ಲಿ ಹೊಳೆವ ಕಳೆಯು, ನೀವೇ ಅಯ್ಯ ಅಮರೇಶ್ವರ ಲಿಂಗದೊಡಲು ಸಂಗನ ಬಸವಣ್ಣನೆಂಬುದ ಮಡಿವಾಳ ಮಾಚಿದೇವ ಬಲ್ಲ ಕಾಣ, ಅಮರೇಶ್ವರ ಲಿಂಗದೊಡಲು ಸಂಗನ ಬಸವಣ್ಣನೆಂಬುದ ಮಡಿವಾಳ ಮಾಚಿದೇವ ಬಲ್ಲ ಕಾಣ, ಸಂಗನ ಬಸವಣ್ಣ ಸಂಗನ ಬಸವಣ್ಣ, ಭಕ್ತರ ಭಾವದಲ್ಲಿ ಸುಳಿವ ಸುಳು, ವಿರಕ್ತರ ಜ್ಞಾನದಲ್ಲಿ ಹೊಳೆವ ಕಳೆಯು, ನೀವೇ ಅಯ್ಯ ನೀವೇ ಅಯ್ಯ ನೀವೇ ಅಯ್ಯ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅರ್ಥಪೂರ್ಣ ವಚನದಿಂದ ಪ್ರಾರ್ಥನೆಗೈದ ಶರಣೆ ಶಾರದಾ ಪಾಟೀಲ್ ಮೇಡಮ್ ಅವರಿಗೆ ಶರಣು ಶರಣಾರ್ಥಿ. ಈಗ ಸ್ವಾಗತ, ಪ್ರಾಸ್ತಾವಿಕ ಪರಿಚಯ ಡಾಕ್ಟರ್ ವೀಣಾ ಬಿರಾದರ್ ಅವರಿಂದ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡ ನೋಡಯ್ಯ. ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಇಂದು ನಮ್ಮ ಬಳಗದ ಶರಣೆಯರಾಗಿರುವಂತಹ ಸರಸ್ವತಿ ಬಿರಾದಾರ್ ಮೇಡಮ್ ಪುಣೆ ಇವರ ತಂದೆಯವರಾದ ಶ್ರೀ ಗುರುಲಿಂಗಪ್ಪ ಬಸಪ್ಪ ಸಾಕರಗೌಡ ಪಾಟೀಲ್
ಹಾಗೂ ತಾಯಿಯವರಾದ ಶ್ರೀಮತಿ ಶರಣಮ್ಮ ಗುರ್ಲಿಂಗಪ್ಪ ಸಾಕರಗೌಡ ಇವರ ಸ್ಮರಣಾರ್ಥವಾಗಿ 277ನೇ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣು ಬಂಧುಗಳಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಮೊದಲನೆಯದಾಗಿ ಇವತ್ತಿನ ವಿಶೇಷ ಉಪನ್ಯಾಸವಾಗಿರುವಂತಹ ವಚನ ಸಾಹಿತ್ಯದ ಮರುಚಿಂತನೆ ಹಾಗೂ ವಿಮರ್ಶೆಗಳ ಅಗತ್ಯತೆ, ಈ ಉಪನ್ಯಾಸವನ್ನ ನೀಡಲು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ರಮೇಶ್ ಕಲ್ಲನಗೌಡರ್ ಸರ್, ಪ್ರಾಚಾರ್ಯರು, ಶ್ರೀ ಆರ್ಯನ್ ದೇಶಪಾಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಳುಗುಂದ್, ಇವರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈಗಾಗಲೇ ವಚನ ಪ್ರಾರ್ಥನೆಯನ್ನ ಮಾಡಿರುವಂತಹ ಪ್ರೊಫೆಸರ್ ಶಾರದಾ ಮೇಟಿ ಮೇಡಮ್, ಇವರಿಗೂ ಆತ್ಮೀಯವಾದ ಸ್ವಾಗತ. ಈ ಸಂಪೂರ್ಣ ಇವತ್ತಿನ ಕಾರ್ಯಕ್ರಮದ ಮಾರ್ಗದರ್ಶನವನ್ನ ನೀಡುತ್ತಿರುವಂತಹ ಶರಣೆಯರಾಗಿರುವ ಅನ್ನಪೂರ್ಣ ಅಗಡಿ ಮೇಡಮ್, ಇವರಿಗೂ ಸಹ ಆತ್ಮೀಯ ಸ್ವಾಗತ. ವಚನ ಮಂಗಳವನ್ನ ಮಾಡುತ್ತಿರುವ ಶರಣೆಯರಾಗಿರುವ ಜಗದೇವಿ ದಂಡ್ರ, ಇವರಿಗೂ ಆತ್ಮೀಯ ಸ್ವಾಗತ. ಶರಣು ಸಮರ್ಪಣೆಯನ್ನ ಮಾಡಲಿರುವ ಶರಣೆ ಇಂದಿರಾ ಮೋಟೆಬನ್ನೂರ್, ಇವರಿಗೂ ಸ್ವಾಗತ. ಕಾರ್ಯಕ್ರಮ ನಿರ್ವಹಣೆ ಮಾಡಲಿರುವ, ಸಂಪೂರ್ಣವಾಗಿ ನಿರೂಪಣೆಯನ್ನ ನಡೆಸುತ್ತಿರುವ ಶರಣೆ ಲಲಿತಾ ಅಂಗಡಿ ಮೇಡಮ್, ಇವರಿಗೂ ಸಹ ಆತ್ಮೀಯವಾದ ಸ್ವಾಗತ. ಪ್ರತಿ ಸಲದಂತೆ ಈ ಸಲವೂ ತಾಂತ್ರಿಕ ಸಹಾಯವನ್ನ ನೀಡಿ ನಮ್ಮ ಎಲ್ಲ ಕಾರ್ಯಕ್ರಮದ ಪ್ರತಿಯೊಂದು ವಿವರಗಳನ್ನ ರೆಕಾರ್ಡಿಂಗ್ ಮೂಲಕ ಶಾಶ್ವತವಾಗಿ ಉಳಿಸುವಲ್ಲಿ ಸತತವಾಗಿ ಶ್ರಮಿಸುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಹಾಗೂ ಡಾಕ್ಟರ್ ಶಾರದಾಮಣಿ ಹುಣಸಾಳ್ ಮೇಡಮ್, ಇವರಿಗೂ ಸಹ ಆತ್ಮೀಯ ಸ್ವಾಗತ. ಸಂಘಟಕರಾಗಿರುವಂತಹ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್, ಶರಣೆ ಗೌರಮ್ಮ ನಾಶಿಯವರು ಹಾಗೂ ಶರಣೆಯರಾಗಿರುವ ಸುಧಾ ಪಾಟೀಲ್ ಮೇಡಮ್, ಇವರೆಲ್ಲರಿಗೂ ಸಹ ಆತ್ಮೀಯ ಸ್ವಾಗತ. ಸಂಯೋಜಕರಾಗಿರುವ ಶರಣ ನಾಗರಾಜ್ ದಂಡಗಿ ಸರ್, ಶರಣೆ ಮಂಜುಳಾ ಜಾನ್ವಾಡ್ ಮೇಡಮ್, ಶರಣರಾಗಿರುವ ರವಿಶಂಕರ್ ಸರ್, ಕುಮಾರಿ ಸೃಷ್ಟಿ ಎಲಿಗಾರ್, ಶರಣೆ ನವ್ಯಾ ಪಾಟೀಲ್, ಶರಣೆ ದಿವ್ಯಾ ಪಾಟೀಲ್, ಎಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ ಮತ್ತು ಶರಣಾರ್ಥಿಗಳು. ಇನ್ನು ಈ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಡೆಯಲಿಕ್ಕೆ ಈ ನಮ್ಮ ವೇದಿಕೆಗಳಿಂದ ಇಲ್ಲಿಯವರೆಗೂ ಚಾಚೂ ತಪ್ಪದೆ ಪ್ರತಿ ವಾರವೂ ಬೇರೆ ಬೇರೆ ವಿಷಯಗಳ ಬಗ್ಗೆ ಸತತವಾಗಿ ಚಿಂತನೆಗಳು, ವಿಮರ್ಶೆಗಳು ಹಾಗೂ ಉಪನ್ಯಾಸಗಳು ನಡೆಯುವಂತೆ ಸತತವಾಗಿ ಬೆನ್ನೆಲುಬಾಗಿ ನಿಂತಿರುವಂತಹ ಬಸವಾದಿಪಥದ ಚಿಂತಕರಾಗಿರುವಂತಹ, ಈ ಸಂಸ್ಥೆಗಳ ಸಂಸ್ಥಾಪಕರಾಗಿರುವಂತಹ ಶ್ರೇಷ್ಠ ವಾಗ್ಮಿಗಳು ಆಗಿ ನಮ್ಮೆಲ್ಲರಿಗೂ ಬರೆಯಲು, ಸಾಹಿತ್ಯಾಸಕ್ತಿಯನ್ನ ಮೂಡಿಸಲು, ಕವನಾಸಕ್ತಿಯನ್ನ ಮೂಡಿಸಲು ಪ್ರೇರಣಾ ನೀಡುವಂತಹ ಪ್ರೇರೇಪಿತ ಶಕ್ತಿಯಾಗಿ ನಿಂತಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮತ್ತು ಶರಣಾರ್ಥಿಗಳು. ಮತ್ತೊಮ್ಮೆ ವೇದಿಕೆಯ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣು ಬಂಧುಗಳಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ದತ್ತಿ ಈ ಉಪನ್ಯಾಸ ಕಾರ್ಯಕ್ರಮವನ್ನ ಆಯೋಜಿಸಿದವರು ನಮ್ಮ ಬಳಗದ ಶರಣೆಯರಾಗಿರುವ ಸರಸ್ವತಿ ಬಿರಾದಾರ್ ಇವರು ನೀಡಿದಂತಹ ದತ್ತಿ ದಾಸೋಹಿಗಳ ಪರಿಚಯವನ್ನ ಈಗ ಇಲ್ಲಿ ಮಾಡಿಕೊಡಲು ಇಷ್ಟಪಡ್ತಾ ಇದ್ದೀನಿ. ಇವರು ತಮ್ಮ ತಂದೆ ಹಾಗೂ ತಾಯಿಯರ ಸ್ಮರಣಾರ್ಥವಾಗಿ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವರ ತಂದೆ ಮತ್ತು ತಾಯಿ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಕೊಡೇಕಲ್ ಹತ್ತಿರ ಇರುವ ಇಸ್ಲಾಂಪುರದಲ್ಲಿ ಇವರ ಹುಟ್ಟೂರು. ಅಲ್ಲಿಯೇ ಗೌಡರ ಮನೆತನದಲ್ಲಿ ಜನಿಸಿದವರು. ರಜಾಕಾರರ ಹಾವಳಿ ನಡೆದಾಗ ಎಲ್ಲವನ್ನ ಬಿಟ್ಟು ಇವರ ತಂದೆಯವರು, ಅಜ್ಜನವರು ಸೊಲ್ಲಾಪುರಕ್ಕೆ ಬಂದಿರುವುದು ತಿಳಿದು ಬಂದಿದೆ. ಮಕ್ಕಳನ್ನ ಬೋರ್ಡಿಂಗ್ ಸ್ಕೂಲ್ ನಲ್ಲಿ ಬಿಟ್ಟು ತಾವು ಕೆಲಸದಲ್ಲಿ ನಿರತರಾಗಿ ಸತತವಾಗಿ ಅಲ್ಲಿಯೇ ತಮ್ಮ ಪ್ರತಿಯೊಂದು ಹಂತದಲ್ಲಿ ಬೇರೆ ಬೇರೆ ವಿಧದಲ್ಲಿ ದಾಸೋಹ ಸೇವೆ ಜೊತೆಗೆ ಆದರ್ಶ ಶಿಕ್ಷಕರಾಗಿದ್ದುಕೊಂಡು ಸತತವಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ಮಾಡ್ತಾ ಇರುವುದನ್ನ ಸರಸ್ವತಿ ಮೇಡಮ್ ಅವರು ತಿಳಿಸಿದ್ದು ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿ. ಶ್ರೀ ಗುರುಲಿಂಗಪ್ಪ ಪಾಟೀಲ್ ಇವರು ಸೊಲ್ಲಾಪುರದಲ್ಲಿ ಮ್ಯಾಟ್ರಿಕ್ ಅನ್ನ ಮುಗಿಸಿದರು. ದಯಾನಂದ ಕಾಲೇಜಿನಲ್ಲಿ ಗ್ರಾಜ್ಯುಯೇಟ್ ಪದವಿಯನ್ನ ಪಡೆದರು, BEd ಪದವಿಯನ್ನ ಪಡೆದರು. ಸೊಲ್ಲಾಪುರ ಮತ್ತು ಅಕ್ಕಲಕೋಟೆಯ KLE ಸಂಸ್ಥೆಯಲ್ಲಿ
ಕಾಡದಿ ಮತ್ತು ಮಂಗರುಳೆ ಅಂತನ್ನುವ ಒಂದು ಗ್ರಾಮಗಳಲ್ಲಿ 30 ವರ್ಷ ಹೈಸ್ಕೂಲ್ ಶಿಕ್ಷಕರಾಗಿ ಒಂದು ಸಾರ್ಥಕ ಸೇವೆಯನ್ನ ಸಲ್ಲಿಸಿದರು. 1985ರಲ್ಲಿ ನಿವೃತ್ತಿ ಹೊಂದಿದರು. ಆದರ್ಶ ಶಿಕ್ಷಕರಾಗಿ ಒಳ್ಳೆಯ ವಿದ್ಯಾರ್ಥಿಗಳನ್ನ, ಉತ್ತಮ ವಿದ್ಯಾರ್ಥಿಗಳನ್ನ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಂತಹ ಒಂದು ಶಿಕ್ಷಕ ವೃತ್ತಿ ಸರ್ ಅವರದ್ದು. ಬಸವ ಪಥದಲ್ಲಿ ಸಾಗಿದರು. ಕರುಣೆ, ತ್ಯಾಗ, ಪರೋಪಕಾರ, ನಿಷ್ಠೆ, ಕಾಯಕವೇ ಕೈಲಾಸ ಅಂತನ್ನುವ ಮನೋವೃತ್ತಿ, ಇದರ ಜೊತೆಗೆ ಸಮಯ ಪ್ರಜ್ಞೆ, ಎಲ್ಲರಲ್ಲಿಯೂ ಒಳ್ಳೆಯದನ್ನ ಕಾಣುವ ಒಂದು ಗುಣ ಮತ್ತು ತಮ್ಮೆಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ, ಸಂಸ್ಕಾರವನ್ನ ನೀಡಿದಂತಹ ಒಂದು ಉತ್ತಮ ವ್ಯಕ್ತಿತ್ವವನ್ನ ಹೊಂದಿದವರು ಶ್ರೀ ಗುರುಲಿಂಗಪ್ಪ ಬಸಪ್ಪ ಸಾಕರಗೌಡ್ ಸರ್ ಇವರು. ಇಂಥ ಮಹನೀಯರ ನೆನಪಿನಲ್ಲಿ ಇವತ್ತು ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಿಜಕ್ಕೂ ಒಂದು ನಮ್ಮೆಲ್ಲರಿಗೂ, ನಮ್ಮ ವೇದಿಕೆಗೆ ಒಂದು ಗೌರವದ ಸಂಗತಿ. ಹಾಗೂ ಸರಸ್ವತಿ ಮೇಡಮ್ ಅವರ ತಾಯಿಯವರಾಗಿರುವ ಶರಣಮ್ಮ ಇವರೂ ಸಹ ಅನಕ್ಷರಸ್ಥರಾಗಿದ್ದರೂ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನ ನೀಡಿ ಕುಟುಂಬದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿ ಎಲ್ಲರ ಜೊತೆಗೆ ಒಂದು ಸೌಹಾರ್ದಯುತ ಸಂಬಂಧವನ್ನ ನಡೆಸ್ತಾ ಹಾಗೂ ತಮ್ಮ ಪತಿಗೆ ಒಂದು ಒಳ್ಳೆಯ ಸಂಗಾತಿಯಾಗಿ ಮಕ್ಕಳನ್ನ ಬೆಳೆಸ್ತಾ ದೇವರಲ್ಲಿ ಅಪಾರ ನಂಬಿಕೆಯನ್ನ ಹೊಂದಿ ಉತ್ತಮ ಸಂಸ್ಕಾರವನ್ನ ನೀಡಿದಂತಹ ಮಹಾನ್ ಮಾತೆ ಶ್ರೀಮತಿ ಶರಣಮ್ಮ ಅವರು. ಒಳ್ಳೆಯ ಜಾನಪದ ಹಾಡುಗಾರ್ತಿಯೂ ಹೌದು. ಇಂತಹ ತಂದೆ ತಾಯಿಯವರ ನೆನಪಿನಲ್ಲಿ ಸರಸ್ವತಿ ಮೇಡಮ್ ಅವರು ನಮ್ಮ ವೇದಿಕೆಯಲ್ಲಿ ದತ್ತಿಯನ್ನ ಇಡುವ ಮೂಲಕ ಅವರ ನೆನಪಿನಲ್ಲಿ ಈ ಕಾರ್ಯಕ್ರಮವನ್ನ ಇವತ್ತು ನಡೆಸಲಾಗ್ತಾ ಇದೆ. ಅವರಿಗೆ ನಮ್ಮ ವೇದಿಕೆ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೂ ನಮ್ಮ ವೇದಿಕೆ ಪರವಾಗಿ ಶ್ರೀ ಗುರುಲಿಂಗಪ್ಪ ಅವರಿಗೂ ಹಾಗೂ ಶ್ರೀಮತಿ ಶರಣಮ್ಮ ಅವರಿಗೂ ನಮ್ಮೆಲ್ಲರ ಪರವಾಗಿ ಗೌರವ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇನ್ನು ಇವತ್ತಿನ ಈ ಉಪನ್ಯಾಸ ವಿಶೇಷ ಉಪನ್ಯಾಸ ವಚನ ಸಾಹಿತ್ಯದ ಮರುಚಿಂತನೆ ಹಾಗೂ ವಿಮರ್ಶೆಗಳ ಅಗತ್ಯತೆ. ಈ ಉಪನ್ಯಾಸವನ್ನ ನೀಡ್ತಾ ಇರುವವರು ಶಿಕ್ಷಕರು ಹಾಗೂ ಸಾಹಿತಿಗಳು ಆಗಿರುವಂತಹ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಳುಗುಂದ್ ಇಲ್ಲಿ ಪ್ರಾಚಾರ್ಯರು ಆಗಿರುವಂತಹ ಡಾಕ್ಟರ್ ರಮೇಶ್ ಕಲ್ಲನ್ಗೌಡರ್ ಸರ್ ಅವರು. ಮುಳುಗುಂದ ಊರಿನಲ್ಲಿರುವ ಶ್ರೀ RN ದೇಶಪಾಂಡೆ ಸರ್ಕಾರಿ ಪ್ರಥಮ ದರ್ಜೆಯಲ್ಲಿ ಶಿಕ್ಷಕ ವೃತ್ತಿಯ ಜೊತೆಗೆ ಪ್ರಾಚಾರ್ಯರಾಗಿದ್ದುಕೊಂಡು ಆಡಳಿತಾತ್ಮಕ ಎಲ್ಲ ಕೆಲಸಗಳ ಜೊತೆಗೆ, ಜವಾಬ್ದಾರಿಗಳ ಜೊತೆಗೆ ತಮ್ಮನ್ನ ತಾವು ಸಂಪೂರ್ಣವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವುದು ನಿಜಕ್ಕೂ ಒಂದು ಹೆಮ್ಮೆಯ ಸಂಗತಿ. ಡಾಕ್ಟರ್ ರಮೇಶ್ ಸರ್ ಅವರು ಅಣ್ಣಿಗೇರಿ ತಾಲೂಕಿನ ಕಿತ್ತೂರು ಗ್ರಾಮದಲ್ಲಿ ಜನಿಸಿದರು. 1975 ಜೂನ್ 14ರಂದು ತಂದೆ ಮಲ್ಲನಗೌಡ ಅವರು ಹಾಗೂ ತಾಯಿ ಪ್ರೇಮಿಲಾದೇವಿಯವರ ಪುತ್ರರಾಗಿ ಜನಿಸಿದರು. ಇವರ ಪತ್ನಿ ಪ್ರಭಾವತಿಯವರು. ಸರ್ ಅವರ ಪ್ರಾಥಮಿಕ ಶಿಕ್ಷಣ ಆಗಿದ್ದು ಕಿತ್ತೂರಿನಲ್ಲಿ, ಮಾಧ್ಯಮ ಶಿಕ್ಷಣ ಅವರು ಪಡೆದುಕೊಂಡಿದ್ದು ಅಣ್ಣಿಗೇರಿಯ ಶ್ರೀ ಅಮೃತೇಶ್ವರ ಸಂಸ್ಥೆಯಲ್ಲಿ. ಸ್ನಾತಕ ಪದವಿಯನ್ನ ಧಾರವಾಡದ ಕಿಟಲ್ ಕಾಲೇಜಿನಲ್ಲಿ ಸರ್ ಅವರು ಪಡೆದಿದ್ದಾರೆ. ಹಾಗೂ MA ಪದವಿಯನ್ನ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅವರು ಪಡೆದುಕೊಂಡಿದ್ದಾರೆ. ನಂತರ ಹಂಪಿ ವಿಶ್ವವಿದ್ಯಾಲಯದಿಂದ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಸತ್ಯೇಂದ್ರ ಚೋಳನ ಕಥೆ ಎನ್ನುವ ವಿಷಯದ ಮೇಲೆ PhD ಪ್ರಬಂಧವನ್ನ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನ ಪಡೆದಿದ್ದಾರೆ. ಅದರ ಜೊತೆಗೆ ಸರ್ ಅವರು ಅನೇಕ ಕಥೆಗಳನ್ನ, ಜೀವನ ಚರಿತ್ರೆಯನ್ನ ಮತ್ತು ಲೇಖನ ಸಂಕಲನಗಳನ್ನ ಹಾಗೂ ಅನೇಕ ಸಂಪಾದನಾ ಕೃತಿಗಳನ್ನ ಪ್ರಕಟಗೊಳಿಸಿದ್ದಾರೆ. ಇವರು ರಚಿಸಿದ ಅಮೃತಕ್ಕೆ ಹಾರಿದ ಗರುಡ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರವರ್ಣಿ ಮತ್ತು ಮುದ್ದಣ ಪ್ರಶಸ್ತಿಗಳನ್ನ ದೊರೆತಿರುವುದು ನಮಗೂ ನಿಜಕ್ಕೂ ಒಂದು ಇವತ್ತು ಇಲ್ಲಿ ಈ ವಿಷಯವನ್ನ ಹೇಳ್ತಾ ಇರುವುದು ಸಹ ಒಂದು ಗೌರವದ ಸಂಗತಿ. ಇದರ ಜೊತೆಗೆ ರೂಪ ಬಯಲು ಎಂಬ ಲೇಖನ ಸಂಕಲನ, ಡಾಕ್ಟರ್ ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳು, ಫಕೀರಪ್ಪ ಹಸಬಿ, IG ಹಿರೇಗೌಡರ್ ಹಾಗೂ ಆದರ್ಶ ಅಧಿಕಾರಿ SR ತಲ್ಲೂರ್ ಎಂಬ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಸಹ ಸರ್ ಅವರು ರಚಿಸಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠ ಸರ್ ಅವರು ಬರೆದ ಕನಕದಾಸರು ಮತ್ತು ತಿರುವಳ್ಳುವರ್ ಎಂಬ ಕೃತಿಯನ್ನ ಪ್ರಕಟಿಸಲಾಗಿದೆ. ಸದ್ಯದಲ್ಲಿ ಸರ್ ಗದಗಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಕಳೆದ 13 ವರ್ಷಗಳಿಂದ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಇಂತಹ
ಸಾಹಿತ್ಯ ಕೃಷಿಯನ್ನ ಮಾಡಿರುವಂತಹ, ಅನೇಕ ಪ್ರಶಸ್ತಿಗಳನ್ನ ಪಡೆದಿರುವಂತಹ ಒಬ್ಬ ಗೌರವಾನ್ವಿತ ವ್ಯಕ್ತಿ. ಹಾಗೇ ಇಷ್ಟು ಒಳ್ಳೆಯ ಕೃತಿಗಳನ್ನ ಕೊಡುಗೆಯನ್ನಾಗಿ ನೀಡಿರುವಂತಹ ಸರ್ ಅವರು ಇವತ್ತು ನಮ್ಮ ವೇದಿಕೆಯಲ್ಲಿ ಈ ಉಪನ್ಯಾಸವನ್ನ ನೀಡ್ತಾ ಇರುವುದು ನಮ್ಮೆಲ್ಲರಿಗೂ ಒಂದು ಹರ್ಷದ ಸಂಗತಿಯಾಗಿದೆ. ರಮೇಶ್ ಸರ್ ಅವರಿಗೆ ನಮ್ಮೆಲ್ಲರ ವತಿಯಿಂದ, ವೇದಿಕೆ ಎಲ್ಲ ಬಂಧು ಬಳಗದ ವತಿಯಿಂದ, ಎಲ್ಲ ಶರಣೆಯರ ವತಿಯಿಂದ ನಾನು ಹೃದಯಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಅವರಿಗೆ ನನ್ನ ಶರಣಾರ್ಥಿಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿ. ಹಾಗೂ ಈ ಅವಕಾಶವನ್ನ ನೀಡಿದ್ದಕ್ಕಾಗಿ ಎಲ್ಲ ವೇದಿಕೆಯ ಶರಣೆಯರಿಗೆ ಹಾಗೂ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನನ್ನ ಅನಂತ ಸಮರ್ಪಣೆಯನ್ನ ಮಾಡ್ತಾ ನನ್ನ ಈ ನುಡಿಗಳಿಗೆ ವಿರಾಮವನ್ನ ನೀಡ್ತಾ ಇದ್ದೀನಿ. ಧನ್ಯವಾದಗಳು. ಕೇಳಿಸ್ತಾ ಇದೆ ಮೇಡಮ್? ಹಲೋ, ಕೇಳಿಸ್ತಾ ಇದೆ. ಶರಣು ಮೇಡಮ್, ಸ್ವಾಗತವನ್ನು ಹಾಗೂ ಪ್ರಾಸ್ತಾವಿಕ ನುಡಿಯನ್ನು, ಇಂದಿನ ಉಪನ್ಯಾಸಕರ ಪರಿಚಯವನ್ನು ಅಚ್ಚುಕಟ್ಟಾಗಿ ಸೊಗಸಾಗಿ ನೀಡಿದ ತಮಗೆ ಶರಣಾರ್ಥಿ. ಬಸವಣ್ಣವರು ಒಂದು ವಚನ ಹೇಳ್ತಾರೆ, ಅಯ್ಯ ಸಜ್ಜನ ಸದ್ಭಾವರ ಸಂಘದಿಂದ ಮಹಾನುಭಾವರ ಕಾಣಬಹುದಯ್ಯ. ಮಹಾನುಭಾವರ ಸಂಘದಿಂದ ಶ್ರೀ ಗುರುವನ್ನರಿಯಬಹುದು, ಲಿಂಗವನ್ನರಿಯಬಹುದು, ಜಂಗಮವನ್ನರಿಯಬಹುದು, ಪ್ರಸಾದವನ್ನರಿಯಬಹುದು, ತನ್ನ ತಾನರಿಯಬಹುದು. ಇದು ಕಾರಣ ಸದ್ಭಕ್ತರ ಸಂಘವನ್ನೇ ಕರುಣಿಸು ಕೂಡಲ ಸಂಗಮ ದೇವ ಎನ್ನುವಂತೆ ಶರಣರ ದತ್ತಿ ಉಪನ್ಯಾಸಕರ ಪರಿಚಯವನ್ನು ಅತ್ಯಂತ ಸೂಕ್ತವಾಗಿ ನಡೆಸಿಕೊಟ್ಟ ತಮಗೆ ಶರಣಾರ್ಥಿ ಮೇಡಮ್. ಧನ್ಯವಾದಗಳು ಮೇಡಮ್. ಇಂದಿನ ಮತ್ತು ಈ ಕಾರ್ಯಕ್ರಮದ ಇಂದಿನ ಕೇಂದ್ರ ಬಿಂದು ವಿಶೇಷ ಉಪನ್ಯಾಸ ವಚನ ಸಾಹಿತ್ಯದ ಮರುಚಿಂತನೆ, ವಿಮರ್ಶೆಗಳ ಅಗತ್ಯತೆ ಕುರಿತು ಡಾಕ್ಟರ್ ರಮೇಶ್ ಎಂ ಕಲ್ಲನಗೌಡ ಅವರಿಗೆ ತುಂಬು ಹೃದಯದ ಶರಣಾರ್ಥಿ. ಸರ್, ವೇದಿಕೆ ತಮಗಾಗಿ 1 ಗಂಟೆ ಅವಕಾಶ ಸರ್. ನಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸರಸ್ವತಿ ಬಿರಾದಾರ್ ಪುಣೆ ಇವರ ತಂದೆಯವರಾದ ಗುರುಲಿಂಗಪ್ಪ ಬಸಪ್ಪ ಸಾಕರಗೌಡರ್ ಹಾಗೂ ತಾಯಿಯವರಾದ ಶರಣಮ್ಮ ಗುರುಲಿಂಗಪ್ಪ ಸಾಕರಗೌಡ್ ಇವರ ಸ್ಮರಣಾರ್ಥ 277ನೆಯ ವಿಶೇಷ ದತ್ತಿ ಕಾರ್ಯಕ್ರಮದ ವಚನ ಪ್ರಾರ್ಥನೆಯನ್ನು ನೆರವೇರಿಸಿರ್ತಕ್ಕಂಥ ಶರಣರಾದ ಪ್ರೊಫೆಸರ್ ಶಾರದಾ ಪಾಟೀಲ್ ಅಕ್ಕನವರೇ, ಸ್ವಾಗತ ಪ್ರಾಸ್ತಾವಿಕ ಪರಿಚಯ ಮಾಡಿರ್ತಕ್ಕಂಥ ಡಾಕ್ಟರ್ ವೀಣಾ ಬಿರಾದಾರ್ ಅಕ್ಕನವರೇ, ಮತ್ತು ಈ ವಿಶೇಷ ಚಿಂತನೆಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಶರಣೆ ಅನ್ನಪೂರ್ಣ ಅಗಡಿಯವರೇ, ಮತ್ತು ಕಾರ್ಯಕ್ರಮದ ಈ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳು. ಇಡೀ ವಿಶ್ವ ಸಾಹಿತ್ಯದಲ್ಲಿಯೇ ವಚನ ಸಾಹಿತ್ಯ ಬಹಳ ವಿಶೇಷವಾಗಿರತಕ್ಕಂಥ ಧಾರ್ಮಿಕ ಸಿದ್ಧಾಂತ ಸಾಹಿತ್ಯವೂ ಕೂಡ ಹೌದು. ಅಲ್ಲದೆ ಸಾಹಿತ್ಯ ಭಾಗವಾಗಿಯೂ ಕೂಡ ನಾವು ನೋಡ್ತಕ್ಕಂಥ ಒಂದು ವಿಶೇಷತೆಯೂ ಕೂಡ ವಚನ ಸಾಹಿತ್ಯಕ್ಕೆ ಇರ್ತಕ್ಕಂಥದ್ದು. ಅದು ವಿಶ್ವ ಮಟ್ಟದಲ್ಲಿಯೇ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಯಾಕೆ ನಾವು ವಚನ ಸಾಹಿತ್ಯವನ್ನ ಮರುಚಿಂತನೆಗೆ ಮತ್ತೆ ಮತ್ತೆ ಒಳಪಡಿಸ್ಬೇಕಾಗಿರ್ತಕ್ಕಂಥ ಒಂದು ಜರೂರತ್ತು ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮನಗಂಡಿದ್ದೇವೆ. ಜಗತ್ತಿನೊಳಗ ಅನೇಕ ಧರ್ಮಗಳಿದಾವು. ಆ ಧರ್ಮಗಳನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥ ಧಾರ್ಮಿಕ ವ್ಯಕ್ತಿಗಳಿದಾರ. ಜೊತೆಗೆ ಆ ಧರ್ಮದ
ಚಿಂತನೆಗಳನ್ನ ಪ್ರತಿಪಾದನೆ ಮಾಡತಕ್ಕಂತ ಧರ್ಮ ಗ್ರಂಥಗಳು ಕೂಡ ಇದಾವು. ಆದ್ರೆ ಎಲ್ಲ ಧರ್ಮ ಗ್ರಂಥಗಳಿಗಿಂತಲೂ ಕೂಡ ಮತ್ತೆ ಮತ್ತೆ ನಮ್ಮೆಲ್ಲರನ್ನೂ ಕೂಡ ಅಥವಾ ವಿಶ್ವಮಟ್ಟದಲ್ಲಿ ಸೆಳೀತಕ್ಕಂಥ, ಚಿಂತನೆಗೆ ಹಚ್ಚತಕ್ಕಂಥ ಒಂದು ವಿಶೇಷ ಶಕ್ತಿ ಇರ್ತಕ್ಕಂಥದ್ದು ಯಾವ್ದಕ್ಕ ಅಂತಂದ್ರೆ ಅದು ವಚನ ಧಾರ್ಮಿಕ ಸಿದ್ಧಾಂತಕ್ಕ ಅಂತ. ನೋಡ್ರಿ, ವಚನ ಅಂತಕ್ಕಂಥದ್ದೇ ಬಹಳ ಅದ್ಭುತವಾಗಿರ್ತಕ್ಕಂಥ ಹೆಸರು ಅಂತ. ಉಳಿದಿರ್ತಕ್ಕಂಥ ನೀವು ಧಾರ್ಮಿಕ ಕೃತಿಗಳನ್ನ ನೋಡ್ರಿ, ಧಾರ್ಮಿಕ ಸಾಹಿತ್ಯವನ್ನ ನೋಡ್ರಿ, ಅವುಗಳಿಗಿರ್ತಕ್ಕಂಥ ಹೆಸರುಗಳಿಗಿಂತ ಲಿಂಗಾಯತದ ಧಾರ್ಮಿಕ ಸಿದ್ಧಾಂತ ಸಾಹಿತ್ಯವಾಗಿರತಕ್ಕಂಥ ವಚನ ಎನ್ನುವ ಈ ಪರಿಭಾಷೆಯೇ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ. ಹಾಗಾದ್ರೆ ವಚನ ಅಂದ್ರೆ ಏನು ಅಂತ ನಾವ್ ಹೇಳ್ತೀವಿ. ಸಾಮಾನ್ಯ ಅರ್ಥದೊಳಗ ವಚನ ಅಂದ್ರೆ ಮಾತು ಅಂತ. ಅದು ಸಾಮಾನ್ಯ ಅರ್ಥ ಆಗಿರ್ಬೋದು, ವಿಶೇಷ ಅರ್ಥ ಆಗಿರ್ಬೋದು. ಅಲ್ಲಮ ಪ್ರಭುನು ಕೂಡ ಒಂದ್ ಸಂದರ್ಭದೊಳಗೆ ಹೇಳ್ತಾರಲ್ಲ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರ ಅವ್ರು. ವಚನ ಅನ್ನೋದು ಅದು ದೈವತ್ವಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಅಂತ. ಮಾತಿಗೆ ದೈವತ್ವ ಒದಗತಕ್ಕಂಥದ್ದು ಅಂತ. ಹಾಗಾದ್ರೆ ಈ ಮಾತಿಗೆ ದೈವತ್ವವನ್ನು ಒದಗಿಸ್ಕೊಡ್ತಕ್ಕಂಥ ಶಕ್ತಿ ಯಾವಾಗ ದಕ್ತದ ಅಂತಂದ್ರ ನಡೆ ನುಡಿ ಒಂದಾಗಿರ್ತೊಡೆ ಅಂತ. ಯಾಕೆ ನಾವು ಮತ್ತೆ ಮತ್ತೆ ವಚನ ಸಾಹಿತ್ಯವನ್ನ ಮರು ವಿಮರ್ಶೆಗೆ, ಮರು ಅವಲೋಕನಕ್ಕೆ, ಮರು ಚಿಂತನೆಗೆ ಒಡ್ತೀವಿ ಅಂದ್ರೆ ಇದೇ ಕಾರಣಕ್ಕೆ ಅಂತ. ಇದಕ್ಕಿಂತ ಪೂರ್ವದೊಳಗೆ ನಾವು ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ ಅಂತಂದ್ರ, ಇಡೀ ಪ್ರಾಚೀನ ಭಾರತದ ಧಾರ್ಮಿಕ ಸಾಹಿತ್ಯ ಸಮಾಜದ ಮಧ್ಯದೊಳಗೆ ಹುಟ್ಟಿಲ್ಲ. ಅದು ಕಾಡಿನೊಳಗಿರತಕ್ಕಂಥ ಋಷಿಗಳ ಆಶ್ರಮದೊಳಗೋ ಅಥವಾ ಜನಸಮುದಾಯದಿಂದ ದೂರ ಇರ್ತಕ್ಕಂಥ ವ್ಯಕ್ತಿಗಳಿಂದ ಹುಟ್ಟಿರ್ತಕ್ಕಂಥದ್ದು ಅಂತ. ನೀವು ಯಾವುದೇ ಸಾಹಿತ್ಯವನ್ನ ತೆಗೆದುಕೊಡ್ರಿ, ಭಾರತೀಯ ಪ್ರಾಚೀನ ಧಾರ್ಮಿಕ ಸಾಹಿತ್ಯವನ್ನ, ಏಕ ವ್ಯಕ್ತಿ ನೆಲೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂತ. ಆ ನಂತರದಲ್ಲಿ ಅದು ಸಮಾಜವನ್ನ ವ್ಯಾಪಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅಂತೆ. ಆದ್ರೆ ವಚನ ಸಾಹಿತ್ಯ ಜನ ಸಮುದಾಯದ ಮಧ್ಯದೊಳಗೆ ಹುಟ್ಟಿಕೊಂಡಿರ್ತಕ್ಕಂಥದ್ದು ಅಂತ, ಅನುಭವದ ನೆಲೆಯೊಳಗೆ ಹುಟ್ಟಿರ್ತಕ್ಕಂಥದ್ದು. ಅನುಭವ ಮಂಟಪದಲ್ಲಿ ಇಡೀ ಸಮುದಾಯದ ಪ್ರತಿನಿಧಿಗಳು, ಸಮುದಾಯದ ವ್ಯಕ್ತಿಗಳು ಸೇರಿಕೊಂಡು ಪ್ರತಿಪಾದನೆ ಮಾಡಿ ಒಪ್ಪಿ ಆ ನಂತರದಲ್ಲಿ ಅದನ್ನು ಜಾರಿಗೆ ತರತಕ್ಕಂಥ ಒಂದು ಪ್ರಕ್ರಿಯೆ ವಚನ ಸಾಹಿತ್ಯಕ್ಕೆ ಇರತಕ್ಕಂಥದ್ದು ಅಂತ. ಆದ್ರೆ ಇತರ ಸಾಹಿತ್ಯವನ್ನ ನಾವು ನೋಡಿದ್ವಿ ಅಂತಂದ್ರ ಅದು ಕೇವಲ ವೈಯಕ್ತಿಕ ಮನಸ್ಸನ್ನ ಕುರಿತಾಗಿರ್ತಕ್ಕಂಥದ್ದು ಅಂತ. ಪ್ರಾಚೀನ ಕಾಲದ ಋಷಿಗಳಿಗೆ ಸಮಾಜಕ್ಕಿಂತಲೂ ಕೂಡ ಮುಖ್ಯವಾಗಿ ಏನಾಗಿತ್ತು ಅಂದ್ರ ತಮ್ಮ ಮನಸ್ಸನ್ನ ನಿಯಂತ್ರಿಸ್ತಕ್ಕಂಥದ್ದು. ಆ ಮನಸ್ಸನ್ನ ನಿಯಂತ್ರಿಸಿ ಆತ್ಮೋನ್ನತಿಯನ್ನ ಪಡೀತಕ್ಕಂಥ ಮಾರ್ಗವನ್ನ ಕಂಡುಕೊಳ್ತಕ್ಕಂಥ ಒಂದು ಉದ್ದೇಶವೇ ಅವರಿಗೆ ಪ್ರಮುಖವಾಗಿತ್ತು ಅಂತ. ಹೀಗಾಗಿ ಇಲ್ಲಿ ಆತ್ಮೋನ್ನತಿ ಪ್ರಮುಖ ಆದ್ರ ಶರಣ ಸಾಹಿತ್ಯಕ್ಕ, ವಚನ ಸಾಹಿತ್ಯಕ್ಕ ಸಮಾಜೋನ್ನತಿ ಬಹಳ ಪ್ರಮುಖ ಕಾರಣವಾಗಿತ್ತು ಅಂತ. ಹೀಗಾಗಿನೇ ಸಮಾಜವನ್ನ ಅತ್ಯಂತ ಶ್ರೇಷ್ಠ ನೆಲೆಗೆ ಒಯ್ದಿರ್ತಕ್ಕಂಥ ಒಂದು ಗುಣ ಅದು ವಚನ ಸಾಹಿತ್ಯಕ್ಕ ದಕ್ಕಿರ್ತಕ್ಕಂಥದ್ದು ಶರಣರಿಂದ ಅಂತ. ಶರಣರ ವಿಶಾಲ ದೃಷ್ಟಿಕೋನದಿಂದ ಅಂತ, ಶರಣರಿಗಿರ್ತಕ್ಕಂಥ ಒಂದು ಮುನ್ನೋಟದಿಂದ ಅಂತ. ನೋಡ್ರಿ, ನೀವು ಈ ಆತ್ಮೋನ್ನತಿ ಸಿದ್ಧಾಂತದೊಂದಿಗೆ ಸಮಾಜೋನ್ನತಿ ಸಿದ್ಧಾಂತವನ್ನ ರೂಪಿಸ್ತಕ್ಕಂಥ ಅಗತ್ಯ ಇಡೀ ಪ್ರಾಚೀನ ಕಾಲಕ್ಕಿತ್ತು. ಅದು ವೇದ ಪೂರ್ವ ಕಾಲದಿಂದ ಹಿಡ್ಕೊಂಡು 10ನೇ ಶತಮಾನದವರೆಗೂ ಕೂಡ ಇಡೀ ಭಾರತದಾದ್ಯಂತ ಅವಶ್ಯಕತೆ ಇತ್ತು.
ಅದು ಜೈನ ಧರ್ಮವನ್ನ ನೋಡ್ಬೋದು, ಬೌದ್ಧ ಧರ್ಮವನ್ನ ನೋಡ್ಬೋದು, ಸನಾತನ ಯಾವುದೇ ಧರ್ಮವನ್ನ ನೀವು ಗಮನಿಸ್ಕೊಂಡ್ರಿ ಅಂತಂದ್ರ ಅಲ್ಲಿ ಆತ್ಮೋನ್ನತಿಯೇ ಬಹಳ ಪ್ರಮುಖವಾಗಿತ್ತು. ಆತ್ಮೋನ್ನತಿಯ ನಂತರದೊಳಗ ಸಮಾಜೋನ್ನತಿ ಪ್ರಮುಖ ಆಗಿತ್ತು. ನೀವು ಯಾವುದೇ ಧಾರ್ಮಿಕ ಗ್ರಂಥಗಳನ್ನ ಅಧ್ಯಯನ ಮಾಡಿದಿರಿ ಅಂತಂದ್ರ ವಚನ ಸಾಹಿತ್ಯವನ್ನ ಹೊರತುಪಡಿಸಿ ಅವುಗಳೆಲ್ಲವೂ ಕೂಡ ಆತ್ಮೋನ್ನತಿಯನ್ನೇ ಹೇಳ್ತಾವ, ಆತ್ಮ ಪರಮಾತ್ಮವಾಗ್ಬೇಕು ಅಂತ. ಆದ್ರೆ ವಚನ ಸಾಹಿತ್ಯ ಆತ್ಮೋನ್ನತಿಯ ಜೊತೆಗೇನೆ ಸಮಾಜದ ಉನ್ನತಿಯ ಸಿದ್ಧಾಂತವನ್ನ ಪ್ರತಿಪಾದಿಸಿರತಕ್ಕಂಥ, ಜಾಗತಿಕವಾಗಿರತಕ್ಕಂಥ, ಅತ್ಯಂತ ಪ್ರಮುಖವಾಗಿರತಕ್ಕಂಥ ಒಂದು ಧಾರ್ಮಿಕ ಸಿದ್ಧಾಂತ. ಅದು ಯಾವುದು ಅಂದ್ರ ಅದು ವಚನ ಸಿದ್ಧಾಂತ, ವಚನ ಸಾಹಿತ್ಯ. ಹೀಗಾಗಿನೇ ಇವತ್ತು ಇಡೀ ಜಗತ್ತನ್ನ ಬಸವಾದಿ ಶಿವಶರಣರು ಯಾಕ ಆಕರ್ಷಿಸ್ತಾ ಇದ್ದಾರಂದ್ರ, ಯಾಕೆ ಅವ್ರು ವ್ಯಾಪಿಸ್ಕೊಳ್ತಾ ಇದ್ದಾರಂದ್ರ, ಯಾಕೆ ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ನಾವು ಬಸವಣ್ಣನವರನ್ನ ಕಾಣ್ತೀವಿ ಅಂತಂದ್ರ ಇದೇ ಕಾರಣಕ್ಕೆ ಅಂತ. ಇದೇ ಕಾರಣಕ್ಕೆ ಕೇವಲ ಒಂದು ಸಮುದಾಯಕ್ಕಾಗಲಿ, ಕೇವಲ ಒಂದು ಪ್ರದೇಶಕ್ಕಾಗಲಿ, ಕೇವಲ ಒಂದು ಕಾಲಕ್ಕಾಗಲಿ ಮಾತ್ರ ಸೀಮಿತವಾಗದೆ ಕಾಲಾತೀತ, ಸಮಾಜಾತೀತ, ಧಾರ್ಮಿಕಾತೀತವಾಗಿ ಬೆಳೀತಕ್ಕಂಥ ಒಂದು ಗುಣ ಇರತಕ್ಕಂಥ ವಿಶೇಷವಾಗಿರತಕ್ಕಂಥ ಸಾಹಿತ್ಯ ಅದು ವಚನ ಸಾಹಿತ್ಯ. ಅದಕ್ಕಾಗಿನೇ ನಾವು ಮತ್ತೆ ಮತ್ತೆ ಮರು ವಿಮರ್ಶೆಗೆ ಒಡ್ಡಿಕೊಳ್ಬೇಕಾಗಿರತಕ್ಕಂಥ ಅವಶ್ಯಕತೆ ಈ ಶರಣ ಸಾಹಿತ್ಯಕ್ಕೆ ಇದೆ ಅಂತೆ. ನೋಡ್ರಿ, ವ್ಯಕ್ತಿತ್ವದ ಶುದ್ಧೀಕರಣ ಮತ್ತು ಸಾಮಾಜೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಅಂಶಗಳನ್ನ ನಾವು ಪ್ರಾರಂಭದೊಳಗೆ ನೋಡ್ತೀವಿ. ನಾವು ಒಂದು ವ್ಯಕ್ತಿತ್ವದ ಶುದ್ಧೀಕರಣ, ಇನ್ನೊಂದು ಸಮಾಜೀಕರಣ ಅಂತ. ಮನುಷ್ಯ ಮೊದಲು ಶುದ್ಧನಾಗ್ಬೇಕು ಅಂತ. ಹೀಗಾಗಿನೇ ಮೂರು ಮುಖ್ಯ ಪರಿಭಾಷೆಗಳನ್ನ ಶರಣ ಸಾಹಿತ್ಯ ಪ್ರತಿಪಾದನೆ ಮಾಡ್ತದೆ. ಒಂದು ಗುರು, ಎರಡನೆಯದಾಗಿ ಲಿಂಗ, ಮೂರನೆಯದಾಗಿ ಜಂಗಮ ಅಂತ. ಈ ಗುರು, ಲಿಂಗ, ಜಂಗಮ ಈ ಮೂರು ಅಂಶಗಳೇನಿದಾವಲ್ಲ, ಇವು ಲಿಂಗಾಯತ ಧರ್ಮದ ವಚನ ಸಾಹಿತ್ಯದ ಮೂರು ಅಡಿಪಾಯಗಳಿವು ಅಂತ. ನೋಡ್ರಿ, ಗುರು, ಲಿಂಗ ವ್ಯಕ್ತಿತ್ವದ ಶುದ್ಧೀಕರಣ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾವ. ಉರ್ದು ಒಳಗ್ ಕರದ್ನ ಹಾಗಾದ್ರೆ ಗುರು, ಲಿಂಗ ವ್ಯಕ್ತಿತ್ವದ ಶುದ್ಧೀಕರಣ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ರೆ ತದನಂತರದಲ್ಲಿ ಬರ್ತಕ್ಕಂಥ ಜಂಗಮ ಸಿದ್ಧಾಂತ ನಮ್ಮ ಮನ್ಯಾಗ ರೆಡಿನೇ ಇರ್ತೈತಿ. ವ್ಯಕ್ತಿತ್ವದ ಸಮಾಜೀಕರಣ ಸಿದ್ಧಾಂತವನ್ನ ಈಗ ನೋಡಲ್ಲಿ ಕುದಿಯಾಕತ್ತದವಾ ಏನಂತ ಪಿಂಕ್ ವಿವರಿಸಿ ಹೇಳೋದಾದ್ರೆ, ಪಿಂಕೆ ಇಷ್ಟಲಿಂಗ ಸಹಿತವಾಗಿ ಗುರು ಕರುಣೆಯನ್ನು ಪಡೆದು ಭಕ್ತ ಮಹೇಶ ಸ್ಥಳಗಳನ್ನ ಕ್ರಮಿಸಿ ನಂತರದಲ್ಲಿ ಇನ್ನೂ ಅಷ್ಟೇ ಇದಾಗಿಲ್ಲ, ನಾವೀಗ ರಿಟೈರ್ಡ್. ಮೇಡಮ್ ಪ್ಲೀಸ್ ಮೇಡಮ್ ನಿಮ್ ಆಡಿಯೋ ಆಫ್ ಮಾಡ್ರಿ. ಅಕ್ಕಮಾದೇವ್ ಮೇಡಮ್ ತೆಗ್ಗಿ ಮೇಡಮ್. ಅಂದರೆ ಆತ ಜ್ಞಾನಿ ಆಗ್ತಾನ ಅಂತೆ. ತದನಂತರದೊಳಗ ಭಕ್ತ ಮಹೇಶ ಸ್ಥಳಗಳನ್ನ ದಾಟಿ ಪ್ರಸಾದಿ ಪ್ರಾಣಲಿಂಗಿ ಸ್ಥಳಗಳನ್ನ ಕ್ರಮಿಸಿ ಅವ ಏನಾಗ್ತಾನಂದ್ರ ಲಿಂಗ ಆಗ್ತಾನ. ಲಿಂಗ ಆಗೋದು ಅಂತಂದ್ರ ದೇವರವಾಗೋದು ಅಂತೆ. ಅದೇ ಹೇಳಿದ್ವಲ್ಲ, ಗುರು ನಮ್ಮಲ್ಲಿ ಜಾಗೃತವಾಯಿತು ಅಂದ್ರ ನಾವು ಜ್ಞಾನಿ ಆಗ್ತೇವಿ ಅಂತೆ. ಸತ್ಯಾಸತ್ಯತೆ ಉಳಿದ ಎಲ್ಲ ಅಂಶಗಳನ್ನು ಕೂಡ ಅರಿತುಕೊಳ್ಳೋದಕ್ಕೆ ಸಾಧ್ಯ ಆಗ್ತದ ಅಂತ. ಜ್ಞಾನಿಯ ನಂತರದ ಸ್ಥಾನ ಯಾವುದು ಅಂದ್ರ ಲಿಂಗ. ಲಿಂಗವಾಗುವುದು ಗುರು, ಲಿಂಗ ಅಂತ ಹೇಳ್ತೀವಲ್ಲ, ಲಿಂಗ ಅಂತಂದ್ರೆ ದೇವರಾಗುವುದು ಅಂತ. ಲಿಂಗಾಯತದೊಳಗೆ ಲಿಂಗಾಂಗ ಸಾಮರಸ್ಯ ಅಂತ ಕರೆಸ್ಕೊಳ್ತದೆ ಇದು. ಹಾಗಾದ್ರೆ ಈ ತದನಂತರದೊಳಗ ಇದನ್ನೇ ಭಾರತೀಯ ಇತರ ಸಾಹಿತ್ಯಗಳೆಲ್ಲವೂ ಕೂಡ ಏನ್ ಹೇಳಿದ್ವು ಅಂತಂದ್ರ, ಶಂಕರಾಚಾರ್ಯ ಆದಿಯಾಗಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರ ಅವರು. ಈ ಅಹಂ ಬ್ರಹ್ಮಾಸ್ಮಿಗೆ ಇತರ ಎಲ್ಲ ಧರ್ಮಗಳು ಕೂಡ ಬಂದ್ ನಿಂತು ಬಿಡ್ತಾವ. ಗುರು ಆಗೋದು, ತದನಂತರದೊಳಗ ಲಿಂಗವಾಗೋದು, ಜ್ಞಾನದಿಂದ ದೇವರಾಗಿ ಪರಿವರ್ತನೆಗೊಳ್ಳೋದು, ಅಥವಾ ದೈವವಾಗಿ ಪರಿವರ್ತನೆಗೊಳ್ಳೋದು, ಅಥವಾ ದೇವರಂತೆ ಬದುಕೋದು, ಅಥವಾ ಇವ ದೇವ್ರಿದಾನಪ್ಪ ಅಂತ ದೇವ್ರಂಗಿದಾನಪ್ಪ ಅಂತ ಹೇಳ್ಕೊಳ್ತಕ್ಕಂಥ ಒಂದು ಹಂತಕ್ಕೆ ಬಂದು ಆ ವ್ಯಕ್ತಿ ನಿಂತು ಬಿಡೋದೇನೈತಲ್ಲ, ಅದು ಅಹಂ ಬ್ರಹ್ಮಾಸಿ ತತ್ವ ಸಿದ್ಧಾಂತ ಅಂತ. ಭಾರತೀಯ ಎಲ್ಲ ಧರ್ಮಗಳು ಕೂಡ ಈ ಹಂತಕ್ಕೆ ಬಂದು ನಿಂತು ಬಿಡ್ತಾವ. ಅನೇಕ ವಿದ್ವಾಂಸರಿಗಳು ಈ ಅಂಶವನ್ನು ಗಮನಿಸಿದಾರ. ಹಾಗಾದ್ರ
ಲಿಂಗಾಯತ ಸಿದ್ಧಾಂತ ಏನ್ ಹೇಳ್ತದಂತಂದ್ರ ಅದು ಲಿಂಗವಾಗೋದು ಅಂತಂದ್ರ ಅಪೂರ್ಣ ವ್ಯಕ್ತಿತ್ವ ಅಂತ ಹೇಳ್ತಾರೆ. ವ್ಯಕ್ತಿತ್ವದ ಪೂರ್ಣ ಸ್ವರೂಪ ಅಲ್ಲ ಲಿಂಗವಾಗೋದು, ದೇವರಾಗೋದು. ಲಿಂಗವಾಗಿರ್ತಕ್ಕಂಥವನು ಐಕ್ಯ ಸ್ಥಳಗಳನ್ನ ಕ್ರಮಿಸಿ ಏನಾಗ್ಬೇಕು ಅಂದ್ರೆ ಆತ ಜಂಗಮವಾಗ್ಬೇಕು ಅಂತೆ. ನೋಡ್ರಿ, ಪ್ರತಿ ಹಂತಕ್ಕೂ ಕೂಡ ಎರಡೆರಡು ಸ್ಥಳಗಳನ್ನ ದಾಟ್ತಾ ಹೋಗ್ಬೇಕಾತ. ದಾಟ್ತಾ ಹೋದಾಗ ಮಾತ್ರ ಅವ ಏನಾಗ್ತಾನಂತಂದ್ರ ಜಂಗಮತ್ವಕ್ಕೆ ಬಂದ್ ನಿಲ್ತಾನ ಅಂತೆ. ಭಕ್ತ ಮಹೇಶ ಸ್ಥಳಗಳನ್ನ ದಾಟಿ ಗುರು ಆದ್ರ, ಪ್ರಸಾದಿ ಪ್ರಾಣಿಲಿಂಗಿ ಸ್ಥಳಗಳನ್ನ ಕ್ರಮಿಸಿ ದೇವರಾದ್ರ, ತದನಂತರದೊಳಗ ಅವ ಏನಾಗ್ಬೇಕು ಅಂತಂದ್ರ ಶರಣ ಮತ್ತು ಐಕ್ಯ ಸ್ಥಳಗಳನ್ನ ದಾಟಿ ಜಂಗಮ ಸ್ವರೂಪವನ್ನ ಪಡಿಬೇಕು ಅಂತೆ. ಈ ಎಲ್ಲ ಅಂಶಗಳನ್ನು ಕೂಡ ವಚನ ಸಾಹಿತ್ಯ ಹೇಳ್ತದ. ಇವತ್ತು ಬೇಕಾಗಿರ್ತಕ್ಕಂಥದ್ದೇ ಜಂಗಮ ಸಿದ್ಧಾಂತ ಅಂತೆ. ಇಡೀ ಸಮಾಜವನ್ನ ನಾವು ಅವಲೋಕನ ಮಾಡಿದ್ವಿ ಅಂತಂದ್ರ ಆರ್ಥಿಕ ಅಸಮಾನತೆ, ಸಾಮಾಜಿಕ ಅಸಮಾನತೆ, ಪ್ರಾದೇಶಿಕ ಅಸಮಾನತೆ ಇವುಗಳೆಲ್ಲವೂ ಕೂಡ ಇವತ್ತು ಮೇಲ್ನೋಟಕ್ಕೆ ನಮಗ್ ಕಾಣಿಸ್ತಾ ಇದ್ದಾವು ಅಂತ. ಹಾಗಾದ್ರೆ ಈ ಪ್ರಾದೇಶಿಕ, ಸಾಮಾಜಿಕ, ಆರ್ಥಿಕ ಮೂರು ಅಸಮಾನತೆಗಳನ್ನ ತೊಡೆದು ಹಾಕುವ ಏಕೈಕ ಮಾರ್ಗ ಅಂದ್ರ ಅದು ಜಂಗಮ ಮಾರ್ಗ ಅಂತ. ಈ ಜಂಗಮ ಮಾರ್ಗವನ್ನ ವಚನ ಸಾಹಿತ್ಯ ಬಹಳ ಅದ್ಭುತವಾಗಿ ಪ್ರತಿಪಾದನೆಯನ್ನ ಮಾಡ್ತದ. ನಾವು ಇದನ್ನೇ ಮರು ವಿಮರ್ಶೆಗೆ, ವಚನ ಸಾಹಿತ್ಯವನ್ನ ಯಾಕೆ ನಾವು ಮರು ವಿಮರ್ಶೆಗೆ ಒಡ್ಬೇಕಾಗ್ಯದಂದ್ರ ಈ ಜಂಗಮ ಸಿದ್ಧಾಂತವನ್ನ ವಚನ ಸಾಹಿತ್ಯ ಹೆಂಗ್ ಹೇಳ್ತಾ ಇದೆ ಅಂತ. ಹಾಗಾದ್ರೆ ಜಂಗಮ ವ್ಯಕ್ತಿತ್ವ ಇನ್ನೂ ಕೂಡ ಪೂರ್ಣವಾಗ್ಬೇಕು ಅಂತಂದ್ರ ಅದೇ ಹೇಳ್ತೀವಲ್ಲ, ಗುರು ಲಿಂಗ ಜಂಗಮ ಈ ಸಾಮರಸ್ಯದಿಂದ ಇಡೀ ಲಿಂಗಾಯತ ಸಮುದಾಯ ಅಥವಾ ಲಿಂಗಾಯತ ಸಿದ್ಧಾಂತ ಅದು ವಿಶ್ವಮಟ್ಟಕ್ಕೆ ಹೋಗೋದಕ್ಕ ಕಾರಣವಾಗ್ಯದ ಅಂತ. ನೋಡ್ರಿ, ಜಂಗಮ ಸಿದ್ಧಾಂತ, ಜಂಗಮ ವ್ಯಕ್ತಿತ್ವ ಪೂರ್ಣವಾಗ್ಬೇಕು ಅಂತಂದ್ರ ಅದು ಎರಡು ಕಾರ್ಯಗಳಿಂದ ಮಾತ್ರ ಸಾಧ್ಯ ಆಗ್ತದ ಅಂತೆ. ಒಂದು ಕಾಯಕ, ಮತ್ತೊಂದು ದಾಸೋಹ ಅಂತ. ಈ ಎರಡು ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡಿದ್ರು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಾಯಕವನ್ನ ಮಾಡಬೇಕು. ಕಾಯಕವನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಪ್ರಸಾದವನ್ನ ಸ್ವೀಕರಿಸ್ತಕ್ಕಂಥ ಹಕ್ಕಿರ್ತದ ಅಂತ. ಕಾಯಕರಿಂದ ಬಂದಿರತಕ್ಕಂಥ ಫಲದಿಂದ ದಾಸೋಹವನ್ನ ಮಾಡಬೇಕು ಅಂತೆ. ಅದಕ್ಕಾಗಿನೇ ವಚನ ಸಾಹಿತ್ಯ ಪ್ರತಿಪಾದನೆ ಮಾಡ್ತಾರೆ, ಶರಣರು ಪ್ರತಿಪಾದನೆಯನ್ನ ಮಾಡ್ತಾರ. ಕಾಯಕವಿಲ್ಲದವನು ಭಕ್ತನಲ್ಲ, ಕಾಯಕವಿಲ್ಲದವನು ಭಕ್ತನಾಗೋದಕ್ಕ ಸಾಧ್ಯನೇ ಇಲ್ಲ ಅಂತೆ. ಅದಕ್ಕಾಗಿನೇ ನೋಡ್ರಿ, ಜಂಗಮ ಸಿದ್ಧಾಂತ ಏನ್ ಹೇಳ್ತಾರಂದ್ರ ನಾನು ದುಡಿಯಬೇಕು, ನಾವು ಉಣ್ಣಬೇಕು ಅಂತೆ. ನಾನು ದುಡಿಯಬೇಕು, ನಾವು ಉಣ್ಣಬೇಕು. ನಾನು ದುಡಿಯಬೇಕು, ನಾನು ಉಣ್ಣಬೇಕು ಅಂತ ಹೇಳುವುದಿಲ್ಲ ಶರಣ ಸಾಹಿತ್ಯ. ನಾನು ದುಡಿಯಬೇಕು, ನಾವು ಉಣ್ಣಬೇಕು ಅಂತೆ. ಈ ಎಲ್ಲ ಅಂಶಗಳನ್ನು ಕೂಡ ಶರಣ ಸಾಹಿತ್ಯ ಅಥವಾ ವಚನ ಸಾಹಿತ್ಯ ಪ್ರತಿಪಾದನೆಯನ್ನ ಮಾಡ್ತದ ಅಂತೆ. ಹಾಗಾದ್ರೆ ಈ ಜಂಗಮ ಇವತ್ತು ಏನಾಗ್ಬಿಟ್ಟದ? ಜಾತಿ ಸೂಚಕವಾಗ್ಬಿಟ್ಟದ ಅಂತೆ. ಇವತ್ತಿನ ದಾಸೋಹಗಳು ಕೂಡ ಏನಾಗಿದಾವ ಅಂತಂದ್ರ ಶರಣರು ಹೇಳ್ತಕ್ಕಂಥ ದಾಸೋಹಕ್ಕ ವಿರುದ್ಧವಾಗಿದ್ದಾವು ಅಂತ. ವಿರುದ್ಧವಾಗಿದ್ದಾವು ಅಂತ. ಯಾಕೆ ವಿರುದ್ಧವಾಗಿದ್ದಾವ ಅಂದ್ರ ಸಮಷ್ಟಿ ನೆಲೆಯಲ್ಲಿ ದುಡಿಯೋದು, ಸಮಷ್ಟಿ ನೆಲೆಯಲ್ಲಿ ದಾಸೋಹವನ್ನ ಮಾಡ್ತಾ ಪ್ರಸಾದವನ್ನ ಸ್ವೀಕರಿಸೋದು ಶರಣರ ಒಂದು ವಿಚಾರಧಾರೆಯಾಗಿತ್ತು ಅಂತ. ಆದ್ರೆ ಇವತ್ತೇನಾಗ್ಬಿಟ್ಟದಂತಂದ್ರ ಎಲ್ಲೋ ಕೆಲವು ಸ್ಥಳಗಳಲ್ಲಿ ಮಾತ್ರ ಪ್ರಸಾದವನ್ನ ದಾಸೋಹ ಮಾಡೋದು. ಅದು ಇವತ್ತಿನ ದಾಸೋಹದ ಪರಿಕಲ್ಪನೆಯೂ ಕೂಡ ಭಿನ್ನವಾಗ್ಯದ. ಅದು ಅನ್ನ ದಾಸೋಹ ಆಗಿರ್ಬೋದು, ಗ್ರಂಥ ದಾಸೋಹ ಆಗಿರ್ಬೋದು, ವಸ್ತ್ರ ದಾಸೋಹ ಆಗಿರ್ಬೋದು. ಹಿಂಗ ಹತ್ತಾರು ದಾಸೋಹಗಳು ಕೂಡ ಇವತ್ತು ಬೇರೆ ಬೇರೆ ನೆಲೆಯಲ್ಲಿ ನಡೀತಾ ಇರ್ತಾವು ಅಂತ. ಆದ್ರೆ 12ನೇ ಶತಮಾನದೊಳಗ ಎಲ್ಲರೂ ಕೂಡ ಕಾಯಕ ಜೀವಿಗಳೇ ಆಗಿದ್ರು ಅಂತ. ಉದಾಹರಣೆಗೆ ಅಂಬಿಗ ವೃತ್ತಿಯನ್ನ ಮಾಡತಕ್ಕಂಥವರು, ಅದು ಅಂಬಿಗ ಕಾಯಕವಾಗಿತ್ತು. ಇತರ ಕಾಯಕಗಳನ್ನ ಮಾಡತಕ್ಕಂಥವರು ಕೂಡ ಆ ಸಂದರ್ಭದೊಳಗಿದ್ರು. ಕಾಯಕನೇ ಬಹಳ ಶ್ರೇಷ್ಠವಾಗಿತ್ತು ಅಂತೆ. ನಾವು ಮಾಡತಕ್ಕಂಥ ಕಾರ್ಯಕ್ಕಿಂತ ಕಾಯಕ ಬಹಳ ಶ್ರೇಷ್ಠ ಅಂತ.
ಹಾಗಾದ್ರೆ ತಲೆಮಾರಿನಿಂದ ತಲೆಮಾರಿಗೆ ಬರತಕ್ಕಂತ ಈ ಕಾಯಕವನ್ನ 12ನೇ ಶತಮಾನದ ಪೂರ್ವದೊಳಗ ಭಾರತೀಯ ಕೆಲವೊಂದಿಷ್ಟು ಆಡಳಿತಶಾಹಿಗಳು, ಧಾರ್ಮಿಕ ಶಾಹಿಗಳು ಏನ್ ಮಾಡಿದ್ರು ಅಂತಂದ್ರ ಇವುಗಳನ್ನ ಜಾತಿಯನ್ನಾಗಿ ಪರಿವರ್ತನೆ ಮಾಡಿದ್ರು ಅಂತ. ಈ ಜಾತಿ ಶೋಷಣೆಯ ಅತಿರೇಕಗಳನ್ನ ಮುಟ್ಟಿರತಕ್ಕಂಥ ಸಂದರ್ಭದೊಳಗನ ಬಸವಣ್ಣವ್ರು ಹುಟ್ಟಿ ಬಂದ್ರು ಅಂತ. ಅನೇಕ ಶರಣರು ಬಂದ್ರು. ಸ್ಪೃಶ, ಅಸ್ಪೃಶ್ಯ ಅಂತಕ್ಕಂಥ ಜಾತಿಗಳೇನಿದಾವಲ್ಲ, ಹೊಲೆಯ, ಮಾದಿಗ, ಡೋಹರ, ಸಮಗಾರ, ಕೊರವ ಮುಂತಾದ ಅಸ್ಪೃಶ್ಯ ಜಾತಿಗಳನ್ನ ಒಗ್ಗೂಡಿಸಿದ್ರು ಬಸವಣ್ಣವರು. ಒಗ್ಗೂಡಿಸಿ ಈ ಜಾತಿ ಪದ್ಧತಿಯನ್ನ ನಿರಾಕರಣೆ ಮಾಡತಕ್ಕಂಥ ವೃತ್ತಿ ಪದ್ಧತಿಯನ್ನ ಅವರು ಜಾರಿಗೆ ತಗೊಂಡು ಬಂದ್ರು. ಆ ವೃತ್ತಿಯೇ ಏನಾಯ್ತು ಅಂತಂದ್ರ ಕಾಯಕ ಅಂತ ಹೇಳಿದ್ರು ಅವರು. ಇದುವೇ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಕಾಯಕವನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋದ್ರು ಅಂತಂದ್ರ ಅದನ್ನ ದೈವತ್ವದ ಹಂತಕ್ಕೆ ತೆಗೆದುಕೊಂಡು ಹೋದ್ರು. ಲಿಂಗಾಯತ ಅನ್ನೋದೇ ಅದು ಕಾಯಕ ಧರ್ಮ. ಇತರ ಧರ್ಮಗಳಿಗಿಂತ ಯಾಕೆ ಲಿಂಗಾಯತ ಧರ್ಮ ಬಹಳ ವಿಶಿಷ್ಟ ಅನಿಸ್ತದಂತಂದ್ರ ಇದು ಕಾಯಕ ಧರ್ಮ, ದುಡಿಯುವ ಧರ್ಮ. ಇತರ ಧರ್ಮಗಳ ನೀವು ಗಮನಿಸ್ಕೊಡ್ರಿ, ಅವು ಕಾಯಕದ ಬಗ್ಗೆ ಪ್ರತಿಪಾದನೆ ಮಾಡೋದಿಲ್ಲ, ವ್ಯಕ್ತಿ ಉನ್ನತಿಯ ಬಗ್ಗೆ ಪ್ರತಿಪಾದನೆ ಮಾಡ್ತಾವು, ಸಮಾಜ ಉನ್ನತಿಯ ಬಗ್ಗೆ ಪ್ರತಿಪಾದನೆ ಮಾಡೋದಿಲ್ಲ. ಅವು ಆತ್ಮೋನ್ನತಿಯ ಬಗ್ಗೆ ಪ್ರತಿಪಾದನೆಯನ್ನು ಮಾಡ್ತಾವು, ಮೋಕ್ಷದ ಬಗ್ಗೆ ಹೇಳ್ತಾವ. ಆದ್ರೆ ಲಿಂಗಾಯತ ಧರ್ಮ ಯಾವತ್ತಿಗೂ ಕೂಡ ಮೋಕ್ಷವನ್ನಾಗಲಿ ಆತ್ಮೋನ್ನತಿಯನ್ನಾಗಲಿ ಕೇವಲ ಅಷ್ಟಕ್ಕೆ ಬಂದು ನಿಲ್ಲಾರದೆ ಅದರ ಮುಂದಡಿ, ಅದಕ್ಕಿಂತಲೂ ಕೂಡ ಮುಂದಡಿ ಇಟ್ಟು ಜಂಗಮತ್ವವನ್ನ, ಕಾಯಕವನ್ನ, ದಾಸೋಹವನ್ನ, ನಾನು ದುಡಿಯಬೇಕು, ನಾವು ಉಣ್ಣಬೇಕು ಅಂತಕ್ಕಂಥ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡತಕ್ಕಂಥ ಒಂದು ದೊಡ್ಡ ಗುಣ ಅದು ಲಿಂಗಾಯತಕ್ಕದ, ಶರಣರ ತತ್ವಕ್ಕದ. ವಚನಗಳೆಲ್ಲವೂ ಕೂಡ ಇದನ್ನೇ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಅಂತೆ. ಒಂದ್ ಕಡೆ ಒಂದು ಹೇಳ್ತಾರ ನೋಡ್ರಿ, ಜಂಗಮಕ್ಕೆ ಲಕ್ಷಣವಾವುದೆಂದಡೆ ಲಿಂಗ ರೂಪಾಗಿ ಪಾದಾರ್ಚನೆಯ ಮಾಡಿಸಿಕೊಳ್ಳಬೇಕು, ಭಕ್ತಂಗೆ ಲಕ್ಷಣವಾವುದೆಂದಡೆ ಭೃತ್ಯ ರೂಪಾಗಿ ಪಾದಾರ್ಚನೆಯ ಮಾಡಬೇಕು, ತನು ಮನ ಧನತ್ರಯಂಗಳ ಹಿಡಿದೂ ಹಿಡಿಯದೆ ಮಾಡಿಸಿ ಕೊಂಬುವುದೀಗ ಜಂಗಮಕ್ಕೆ ಲಕ್ಷಣ ಅಂತ. ಬಾ ಚೆನ್ನಾಗಿ ಹೇಳ್ತದೆ ಇದನ್ನ. ತನುಮನ ಧನತ್ರಯಂಗಳ ಹಿಡಿದೂ ಹಿಡಿಯದೆ, ಇವು ಇದ್ರೂ ಕೂಡ ಇಲ್ಲದಂತೆ ಇಟ್ಕೊಂಡು ಜಂಗಮ ಮಾಡಿಸಿ ಕೊಂಬುದೀಗ ಜಂಗಮಕ್ಕೆ ಲಕ್ಷಣ ಅಂತ ಹೇಳ್ತಾನಾತ. ಗುರುಲಿಂಗ ಜಂಗಮಕ್ಕೆ ಸಂದಳಿದು ದಾಸೋಹವ ಮಾಡುವುದೀಗ ಭಕ್ತಂಗೆ ಲಕ್ಷಣ. ಅಲ್ಲಮ ಪ್ರಭು ಬಹಳ ಅದ್ಭುತವಾಗಿ ಈ ವಚನವನ್ನ ಹೇಳ್ತಾರ. ಹಾಗಾದ್ರ ದಾಸೋಹ ತತ್ವಕ್ಕೆ ಹಿಂಗ್ ಮಾಡಿದ್ರೆ ಮಾತ್ರ ಒಂದು ಅರ್ಥ ಬರ್ತದ ಅಂತ. ಆದ್ರೆ ಪ್ರಸ್ತುತ ಸಮಾಜದೊಳಗ ಬೇಡುವಾತ ಜಂಗಮ, ನೀಡುವಾತ ಭಕ್ತ ಹಿಂಗಾಗ್ಬಿಟ್ಟದ ಇವಾಗ. ಯಾಕ ವಚನಗಳನ್ನ ಮರು ವಿಮರ್ಶೆಗೆ ಒಡ್ಬೇಕಾಗ್ಯದಂದ್ರ ಗುರುಲಿಂಗ ಜಂಗಮಕ್ಕೆ ಸಂದ ಅಳಿದು ದಾಸೋಹವ ಮಾಡುವುದೀಗ ಭಕ್ತಂಗೆ ಲಕ್ಷಣ ಅಲ್ಲವ ಪ್ರಭುಗಳು ಹೇಳ್ತಾರ. ಆದ್ರೆ ಈ ವಚನಗಳು ಏನ್ ಮಾಡ್ತಾ ಇದಾವ ಅಂದ್ರೆ ಭಕ್ತ ಜಂಗಮ ನಡುವನ ಗುಣಲಕ್ಷಣಗಳನ್ನ ಹೀಗೆ ಹೇಳಿದ್ರ ಸೇವೆ ಮಾಡುವ, ಸೇವೆ ಮಾಡಿಸಿಕೊಳ್ಳುವ ಕುರು ಹಳಿದಾಗಲೇ ದಾಸೋಹಕ್ಕ ಒಂದು ಆ ತತ್ವಕ್ಕೊಂದು ಅರ್ಥ ಬರ್ತದ ಅಂತೆ. ಆದ್ರೆ ಪ್ರಸ್ತುತ ಸಮಾಜದೊಳಗ ಬೇಡುವಾತ ಜಂಗಮ, ನೀಡುವಾತ ಭಕ್ತ ಅಂತ. ಚನ್ನಬಸವಣ್ಣನವರೇ ಆ ಸಂದರ್ಭದೊಳಗೆ ಹೇಳ್ತಾರ ನೋಡ್ರಿ, ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ. ಈ ವಚನಗಳನ್ನ ನಾವು ಮಠಮಾನ್ಯಗಳಲ್ಲಿ ಹೇಳ್ಬೇಕಾಗ್ಯದ. ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ. ವಚನಗಳೊಳಗೆ ಬರ್ತದೆ, ಇನ್ನೊಂದು ಮಾತು ಬರ್ತದೆ, ಧನವ ನೀಡಿ ಜಂಗಮಕ್ಕೆ ದಾಸೋಹ ಮಾಡಬೇಕು. ಇದು ತೊಡಕಿನ ಮಾತಿದು, ವಚನದೊಳಗೆ ಬರ್ತಕ್ಕಂಥದ್ದು. ಆದ್ರ ಭಕ್ತನು ತಾನು ದುಡಿದು ಉಳಿದದ್ದನ್ನು ಜಂಗಮಕ್ಕೆ ಅಂದ್ರೆ ಸಮಾಜಕ್ಕೆ ನೀಡಬೇಕು ಎನ್ನುವ ಮಾತು ಕೂಡ ಸ್ವಲ್ಪ ಗೊಂದಲಮಯವಾಗೇನಾದ. ಆದ್ರೆ ವಚನಕಾರರ ಪ್ರಕಾರ ಏನ್ ಹೇಳ್ತಾರಂದ್ರ ಭಕ್ತನು ತನ್ನ ಅಂದಿನ ದುಡಿಮೆಯ ಫಲ ಅಂದಿಗೆ ಅದು ಸವಿಬೇಕು ಅಂತ. ದಾಸೋಹ ಅಂದ್ರ ಅನ್ನ ನೀಡ್ತಕ್ಕಂಥ ದಾಸೋಹ ಅಲ್ಲ ಅದು ಅಂತ. ಹಾಗಾದ್ರ ದಾಸೋಹ ಅಂದ್ರೆ ಏನು ಅಂತಂದ್ರ ಅದು ಸಾಮಾಜಿಕ ಭದ್ರತೆಯ ಸ್ವರೂಪ,
ನೋಡ್ರಿ, ದಾಸೋಹ ಅನ್ನೋದು ಸಾಮಾಜಿಕ ಭದ್ರತೆ. ಬಸವಣ್ಣನವ್ರ ಪ್ರಕಾರ ಲಿಂಗವಂತ ಭಕ್ತರೆಲ್ಲರೂ ಕೂಡ ಜಂಗಮರೇ. ಒಂದ್ ಕಡೆ ಹೇಳ್ತಾರಲ್ಲ, ನಾನು ಭಕ್ತ ಉಳಿದವರೆಲ್ಲ ಜಂಗಮ ಅಂತ ಹೇಳ್ತಾರೆ ಬಸವಣ್ಣನವರು. ಸಮೂಹ ನೆಲೆಯೊಳಗ ದುಡಿತಕ್ಕಂಥದ್ದು, ಸಮೂಹ ನೆಲೆಯೊಳಗ ದಾಸೋಹವನ್ನ ಸ್ವೀಕರಿಸ್ಕೊಳ್ತಕ್ಕಂಥದ್ದು, ಅಂದ್ರೆ ಪ್ರಸಾದವನ್ನ ಸ್ವೀಕರಿಸ್ಕೊಳ್ತಕ್ಕಂಥದ್ದು ಅಂತ. ಇಸ್ರೇಲ್ನೊಳಗ ಇವತ್ತಿಗೂ ಕೂಡ ಒಂದು ಪದ್ಧತಿ ಜೀವಂತದ. 12ನೇ ಶತಮಾನದೊಳಗೆ ಇನ್ನು ಬಸವಾದೀಶ್ವರ ಶರಣರು ಕಲ್ಯಾಣದೊಳಗ ಸಾಮೂಹಿಕವಾಗಿ ಕಾಯಕವನ್ನ ಮಾಡೋದು, ಸಾಮೂಹಿಕವಾಗಿ ದಾಸೋಹವನ್ನ ಮಾಡುತ್ತಾ ಪ್ರಸಾದವನ್ನ ಸ್ವೀಕರಣೆ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿ ಏನಿತ್ತಲ್ಲ, ಇದು ಇವತ್ತು ಇಸ್ರೇಲ್ನೊಳಗದ. ಅದಕ್ಕೆ ಏನಂತ ಕರೀತಾರ ಅಂದ್ರಲ್ಲಿ ಕೀಬೂಟ್ ಅಂತ ಕರೀತಾರ ಇಸ್ರೇಲ್ನೊಳಗ. ಈ ಇಸ್ರೇಲ್ನ ಕೀಬೂಟ್ ಸ್ವರೂಪ ಮತ್ತು ವಚನಕಾರರು ಶರಣರು ರೂಪಿಸಿರ್ತಕ್ಕಂಥ ನಮ್ಮ ಎಲ್ಲ ವಚನಗಳು ಕೂಡ ಹೇಳ್ತಕ್ಕಂಥ ದಾಸೋಹ ಅನ್ನುವ ಪದಕ್ಕೂ ಕೂಡ ಬಹಳ ಸಮೀಪ ಇರ್ತದ ಅಂತ. ನೋಡ್ರಿ, ಎಷ್ಟು ಸಲ ದಾಸೋಹ ಅಂತಕ್ಕಂಥ ಪದ ನಮ್ಮ ವಚನ ಸಾಹಿತ್ಯದೊಳಗೆ ಬಳಕೆಗೊಳ್ತಾರಂದ್ರ 250 ವಚನಗಳಲ್ಲಿ ಈ ದಾಸೋಹ ಅಂತಕ್ಕಂಥ ಪದ ಬರ್ತದ. ಅಂದ್ರೆ ದಾಸೋಹಕ್ಕೆ ಎಷ್ಟು ಮಹತ್ವವಾಗಿರ್ತಕ್ಕಂಥ ಒಂದು ಸಂದರ್ಭವನ್ನ ಶರಣರು ಕೊಟ್ಟಿದ್ರು ಅಂತ. ಹಾಗಾದ್ರೆ ಇಸ್ರೇಲ್ನ ಕೀಬೂಟ್ನ ಸ್ವರೂಪ ಹೆಂಗದ ಅಂತ ಹೇಳಿ ಸ್ವಲ್ಪ ನಾವು ಗಮನಿಸ್ಕೊಳ್ಬೇಕು ಅಂತ. ಶರಣರು ಮಹಾಮನೆ ಅಂತೇನ್ ಕರೀತಾ ಇದ್ರಲ್ಲ, ನಾವ್ ಹೇಳ್ತೀವಿ ಕಲ್ಯಾಣದೊಳಗ ಬಸವಣ್ಣನವರ ವಾಸಿಸ್ತಕ್ಕಂಥ ಮನೆ ಹೆಸರೇನಾಗಿತ್ತು ಅಂದ್ರ ಅದು ಮಹಾಮನೆಯಾಗಿತ್ತು ಅಂತ. ಅಲ್ಲಿ ಎಲ್ಲರಿಗೂ ಕೂಡ ಮುಕ್ತವಾಗಿರತಕ್ಕಂಥ ಪ್ರವೇಶವಿತ್ತು. ಯಾರು ಬೇಕಾದರೂ ಕೂಡ ಆ ಮನೆಯನ್ನ ಪ್ರವೇಶಿಸಬಹುದು ಅಂತ. ನಾವ್ ಹೇಳ್ತೇವೆ ಅನೇಕರು ಪರೀಕ್ಷೆ ಮಾಡುವುದಕ್ಕಾಗಿನೇ ಮಹಾಮನೆಗೆ ಬಂದು ಪ್ರಸಾದವನ್ನು ಸ್ವೀಕರಿಸ್ಕೊಳ್ತಕ್ಕಂಥ ಸಂದರ್ಭದೊಳಗೆ ನಡೆದಿರತಕ್ಕಂಥ ಘಟನೆಗಳನ್ನ ವಚನ ಸಾಹಿತ್ಯ ಪ್ರತಿಪಾದನೆಯನ್ನ ಮಾಡ್ತದ ಅಂತ. ಆದ್ರ ಈ ಕೀಬೂಟ್ ಅಂತಕ್ಕಂಥದ್ದು ಏನ್ ಹೇಳ್ತದ ಅಂತಂದ್ರ, ಈ ಮಹಾಮನೆಯ ವಿಚಾರವನ್ನೇ ಇದು ಬಹಳ ಚೆನ್ನಾಗಿ ಹೇಳ್ತದ. ಕೀಬೂಟ್ ಅಂದ್ರ ಸಮುದಾಯ ಒಂದಾಗಿರುವುದು ಅಂತ ಅರ್ಥ. ಇದು ಈ ಕೀಬೂಟ್ಗಳಿಗೆ ಸೇರಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಂತದ್ದು ಅನ್ನೋ ಯಾವುದೇ ಆಸ್ತಿಯೂ ಕೂಡ ಇರೋದಿಲ್ಲ ಅಂತ. ನೋಡ್ರಿ, ಇಸ್ರೇಲ್ ಇವತ್ತು ದೊಡ್ಡ ಯುದ್ಧದೊಳಗ ತೊಡಗಿರ್ತಕ್ಕಂಥದ್ದು. ಇಂಥ ಇಸ್ರೇಲ್ನೊಳಗ ಈ ಕೀಬೂಟ್ಗಳು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥವುಗಳು. ಈ ಕೀಬೂಟ್ ಸದಸ್ಯತ್ವವನ್ನ ಪಡೆದಿರ್ತಕ್ಕಂಥ ವ್ಯಕ್ತಿಗೆ ಯಾವುದೇ ಸ್ವಂತ ಆಸ್ತಿ ಇರೋದಿಲ್ಲ. ಇದ್ರ ಅದನ್ನ ಏನ್ ಮಾಡ್ಬೇಕು ಅಂದ್ರೆ ಆತ ಕೀಬೂಟ್ಗಳಿಗೆ ಒಪ್ಪಿಸ್ಬೇಕು. ಕೀಬೂಟ್ನೊಳಗಿರ್ತಕ್ಕಂಥ ಆ ಸದಸ್ಯ ಎಲ್ರೂ ಕೂಡ ಕಡ್ಡಾಯವಾಗಿ ದುಡಿಮೆ ಮಾಡಬೇಕು. ಎಲ್ರೂ ಕೂಡ ಕಡ್ಡಾಯವಾಗಿ ದುಡಿಮೆಯನ್ನ ಮಾಡಬೇಕು. ಒಂದೇ ಕಡೆ ಊಟವನ್ನ ಮಾಡಬೇಕು. ದುಡಿಮೆನೂ ಕೂಡ ಹೇಗಿರ್ತಾರಂದ್ರ ವಯಸ್ಸಿಗೆ ಅನುಗುಣವಾಗಿರ್ತಕ್ಕಂಥ ದುಡಿಮೆ ಇರ್ತದ, ಕೆಲಸ ಇರ್ತದ, ಕಾಯಕ ಇರ್ತದ ಅಂತ. ಮನೋಧರ್ಮಕ್ಕನುಗುಣವಾಗಿನೂ ಕೂಡ ಬುದ್ಧಿಗಳು ಇರ್ತಾವು ಅಂತ. ಅಲ್ಲಿ ಸೂಜಿಯ ತಯಾರಿಕೆಯಿಂದ ಹಿಡ್ಕೊಂಡು ವ್ಯವಸಾಯ, ಉದ್ದಿಮೆ, ಯಾವ್ದು ಕ್ಷೇತ್ರದೊಳಗಾದ್ರೂ ಕೂಡ ಆತ ದುಡಿಮೆಯನ್ನ ಮಾಡ್ಬೋದು. ಅತ್ಯಾಧುನಿಕ ಜೀವನ ವಿಧಾನವನ್ನೂ ಕೂಡ ಅವರು ಅನುಭವಿಸ್ಬೋದು. ಕ್ರೀಡೆ, ಮನೋರಂಜನೆ, ವೈದ್ಯಕೀಯ, ಆಧುನಿಕ, ಉನ್ನತ ಇದೆಲ್ಲವೂ ಸೌಲಭ್ಯಗಳನ್ನು ಕೂಡ ಈ ಕೀಬೂಟ್ನೊಳಗೆ ಇದ್ದುಕೊಂಡು ಅವನು ಪಡಿಬಹುದು ಅಂತ. ಇದು ಒಂಥರ ಸಮಾನತೆಯ ಜೀವಂತ ಸಮಾಜ ಅಂತ. ಇದನ್ನ ಶರಣರು ಹೇಳಿದ್ದು ಅಂತ. ಜಂಗಮ ಸಮಾಜ ಅಂತ. ಮಕ್ಕಳಿಂದ ಮುದುಕರವರೆಗೂ ಕೂಡ ಈ ಕೀಬೂಟ್ನೊಳಗಿದ್ದುಕೊಂಡು, ಮಹಾಮನೆಯೊಳಗಿದ್ದುಕೊಂಡು ಸಾಮಾಜಿಕ ಭದ್ರತೆಯನ್ನ ಪಡೀತಕ್ಕಂಥದ್ದು. ಬಸವಣ್ಣನವರು ಇಂಥ ಮನೆಯ ಕನಸನ್ನ ಕಂಡಿದ್ರು. ಇಂಥ ಮನೆಯ ಕನಸನ್ನ ಕಂಡಿದ್ರು. ಅದನ್ನೇ ನಮ್ಮ ಎಲ್ಲ ವಚನಗಳು ಕೂಡ ಪ್ರತಿಪಾದನೆಯನ್ನ ಮಾಡ್ತವು ಅಂತ. ಹಾಗಾದ್ರೆ ಬಸವಣ್ಣನವರು ಹೇಳ್ತಕ್ಕಂಥ ನೋಡ್ರಿ, ಒಂದ್ ಅರ್ಥದೊಳಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರ,
ಸಾಹಿತ್ಯವನ್ನ, ವಚನ ಸಾಹಿತ್ಯವನ್ನ ನಾವು ಮುಖ್ಯವಾಗಿ 3 ರೀತಿಯೊಳಗ ವಿಭಾಗ ಮಾಡ್ತೇವೆ ನಾವು. ಅದು ಏನು ಅಂತಂದ್ರೆ, ಒಂದು ಕಾಯ ಸಾಹಿತ್ಯ, ಇನ್ನೊಂದು ಆತ್ಮ ಸಾಹಿತ್ಯ, ಇನ್ನೊಂದು ಅನುಭಾವ ಸಾಹಿತ್ಯ ಅಂತ. ಕಲಬುರ್ಗಿ ಸರ್ ಇದನ್ನ ಬಹಳ ಚೆನ್ನಾಗಿ ಪ್ರತಿಪಾದನೆಯನ್ನು ಮಾಡ್ತಾರ. ಅವ್ರ ಅನೇಕ ಗ್ರಂಥಗಳೊಳಗ ಈ ಸಾಹಿತ್ಯವನ್ನ ವಿಂಗಡಿಸ್ತಕ್ಕಂತ ಪ್ರಕ್ರಿಯೆಯೊಳಗ ಇದನ್ನ ಮೇಲಿಂದ ಮೇಲೆ ಪ್ರತಿಪಾದನೆಯನ್ನ ಮಾಡ್ತಾರ ಅವರು. ಅದೇನು ಅಂದ್ರೆ, ಒಂದು ಕಾಯ ಸಾಹಿತ್ಯ, ಇನ್ನೊಂದು ಆತ್ಮ ಸಾಹಿತ್ಯ, ಮತ್ತೊಂದು ಅನುಭಾವ ಸಾಹಿತ್ಯ ಅಂತ. ಅವರೇ ಹೇಳ್ತಾರೆ ಇದನ್ನ, ಕಾಯ ಸಾಹಿತ್ಯ ಮನೋಪಾತಳಿಯದು, ಆತ್ಮ ಸಾಹಿತ್ಯ ಆತ್ಮ ಪಾತಳಿಯದು, ಅನುಭಾವ ಸಾಹಿತ್ಯ ಆತ್ಮ ಪಾತಳಿಯನ್ನೊಳಗೊಂಡು ಸಮಾಜ ಪಾತಳಿಯದ್ದು ಅಂತ. ಇವುಗಳೊಳಗ ಕಾಯ ಸಾಹಿತ್ಯ, ಆತ್ಮ ಸಾಹಿತ್ಯಗಳು ಪ್ರಾಚೀನ ಕನ್ನಡ ಸಾಹಿತ್ಯದೊಳಗ ಲೌಕಿಕ ಮತ್ತು ಆಗಮಿಕ ಹೆಸರಿಂದ ಬೆಳೆದು ಬಂದ್ರ, ಶರಣ ಸಾಹಿತ್ಯ, ಶರಣರು ಕಾಯ ಸಾಹಿತ್ಯವನ್ನ ಆತ್ಮ ಸಾಹಿತ್ಯವಾಗಿ ಪರಿವರ್ತಿಸಿಕೊಂಡು ಆತ್ಮ ಸಾಹಿತ್ಯವನ್ನು ಒಳಗೊಂಡು ಸಾಮಾಜಿಕ ಸಾಹಿತ್ಯವನ್ನು ಪ್ರತಿಪಾದಿಸುವ ವಚನ ಸಾಹಿತ್ಯವನ್ನ ಅನುಭವ ಸಾಹಿತ್ಯವೆಂದು ಕರೆಯಲಾಗ್ತದ ಅಂತಕ್ಕಂಥದ್ದನ್ನ ಅವರೇ ಬಹಳ, ಕಲಬುರ್ಗಿ ಸರ್ ಇದನ್ನ ಬಹಳ ಚೆನ್ನಾಗಿ ವಿವರಣೆಯನ್ನ ಕೊಡ್ತಾರ ಅಂತ. ಒಟ್ಟಿನೊಳಗ ನಮ್ಮ ವಚನಗಳೇನಿದಾವಲ್ಲ, ಶರಣ ಸಾಹಿತ್ಯ ಏನಿದೆಯಲ್ಲ, ಶರಣನೊಬ್ಬನ ತಾತ್ವಿಕ ಬದುಕಿನ ಅನ್ವಯಿಕವೇ ಅನುಭಾವ ಸಾಹಿತ್ಯ. ತಾತ್ವಿಕ ಬದುಕಿನ ಥಿಯರಿ ಆ ಥಿಯರಿ ಇರ್ತಕ್ಕಂಥದ್ದು ಅಪ್ಲೈಡ್ ಆಗ್ಬೇಕು ಅಂತ. ನಮ್ಮ ಅನೇಕ ಧರ್ಮಗಳು, ಧಾರ್ಮಿಕ ಕೃತಿಗಳು ಉಳಿದವುಗಳೆಲ್ಲವೂ ಕೂಡ ಏನ್ ಹೇಳ್ತಾವಂದ್ರ, ಬರೀ ತಾತ್ವಿಕ ಬದುಕಿನ ವಿಚಾರಗಳನ್ನ ಹೇಳ್ತಾರ, ಥಿಯರಿಯನ್ನ ಹೇಳ್ತಾರ, ಆದ್ರ ಅನ್ವಯಿಕವನ್ನ, ಅಪ್ಲೈಡ್ ವಿಚಾರವನ್ನ ಹೇಳೋದಿಲ್ಲ ಅಂತ. ಹಾಗಾದ್ರೆ ಈ ಅಪ್ಲೈಡ್ ವಿಚಾರಗಳನ್ನ ಹೇಳ್ತಕ್ಕಂತ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರೋದು ಯಾವುದು ಅಂದ್ರ ವಚನ ಸಾಹಿತ್ಯಕ್ಕ. ವಚನ ಸಾಹಿತ್ಯ ಹೇಳ್ತಕ್ಕಂಥದ್ದು ಎಲ್ಲವೂ ಕೂಡ ಅಪ್ಲೈಡ್, ಅನ್ವಯಿಸಿಕೊಳ್ತಕ್ಕಂಥ ವಿಚಾರಗಳು, ವ್ಯಕ್ತಿ ನೆಲೆಯಿಂದ ಹಿಡ್ಕೊಂಡು ಸಮಾಜಕ ನೆಲೆಯವರೆಗೂ ಕೂಡ ಅದ್ ಏನ್ ಮಾಡ್ತಾರಂತಂದ್ರ ಹೇಳ್ಕೊಳ್ತಾ ಹೋಗ್ತದ ಅಂತ. ಒಂದ್ ಕಡೆ ನೋಡ್ರಿ, ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಅಂದ್ರ, ನಾವ್ ಹೇಳ್ತೀವಿ ಕೆಲವೊಂದಿಷ್ಟು ಸ್ಥಳಗಳು ಶ್ರೇಷ್ಠ, ಕೆಲವೊಂದಿಷ್ಟು ಸ್ಥಳಗಳು ಕನಿಷ್ಠ ಅಂತ ಹೇಳ್ತಿರ್ತೇವೆ. ಅದನ್ನ ನಿರಾಕರಣೆ ಮಾಡ್ತದ. ಹೆಂಗ ಅದನ್ನ ಅನ್ವಯಿಕ ಮಾಡ್ತಾರಂದ್ರ, ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಇವತ್ತಿದನ್ನ ಅನ್ವಯಿಸ್ಕೊಳ್ಬೇಕಾಗ್ಯದ, ಮರು ವಿಮರ್ಶೆಗೆ ಒಡ್ಬೇಕಾಗ್ಯದ. ಜಲವೊಂದೇ ಶೌಚ ಮಜ್ಜನಕ್ಕೆ, ನಾವ್ ಹೇಳ್ತೀವಲ್ಲ, ಇವತ್ತಿನ ನೀರಿನ ಬಗ್ಗೆನೇ ದೊಡ್ಡ ಚರ್ಚೆ ಆಗ್ತದ. ಯಾವ ನೀರನ್ನ ಉಪಯೋಗಿಸ್ಕೊಂಡು ನಾವು ಸ್ನಾನವನ್ನ ಮಾಡಿದ್ರ, ಮಜ್ಜನವನ್ನ ಮಾಡಿದ್ರ ನಮಗ ಪಾಪ ಹೋಗ್ತದ ಅಂತ ಚರ್ಚೆ ನಡೆದದ. ಇವತ್ತು ವಿಶ್ವ ಮಟ್ಟದೊಳಗೆ ಚರ್ಚೆ ನಡೆದದ, ಎಲ್ಲೆಲ್ಲೋ ನಡೀತಾ ಇರ್ತದ ಅಂತ. ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಮಜ್ಜನಕ್ಕೆ, ಒಂದ ನೀರು ಅಂತ. ಕುಲವೊಂದೇ ತನ್ನ ತಾನರಿದವಂಗೆ, ಛಲವೊಂದೇ ಷಡು ದರುಶನ ಮುಕ್ತಿಗೆ, ನಿಲವೊಂದೇ ಕೂಡಲ ಸಂಗಮ ದೇವ ನಿಮ್ಮನ್ನರಿದವಂಗೆ. ನೋಡಿ, ಇವತ್ತು ಜಾಗತಿಕ ಅಸಮಾನತೆ ಉಂಟಾಗೋದಕ್ಕ, ರಾಷ್ಟ್ರಗಳ ಮಧ್ಯೆ ವೈಷಮ್ಯ ಬೆಳೆಯೋದಕ್ಕ ಮುಖ್ಯ ಕಾರಣಗಳೇನಾಗ್ತಾ ಇದಾವ ಅಂದ್ರೆ, ಒಂದು ಜನಾಂಗೀಯ ಭೇದ, ಮತ್ತೊಂದು ಗಡಿ ಭೇದ, ಮತ್ತೊಂದು ಜಲ ವಿವಾದಗಳು, ಇವೆಲ್ಲವೂ ಕೂಡ ಪ್ರತಿಷ್ಠೆ ಹೆಸರಿನೊಳಗ ಕಾಲು ಕೆದರಿಕೊಂಡು ಇಡೀ ಭೂಮಿಯೇ ಇವತ್ತು ಯುದ್ಧ ಭೂಮಿಯಾಗಿ ಸನ್ನದ್ಧವಾಗ್ಯದ ಅಂತೆ. ಹಾಗಾದ್ರೆ ಎಲ್ಲಾ ನೀರು ಕೂಡ ಒಂದು ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ. ಬಹಳ ಚೆನ್ನಾಗಿ ನೋಡ್ರಿ, ಅವತ್ತಿನ 1000 ವರ್ಷಗಳ ಹಿಂದುಗಡೆನೆ ಶರಣರು ಹೇಳಿದ್ರು ಅಂತೆ. ಇಂಥ ವಿಚಾರದೊಳಗ ವಿಶ್ವಶ್ರೇಷ್ಠತೆಯನ್ನ ಸಾರ್ತಕ್ಕಂತ ಮನುಷ್ಯ ಮಹಾಮಾನವನಾಗ್ಬೇಕು ಅಂತೆ, ವಿಶ್ವಮಾನವನಾಗ್ಬೇಕು ಅಂತೆ. ಕುವೆಂಪುರವ್ರು ಹೇಳಿರ್ತಕ್ಕಂಥ ವಿಚಾರಗಳು ಅದ ಹೇಳ್ತೇವಲ್ಲ, ಅನಿಕೇತನ ಆಗ್ಬೇಕು ಅಂತೆ. ಅನಿಕೇತನ ಅಂತ ಮನೆ ಇಲ್ಲದಿರೋದಲ್ಲ, ವಿಶ್ವವೇ ನನ್ನ ಮನೆ ಅಂತೆ. ಅದಕ್ಕ ಅದನ್ನ ಬಸವಣ್ಣನವರು ಅನಿಕೇತನ ಅನ್ನುವ ಪದಕ್ಕ ಪ್ರೇರಣೆ ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂದ್ರ, ಕುವೆಂಪುರವರಿಗೆ ಬಸವಣ್ಣನವರ ಮಹಾಮನೆಯ ಸಿದ್ಧಾಂತ. ಮಹಾಮನೆ ಅನ್ನೋ ಪದ ಏನೈತಲ್ಲ, ಅದು ಕೇವಲ 4 ಗೋಡೆಗಳ ಮಧ್ಯೆ ನಿರ್ಮಾಣವಾಗಿರ್ತಕ್ಕಂಥದ್ದಲ್ಲ. ಮಹಾಮನೆ ಅಂದ್ರ ಇಡೀ ಭೂಮಿಯೇ ಒಂದು ಮಹಾಮನೆ. ಅದನ್ನೇ ಕುವೆಂಪುರವರು
ಅನಿಕೇತನ ಅಂತ ಹೇಳಿದರು. ಮಹಾಮನೆ ಮತ್ತು ಅನಿಕೇತನ ಸಮಾನವಾಗಿರತಕ್ಕಂಥ ವಿಚಾರಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂಥವುಗಳು. ಇದನ್ನ ಇವತ್ತು ನಾವು ವಿಮರ್ಶೆಗೆ ಒಡ್ಬೇಕಾಗ್ಯದ ಅಂತೆ. ಆದ್ರೆ ಇವತ್ತಿನ ಸಂದರ್ಭದೊಳಗ ಇನ್ನೊಂದು ವಿಚಾರವನ್ನ ಬಹಳ ಸರಳವಾಗಿರತಕ್ಕಂಥ ಒಂದು ವಚನ ಬರ್ತದ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಖಿ ಆಸೆ ನಿಮಗೇಕೆ ಈಶ್ವರನೊಪ್ಪ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ನೋಡ್ರಿ, ಇದು 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 ಬಹಳ ಇವತ್ತಿನ 21ನೇ ಶತಮಾನಕ್ಕ ಬಹಳ ಪ್ರಸ್ತುತವಾಗಿರ್ತಕ್ಕಂಥ ವಿಚಾರ ಇದು. ಇವತ್ತಿನ ಹೊಸ ಬಂಡವಾಳಶಾಹಿಗಳು ಸೃಷ್ಟಿಯಾಗಿದ್ದಾರೆ ಜಗತ್ತಿನಾದ್ಯಂತ ಅಂತ. ಕೆಲವು ವ್ಯಕ್ತಿಗಳಲ್ಲಿ ಮಿಲಿಯಗಟ್ಟಲೆ ಹಣ ಸಂಗ್ರಹವಾಗ್ತಾ ಇದೆ. ಹಾಗಾದ್ರೆ ಸಂಗ್ರಹವಾಗ್ತಕ್ಕಂಥ ಈ ಸಂಪತ್ತನ್ನ ಸಮಾಜಮುಖಿಗೊಳಿಸ್ತಕ್ಕಂಥದ್ದು ಇವತ್ತು ಸಾಧ್ಯ ಆಗ್ತಾ ಇಲ್ಲ ಅಂತ. ಇವತ್ತು 2 ವರ್ಗಗಳು ಬಹಳ ಸಮಾಜದೊಳಗ ಮೇಲ್ನೋಟಕ್ಕೆ ನಮ್ಗೆ ಕಾಣಿಸ್ತಾ ಇದ್ದ. ಒಂದು ದುಡಿಸಿಕೊಳ್ಳುವ ವರ್ಗ, ಇನ್ನೊಂದು ದುಡಿಯುವ ವರ್ಗ ಅಂತ. ಆದ್ರೆ 12ನೇ ಶತಮಾನದೊಳಗೆ ವಚನ ಸಾಹಿತ್ಯ ಏನ್ ಹೇಳ್ತಾರಂದ್ರ, ಅಲ್ಲಿ ದುಡಿಸಿಕೊಳ್ಳುವ ವರ್ಗ ಯಾವುದೂ ಕೂಡ ಇರ್ಲಿಲ್ಲ. ಯಾಕೆ ಅರಸತ್ವವನ್ನ ಅರಸೊತ್ತಿಗೆ ಏನು ನಿರಾಕರಣೆ ಮಾಡಿದ್ರು ಅಂತಂದ್ರ, ಯಾಕ ಬಂಡವಾಳಶಾಹಿಗಳನ್ನ ಪುರೋಹಿತಶಾಹಿಗಳನ್ನ ವಿರೋಧ ಮಾಡಿದ್ರು ಅಂತಂದ್ರೆ ಶರಣರು ಇದೇ ಕಾರಣಕ್ಕೆ. ಅಲ್ಲಿ ದುಡಿಸಿಕೊಳ್ಳುವವರು ಯಾರೂ ಕೂಡ ಇರಲಿಲ್ಲ, ಎಲ್ಲರೂ ಕೂಡ ದುಡಿಯುವವರೇ ಅಂತ. ಆದ್ರೆ ಇವತ್ತು 21ನೇ ಶತಮಾನದೊಳಗ ಏನಾಗ್ಯದ ಅಂದ್ರ, ದುಡಿಯುವ ವರ್ಗ ದುಡಿಸಿಕೊಳ್ಳುವ ವರ್ಗ. ಅದಕ್ಕಾಗಿನೇ ಕಾಯಕ ಬಹಳ ಮುಖ್ಯ ಅಂತ. ಕಾಯಕ ಆರ್ಥಿಕತೆಯನ್ನ ಆಳುವ ಕೀ, ಆದ್ರ ಅದು ಸತ್ಯ ಶುದ್ಧವಾಗಿರ್ಬೇಕು ಅಂತ. ಆಸೆ ಎಂಬುದು ಅರಸಂಗಲ್ಲದ ಶಿವಭಕ್ತರಿಗೆ ಉಂಟೆ ಅಯ್ಯ ಎನ್ನುವ ಮಾತೇನೈತಲ್ಲ, ಇವತ್ತಿವತ್ತು ನಮ್ಮ ಮಧ್ಯೆ ಭ್ರಷ್ಟಾಚಾರದ, ಕಳ್ಳತನದ, ದರೋಡೆಯದ, ಸುಲಿಗೆಯದ, ಮೋಸದ, ವಂಚನೆಯದ, ಸಮಾಜಘಾತುಕದ, ಸಮಾಜ ವಿಕೃತಿಗಳು ಇವೆಲ್ಲವೂ ಕೂಡ ಇರೋದ್ರಿಂದ ಸ್ವಸ್ಥ ನೆಮ್ಮದಿ ಬದುಕಿಗೆ ಇವೆಲ್ಲವೂ ಕೂಡ ಕಡ್ಡಿಗಿರ್ತಕ್ಕಂಥ ಒಂದು ಅಂಶಗಳಾಗಿದ್ದಾವು ಅಂತ. ಆದ್ರ ಇವತ್ತು ಸಂಗ್ರಹವಾಗಿರ್ತಕ್ಕಂಥ ಸಂಪತ್ತನ್ನ ದಾಸೋಹಕ್ಕೆ ಉಪಯೋಗ ಮಾಡಿಬಿಟ್ರು ಅಂತಂದ್ರ ಸಮಾಜವನ್ನ ಜಾತಿ, ವರ್ಗ, ಲಿಂಗ, ಇವು ಎಲ್ಲಾ ಸಮಾನತೆಗಳನ್ನ ತೊಡೆದು ಹಾಕಿ ಸಮಾಜವನ್ನ ಕಟ್ಟೋದಕ್ಕ ಸಾಧ್ಯ ಆಗ್ತದ ಅಂತಕ್ಕಂಥ ವಿಚಾರಗಳನ್ನ ನಮ್ಮ ವಚನಗಳು ಮೇಲಿಂದ ಮೇಲೆ ಹೇಳ್ತಕ್ಕಂಥದ್ದನ್ನ ನಾವ್ ಇವತ್ತು ಹೇಳ್ಬೇಕಾಗ್ಯದ ಅಂತೆ. ಅದನ್ನೇ ಎಲ್ಲ ವಚನಗಳನ್ನು ಕೂಡ ವಿಮರ್ಶೆಗೆ ಒಡ್ಬೇಕಾಗಿರತಕ್ಕಂಥ, ಕೇವಲ ಒಂದು ವಚನವನ್ನ ತೆಗೆದುಕೊಂಡು ನಾವು ದಿನಂಪ್ರತಿನೂ ಕೂಡ ಮಾತಾಡಬಹುದು ಅಂತೆ. ಇಂಥ ಸಂದರ್ಭದೊಳಗ ವಚನ ಸಾಹಿತ್ಯ ಬಹಳ ಅದ್ಭುತವಾಗಿರತಕ್ಕಂಥದ್ದು. ಈ ವಚನ ಸಾಹಿತ್ಯವನ್ನ ಬಿಟ್ಟು ಕನ್ನಡದ ಅಸ್ಮಿತೆಯನ್ನ ನೋಡೋದಕ್ಕ ಸಾಧ್ಯನೇ ಇಲ್ಲ. ಕನ್ನಡದ ಶ್ರೇಷ್ಠತೆಯನ್ನ ತರೋದಕ್ಕೂ ಕೂಡ ಸಾಧ್ಯನೇ ಇಲ್ಲ ಅಂತ. ಇಂಥ ಸಂದರ್ಭದೊಳಗ ನಮ್ಮ ಇವತ್ತಿನ ಎಲ್ಲ ಅಸಮಾನತೆಗಳಿಗೂ ಕೂಡ ಒಂದು ಉತ್ತರವನ್ನ ಕಂಡುಕೊಳ್ತಕ್ಕಂಥ ಶಕ್ತಿ ಅದು ವಚನ ಸಾಹಿತ್ಯಕ್ಕದ, ವಚನಗಳಿಗದ. ಇಂಥ ವಚನಗಳ ಮರು ವಿಮರ್ಶೆಯನ್ನ ನಾವು ಇಂಥ ವೇದಿಕೆಗಳ ಮೂಲಕ ಚರ್ಚೆ ಮಾಡೋದ್ರ ಮೂಲಕ ಇಡೀ ಸಮಾಜಕ್ಕ ತಲುಪಿಸ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗ್ತದ ಅಂತೆ. ಇವತ್ತು ನಾವು ಅನೇಕ ಸಂದರ್ಭದೊಳಗೆ ಮಾತಾಡ್ತಾ ಇದ್ದೀವಿ, ಅಸಮಾನತೆಗಳ ಕುರಿತು ವಿರೋಧ ಮಾಡ್ತಾ ಇದ್ದೀವಿ. ಆದ್ರ ಆ ವಿರೋಧಿಸ್ತಕ್ಕಂಥ ಗುಣ ಎಲ್ಲಿಗೆ ನಿಂತು ಬಿಟ್ಟದಂದ್ರ ಕೇವಲ ಮೌಖಿಕ ಮಾತಿಗೆ ಮಾತ್ರ ನಿಂತು ಬಿಟ್ಟದ. ಅದು ಕೃತಿಗೆ ಬರೋದಕ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ. ಅದಕ್ಕೆ ಮಾತು, ನಡೆ ಮತ್ತು ನುಡಿ ಎರಡನ್ನೂ ಕೂಡ ಒಟ್ಟಿಗೆ ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಗುಣ ಇವತ್ತು ನಮ್ಮೆಲ್ಲ ಲಿಂಗಾಯತರಲ್ಲಿ ಅಥವಾ ಶರಣ ಸಾಹಿತ್ಯವನ್ನ ಪ್ರತಿಪಾದನೆ ಮಾಡ್ತಕ್ಕಂಥವರಲ್ಲಿ, ಶರಣ ಸಾಹಿತ್ಯದೊಳಗ ಶರಣರ ಮಾರ್ಗವನ್ನ ಅನುಸರಿಸ್ತಕ್ಕಂಥ ನಮ್ಮೆಲ್ಲರಲ್ಲಿ ಬಂತು ಅಂದ್ರ ನಿಜವಾಗ್ಲೂ ಕೂಡ ಇದು ಒಂದು ದೊಡ್ಡ ಕ್ರಾಂತಿಯಾಗುವುದಕ್ಕ ಸಾಧ್ಯ ಆಗತ್ತ. ಅದಕ್ಕೆ ವಚನಗಳನ್ನ ಕೇವಲ ಪಾರಾಯಣಕ್ಕಾಗಿನೋ ಮಾತಿಗಾಗಿಯೋ ನಾವು ಮಾಡಬಾರದು ಅಂತೆ. ಅದಕ್ಕಾಗಿ ಬಸವಣ್ಣ ಹೇಳ್ತಾನಲ್ಲ, 6 ಮುನಿದ ನಮ್ಮನ್ನೇನ ಮಾಡುವರು, ಊರು ಮುನಿದು ನಮ್ಮನೆಂತು ಮಾಡುವರು, ನಮ್ಮ ಕುನ್ನಿಗೆ ಕೂಸ ಕೊಡಬೇಡ. ಅದಕ್ಕೆ ಹೇಳ್ತಾನೆ 6 ಮುನಿದು ಇಂಥ ವಿಚಾರಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂಥವ್ರಿಗೆ ಜನ ವಿರೋಧ ಮಾಡ್ತಾರ. ಇವರೇನ್ ಹೇಳ್ತಾ ಇದಾರ ವಿಚಾರಗಳನ್ನ ಅಂತೆ.
ಅದಕ್ಕಾಗಿ ಬಸವಣ್ಣನವರೇ ಹೇಳ್ತಕ್ಕಂಥ ಇವನಾರವನೆಂದೆನಿಸಿದರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತೆ. ಅಂದ್ರೆ ಇವತ್ತಿನ ಅಸಮಾನತೆ, ಅದು ಜಾತಿ, ವರ್ಗ, ಲಿಂಗ, ಆಳುವ ವರ್ಗ, ದುಡಿಯುವ ವರ್ಗ, ಇವುಗಳೆಲ್ಲ ವರ್ಗಗಳನ್ನ ಮೀರಿ ಇವನು ಯಾರೋ ಬೇರೆ, ಅಂದ್ರೆ ನಾನು ಬೇರೆ ಅವನು ಬೇರೆ ಅಂತಕ್ಕಂಥ ಒಂದು ವೈಷಮ್ಯವನ್ನ, ವ್ಯತ್ಯಾಸವನ್ನ ತೊಡೆದು ಹಾಕಿ ನಾವೆಲ್ಲರೂ ಕೂಡ ಒಂದು ಅಂತಕ್ಕಂಥ ಮಾತನ್ನ ಹೇಳ್ತಾ, ಅದಕ್ಕೆ ಹೇಳ್ತಾ ನೋಡ್ರಿ ಹೆಂಗ ನಾವು ಇವತ್ತು ನಮ್ಮ ಮುಂದಿರತಕ್ಕಂಥ ವ್ಯಕ್ತಿಗಳನ್ನ ನಾವು ಆರೈಕೆ ಮಾಡ್ಬೇಕು ಅಂತ, ಉಪಚರಿಸ್ಬೇಕು ಅಂತ ಬಸವಣ್ಣವ್ರು ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ಏನು ಬಂದಿರಿ ಹದುಳವಿದ್ದೀರಿ ಎಂದಡೆ ನಿಮ್ಮ ಐಸಿರಿ ಹಾರಿ ಹೋಗುವುದೇ ಅಂತ. ಅದಕ್ಕ ಅಲ್ಲಮ ಪ್ರಭುಗಳು ಹೇಳಿದ್ದು ಮಾತೆಂಬುದು ಜ್ಯೋತಿರ್ಲಿಂಗ ಅಂತೆ, ಎಲ್ಲಕ್ಕೂ ಕೂಡ ಮೂಲ ಕಾರಣ ಮಾತೆ ಅಂತೆ. ಇಂಥ ನಡೆ ನುಡಿಗಳನ್ನ ನೀವು ರೂಢಿಸ್ಕೊಡ್ರಿ ಅಂತ. ನೈತಿಕತೆಯನ್ನ ನಾವು ಮೊನ್ನೆ ಹೇಳಿದ್ರು, ಮೊನ್ನೆ ದೆಹಲಿಯೊಳಗಿನ ದೊಡ್ಡ ಮಟ್ಟದೊಳಗೆ ಚರ್ಚೆ ಆಯ್ತು. ಸುಧಾಮೂರ್ತಿ ಮೇಡಮ್ ಅವ್ರು ಹೇಳಿದ್ರು, ಇವತ್ತು ಮಕ್ಕಳಿಗೆ ನಾವು ನಮ್ಮ ಪ್ರಾಚೀನ ಇತಿಹಾಸವನ್ನ ಹೇಳಬೇಕಾಗ್ಯದ, ಕಥೆಗಳ ಮೂಲಕ ನೈತಿಕತೆಯನ್ನ ತರಬೇಕಾಗ್ಯದ. ಹಾಗಾದ್ರೆ ನೈತಿಕತೆಯ ಅಂಶ ಹೆಚ್ಚು ನಮ್ಗೆ ಎಲ್ಲಿ ಸರಳವಾಗಿ ದಕ್ತದ ಅಂದ್ರೆ ವಚನ ಸಾಹಿತ್ಯದ ಮೂಲಕ ಅಂತ. ಏನು ಬಂದಿರಿ ಹದುಳಿದ್ದೀರಿ ಎಂದಡೆ ನಿಮ್ಮ ಐಸಿರಿ ಹಾರಿ ಹೋಗುವುದೇ, ಎಷ್ಟ್ ಚೆನ್ನಾಗಿ ಹೇಳ್ತಾರ ಅವ್ರು. ಮುಂದ್ ಬಂದಂತವ್ರಿಗೆ, ಮನೆಗೆ ಬಂದಂತವ್ರಿಗೆ ನೀವು ಬರ್ರಿ ಆರಾಮಿದ್ದೀರಾ ಕೂತ್ಕೊಡ್ರಿ ಅಂತ. ಕುಳ್ಳಿರಿ ಅಂದರೆ ನೆಲ ಕುಳಿ ಹೋಗುವುದೇ, ಬಂದಂತವ್ರಿಗೆ ಕುಳ್ಳಿರಿ ಎಂದಡೆ ಕೂತ್ಕೊಡ್ರಿ ಅಂತಂದ್ರ ನಾವು ಎಷ್ಟು ಅಸಹಜರಾಗಿದ್ದೀವಿ ಅಂತಂದ್ರ, ನಮ್ಮಲ್ಲಿ ಅಹಂ ಎಷ್ಟು ಜಾಗೃತವಾಗ್ಯದಂದ್ರ, ನಾವು ನಮ್ಮ ಅಂತಸ್ತಿನವರ ಜೊತೆಗೆ ಮಾತನಾಡ್ತಕ್ಕಂಥ, ನಾವು ನಮ್ಮ ಸರಿಸಮಾನವಾಗಿರ್ತಕ್ಕಂಥ ಅಥವಾ ನಮಗಿಂತಲೂ ಕೂಡ ಹೆಚ್ಚಿನ ಅದು ಆರ್ಥಿಕತೆ ಇರ್ಬೋದು, ಸಾಮಾಜಿಕತೆಯ ಉನ್ನತಿಯೊಳಗಿರ್ತಕ್ಕಂಥವ್ರ ಜೊತೆಗೆ ಮಾತ್ರ ನಾವು ಮಾತನಾಡೋದಕ್ಕ ಹಪಹಪಿಸ್ತಾ ಇದ್ದೇವೆ ಹೊರತು ನಮಗಿಂತ ಕೆಳಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ನಾವು ಮಾತನಾಡೋದಕ್ಕ ಹಿಂಜರಿತಾ ಇದ್ದೇವೆ ಅಂತ. ಒಂದ್ ಸಂದರ್ಭದೊಳಗೆ ಬರ್ತದಲ್ಲ, ಕಲ್ಯಾಣದೊಳಗ ನಾಗಿದೇವ್ ಅಂತ ಏನೋ ಬರ್ತಾನ, ನೀರು ಕುರುಡಾತ ಅಂದ, ಬಾವಿಗೆ ನೀರು ಸೆಳೆಯೋದಕ್ ಹೋಗಿರ್ತಾನ ತರೋದಕ್ಕ, ಅಲ್ಲಿ ಬಿದ್ದು ಬಿಟ್ಟಿರ್ತಾನ ಆತ, ಅವನು ನಿರಾಕರಣೆ ಮಾಡ್ತಾರ. ಅವಾಗ ಬಸವಣ್ಣ ಬಂದು ಅವನನ್ನು ಅಪ್ಪಿಕೊಳ್ತಾನೆ, ಎಬ್ಬಿಸ್ತಾನ. ಅವಾಗ ನಾನು ಯಾರು ಅಂತ ಗೊತ್ತಾಯ್ತಾ ನಿನಗೆ ಅಂತ ಹೇಳಿ ಬಸವಣ್ಣನವರು ಕೇಳಿದಾಗ ಅವನ್ ಹೇಳ್ತಾನ, ಕಲ್ಯಾಣದೊಳಗ ಬಸವಣ್ಣನವರನ್ನ ಬಿಟ್ಟರೆ ಇನ್ನಾರು ಅಪ್ಪಿಕೊಳ್ಳಲು ಎತ್ತಲು ಸಾಧ್ಯ ಅಂತ ಹೇಳ್ತಾನ. ಅಂದ್ರ ಅದನ್ನೇ ಇಲ್ಲಿ ಹೇಳ್ತಾನತ, ಒಡನೆ ನುಡಿದಡೆ ಸಿರ ಹೊಟ್ಟೆಯೊಡೆಯುವುದೇ. ಚೆನ್ನಾಗಿ ಮಾತಾಡ್ಬೇಕು ಅಂತ. ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ. ನೋಡ್ರಿ ಬಸವಣ್ಣನವ್ರು ಎಲ್ಲಿಗೆ ಬಂದ್ ಕೊನೆಗೆ ನಿಲ್ತಾರಂತಂದ್ರ, ಆಯ್ತಪ್ಪ ನಿನಗೆ ಕೊಡೋ ಗುಣ ಇರ್ಲಿಲ್ಲ ಅಂದ್ರ ಅಟ್ಲೀಸ್ಟ್ ಇವುಗಳನ್ನಾದರೂ ಕೂಡ ನಿನ್ನ ನಡತೆಯೊಳಗೆ ನೀ ರೂಢಿಸ್ಕೊಂಡಿ ಅಂತಂದ್ರ, ಮೂಗ ನೀನ್ ರೂಢಿಸ್ಕೊಳ್ಳಿಲ್ಲ ಅಂತಂದ್ರ ಮೂಗ ಕೊಯ್ಯುವುದ ಮಾವನೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇಂಥ ವಿಚಾರಗಳನ್ನ ನಾವು ಮತ್ತೆ ವಚನಗಳಲ್ಲಿ ವಿಜ್ಞಾನದ, ವಚನಗಳಲ್ಲಿ ನೈತಿಕತೆ ಅದ, ವಚನಗಳಲ್ಲಿ ಸಾಮಾಜಿಕತೆ ಅದ, ವಚನಗಳಲ್ಲಿ ಅಸಮಾನತೆಯನ್ನು ವಿರೋಧಿಸ್ತಕ್ಕಂಥ ಗುಣ ಅದ, ವಚನಗಳಲ್ಲಿ ಕ್ರಾಂತಿಕಾರಿ ಅದ, ವಚನಗಳಲ್ಲಿ ಗಡಿ ಭಾಷೆ ಈ ಅಸಮಾನತೆಗಳನ್ನ ತೊಡೆದು ಹಾಕ್ತಕ್ಕಂಥ ಶಕ್ತಿ ಅದ. ಇಂಥ ಅಂಶಗಳನ್ನ ಇಟ್ಟುಕೊಂಡು ನಾವು ಮತ್ತೆ ಮತ್ತೆ ಪುನರ್ ವಚನಗಳ ಕಡೆಗೆ ನಡೀತಕ್ಕಂಥ ಒಂದು ಅಂಶವನ್ನ ರೂಢಿಸ್ಕೊಳ್ಬೇಕಾಗ್ಯದ ಅಂತಕ್ಕಂಥ ಮಾತನ್ನ ಹೇಳ್ತಾ, ವಚನಗಳ ವಿಮರ್ಶೆ, ಮರುವಿಮರ್ಶೆ ನೋಡ್ರಿ ಎಂದಿಗಿಂತ ಇವತ್ತು ಹೆಚ್ಚು ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಲ್ಲಿಯವರೆಗೂ ಕೂಡ ನನಗ ಕೆಲವೊಂದಿಷ್ಟು ವಚನ ಸಾಹಿತ್ಯದ ಬಗ್ಗೆ ಮಾತನಾಡೋದಕ್ಕ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಚನ ವೇದಿಕೆ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಮತ್ತು ಈ ಗೂಗಲ್ ಮೀಟ್ ನಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ನಮಿಸಿಕೊಳ್ತಾ, ನಾವು ವಚನಗಳ ಬಗ್ಗೆ ಕೇವಲ ಹೇಳಲಾರದೆ ವಚನವನ್ನ ಅನುಸರಿಸೋಣ, ವಚನ ಸಾಹಿತ್ಯವನ್ನ ದಲ್ಲಿಯೇ ಬದುಕೋಣ, ಜೀವನವನ್ನ ನಡೆಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ವಚನವನ್ನ ಬಿಟ್ಟರೆ ನಮಗಾರಿಗೂ ಬೇರೊಂದು ಮಾರ್ಗವಿಲ್ಲ ಅಂತಕ್ಕಂಥ ಗುಣ ಅದು ನಮ್ಮಲ್ಲಿ ಇನ್ನಷ್ಟು ಗಟ್ಟಿ ಗೊಳ್ಳಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಕೂಡ ಶರಣಾರ್ಥಿ. ಶರಣಾರ್ಥಿ ರಮೇಶ್ ಸರ್ ಅವ್ರಿಗೆ. ಸರ್ ನಂದೊಂದು ಕ್ವಶನ್, ಸಂಜೀವ್ ಕಡಗರ್ ಅಂತ.
ಸರ್ ಹೇಳ್ರಿ ಸರ್. ಸಂಜೀವ್ ಕಡಗದವರು. ಸರ್ ನಾನು ಇಲ್ಲಿ ಬೆಂಗಳೂರಲ್ಲಿ ಇರ್ತೀನಿ. ಇಲ್ಲಿ ಹೇಳಿ ಸರ್. ನಮ್ಮ ನಿಮಾನ್ಸ್ ಅಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ. ಹಾ ಸರ್. ಹಾ ರೀ. ಅವ್ರಿಗೆ ಏನಾಗಿದೆ ಅಂದ್ರೆ ಅವ್ರಿಗೊಂದು ಆ್ಯಪ್ ರೆಡಿ ಮಾಡಿಕೊಡ್ಬೇಕಾಗಿದೆ. ಅವರು ವಚನ ಸಾಹಿತ್ಯದ ಮುಖಾಂತರ ಮನೋರೋಗಿಗಳನ್ನ ಅವ್ರನ್ನ ಇದು ಅವ್ರಿಗೆ ಆರೋಗ್ಯ ಇಂಪ್ರೂವ್ಮೆಂಟ್ ಮಾಡಕ್ಕೆ ಹಾ ಅವ್ರಿಗೆ ಸರ್. ಹಾ. ಈ ವಚನ ಸಾಹಿತ್ಯ ಬೇಕು ಅಂತ ನನ್ನ 3 ಸಲದಿಂದ ಕೇಳ್ತಾ ಇದ್ದಾರೆ. ಹಾ ಸರ್. ಹಾ ರೀ. ಅವ್ರಿಗೆ ಈ ಆರೋಗ್ಯ ವೃದ್ಧಿ ಆಗ್ತಕ್ಕಂಥ ಮಾನಸಿಕವಾಗಿ ಸದೃಢ ಆಗ್ತಕ್ಕಂಥ ವಚನಗಳು ಏನಾರು ಇದ್ರೆ ತಾವು ಹಾ ಸರ್. ಅದನ್ನ ನನಗೆ ನನ್ನ ನಂಬರ್ ಬೇಕಾದ್ರೆ ಕೊಡ್ತೀನಿ. ಅವ್ರನ್ನ ಅವ್ರ ಜೊತೆ ಒಂದು ವಚನ ಅಂತ ಹೇಳಿ ಒಂದು ಆ್ಯಪ್ ರೆಡಿ ಮಾಡಿದ್ದೀನಿ. ವಾಟ್ಸಪ್ ಗ್ರೂಪು. ಹಾ ಆ ಸರ್. ಡಾಕ್ಟರ್ ಜೊತೆ ಅವರು ಒಬ್ಬ ಸೀನಿಯರ್ ಮೋಸ್ಟ್ ಡಾಕ್ಟರು, ಹಾ ಸರ್. ಹಾ ಸರ್. ಅವರು ರೆಡಿ ಇದ್ದಾರೆ ಹಾ ಸರ್. ತಮ್ಮ ಜೊತೆ ಸಂವಾದ ಮಾಡಕ್ಕೆ. ಮತ್ತ ನನ್ ವಚನ ಜೊತೆ ಸಾಹಿತ್ಯ ಮಾತಾಡ್ರಿ ಅಂತ ಹೇಳಿರಿ ಸರ್. ನಾನು ಅವ್ರಿಗೆ ಬೇಕಾಗಿರತಕ್ಕಂತ ವಚನ ಸಾಹಿತ್ಯಕ್ಕೆ ಬೇಕಾಗಿರತಕ್ಕಂತ ಎಲ್ಲ ಅಂಶಗಳನ್ನು ಕೂಡ ನಾನು ಅವ್ರಿಗೆ ಒದಗಿಸ್ಕೊಡ್ತೀನಿ. ಈಗಾಗ್ಲೇ ಸಿರಿಗೆರೆ ಮಠದವರು ಹಾ. ವಚನ ಸಾಹಿತ್ಯದ ಕುರಿತೇನೆ ಅನೇಕ ಆಪ್ ಗಳನ್ನು ಸೃಷ್ಟಿ ಮಾಡಿದ್ದಾರೆ. ವಚನ ಸಾಹಿತ್ಯವನ್ನ ಕುರಿತೇ ಯೂಟ್ಯೂಬ್ ನಲ್ಲಿ ಇತರ ಸಾಮಾಜಿಕ ಅದು ಮಾಧ್ಯಮದಲ್ಲಿ ಬೇಕಾಗಿದೆ ಅಲ್ಲ, ಇದು ಹಾ ಸರ್. ಇದು ಬೇಕಾದ ಮನೋರೋಗಿಗಳಿಗೆ ಮಾನಸಿಕವಾಗಿ Yes, sir. ಕುಗ್ಗಿದಂತವರಿಗೆ ಹಾ ಸರ್. ಅವ್ರ ಮಾನಸಿಕ ಡೆವಲಪ್ ಮಾಡಕ್ಕೆ. ಎಸ್ ಸರ್. ಆಯ್ತು. ಈಗ ಈಗ ನಮ್ಮ ಬಹಳಷ್ಟು ವಚನಗಳಿದಾವೆ. ಬಹಳಷ್ಟು ನಮ್ಮ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ಅಥವಾ ನಮ್ಮ ನಡೆನುಡಿಗಳಲ್ಲಿ ಆಗ್ತಕ್ಕಂಥವು ಸಾಕಷ್ಟು ವಚನಗಳು. ಸರ್ ಈಗ ಒಂದ್ ಪ್ರಶ್ನೆ ಏನು ಅಂತಂದ್ರ, ವಚನ ಸಾಹಿತ್ಯ ಸೃಷ್ಟಿಯಾಗಿರ್ತಕ್ಕಂಥದ್ದೇ 12ನೇ ಶತಮಾನದೊಳಗ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಕ್ಕಂಥ, ಸಾಮಾಜಿಕವಾಗಿ ಶೋಷಣೆಗೊಳಗಾಗಿರ್ತಕ್ಕಂಥ, ನಮ್ಮನ್ನ ಯಾರೂ ಕೂಡ ಅಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಸಮುದಾಯಗಳಿಗೆ ಒಂದು ಮನೋ ಸದೃಢತೆಯನ್ನ ತರೋದಕ್ಕಾಗಿನೇ ಬಸವಣ್ಣನವರು ವಚನಗಳನ್ನ ಹೇಳಿದರು ಅಂತ ನೋಡ್ರಿ. ಅವತ್ತಿನ ಸಂದರ್ಭದೊಳಗ ಮನೋ ದೌರ್ಬಲ್ಯವನ್ನೇ ಇವರೆಲ್ಲರೂ ಕೂಡ ಹೊಂದಿದ್ರು, ಕೆಳವರ್ಗದವರು. ಯಾಕಂದ್ರೆ ಅವ್ರೆಲ್ರೂ ಕೂಡ ಅನ್ಟಚೇಬಲ್ ಆಗಿದ್ರು. ಅವ್ರನ್ನ ಯಾರನ್ನೂ ಕೂಡ ಅವ್ರನ್ನ ಮಾತಾಡಿಸೋದಿರ್ಲಿ, ಅವ್ರನ್ನ ಮುಟ್ಸೋದಿರ್ಲಿ ಯಾವೂ ಕೂಡ ಸಾಧ್ಯ ಇರ್ಲಿಲ್ಲ. ಆ ಸಂದರ್ಭದೊಳಗ ಅವ್ರಿಗೊಂದು ಮನೋ ಸಾಮರ್ಥ್ಯವನ್ನ, ಮನೋ ಸದೃಢತೆಯನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ಶಕ್ತಿ ಅದು ಬಸವಣ್ಣನವರಿಗೆ, ಬಸವಾದಿ ಇತರ ಶರಣರು ರಚನೆ ಮಾಡಿರ್ತಕ್ಕಂಥ ವಚನಗಳಿಗೆ ಅದ ಅಂತ. ಕರೆಕ್ಟ್ ಸರ್, ತಾವು ಹೇಳಿದ್ದನ್ನು ನಾನು ಒಪ್ಕೋತೀನಿ. ಇದು 100ಕ್ಕೆ 100 ಸತ್ಯವಾದ ಮಾತಂತದ್ದು. ಆದ್ರೆ ಈಗ ಅವ್ರಿಗೆ ಏನ್ ಬೇಕಾಗಿದೆ ಅಂದ್ರೆ ಅದ್ರೊಳಗಿರ್ತಕ್ಕಂಥ ಸ್ಪೆಷಲಿ ಹಕ್ಕಿ ತೆಗಿಬೇಕಾಗಿದೆ ನಾವು ವಚನಗಳನ್ನ. ವಚನ ಸಾಹಿತ್ಯದೊಳಗ ಮನೋ ಸದೃಢತೆಯನ್ನ, ಮಾನಸಿಕ ಕುಗ್ಗಿ ಹೋಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಮಾನಸಿಕ ಶಕ್ತಿಯನ್ನ ಇಮ್ಮಡಿ ಮುಮ್ಮಡಿಗೊಳಿಸ್ತಕ್ಕಂಥ ಅನೇಕ ಅಂಶಗಳು ವಚನದೊಳಗಿದಾವ್ ಸರ್. ಅಂತ ವಚನಗಳನ್ನ ನಾವು ಅವರಿಗೆ ಹುಡುಕಿ ಕೊಡೋದ್ರ ಮೂಲಕ ನಾವು ಕೂಡ ಒಂದಿಷ್ಟು ಅವ್ರಿಗೆ ಸಹಾಯ ಮಾಡ್ಬೋದು, ನಾವು ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ಅದ್ರೊಳಗೆ ಕಾರ್ಯನಿರ್ವಹಿಸ್ಬೋದು ಅಂತಕ್ಕಂಥ ನನ್ನ ಆಶೆಯನ್ನು ಕೂಡ ಅದ. ನೀವು ಅವರಿಗೆ ನನ್ನ ನಂಬರ್ನು ಕೂಡ ಕೊಡ್ಬೋದು ಸರ್, ಅಥವಾ ನನ್ನ ಜೊತೆ ಮಾತಾಡಿದ್ರು ಕೂಡ ನಾನು ಆ ವಿಷಯವನ್ನ ಅವ್ರಿಗೆ ಹೇಳ್ತೀನಿ ಸರ್. ಆಗ ವಾಟ್ಸ್ಆಪ್ ಗ್ರೂಪಿಗೆ ತಮ್ಮನ್ನು ಸೇರಿಸ್ತೇನೆ. ತಮ್ಮ ನಂಬರ್ ನನಗೆ, ನನ್ನ ನಂಬರು 9844 ಹಾ ಸರ್ 96789. ಎಸ್ ಸರ್. ಎಸ್ ಸರ್. ಆಮ್ಯಾಗ ಅವರು ಒಂದು ಲೆಟರ್ ಕೊಡ್ತಾರೆ, ಮತ್ತೆ ಅಲ್ಲೊಂದು ಸಂವಾದ ಕಾರ್ಯಕ್ರಮವನ್ನು ನಿಮಾನ್ಸ್ ಅಲ್ಲಿ ಮಾಡಕ್ ರೆಡಿ ಇದ್ದಾರೆ. ಎಸ್ ಸರ್. ಎಸ್ ಅವರೊಂದು ಇದನ್ನು ಕೊಡ್ತಾರೆ, ಅವರು ತಮ್ಗೆ ಆಹ್ವಾನದ ಟೈಪ್. ಅವರು ನನಗೆ ಲೆಟರ್ ಕೊಟ್ಟು ನನಗೊಂದು ಏನಾದ್ರು ಕಳ್ಸಿದ್ರು ಅಂದ್ರೆ ಅಧಿಕೃತ, ನಾನು ಹೋಗಿ ಬೇಕಾದ್ರೆ ಅಲ್ಲಿರ್ತಕ್ಕಂಥ ಮನೋರೋಗಿಗಳನ್ನು ಉದ್ದೇಶಿಸಿನೇ ಮನೋ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ತಕ್ಕಂಥ ಅಂಶಗಳನ್ನು, ವಚನಗಳನ್ನೇ ಇಟ್ಕೊಂಡು ನಾವು ಮಾತಾಡೋದಕ್ಕೆ, ಅವ್ರ ಜೊತೆಗೆ ಸಂವಹನ ಮಾಡೋದಕ್ಕೆ ಒಂದು ವಿಷಯ ಸರ್. ಇದರಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಕನ್ನಡಿಗರು ಅದಾರೆ, ಹಿಂದಿ ಭಾಷಿಕರಿದ್ದಾರೆ, ತಮಿಳು ಭಾಷಿಕರಿದ್ದಾರೆ, ಮಲಯಾಳಿ ಭಾಷಿಕರಿದ್ದಾರೆ, ಅವ್ರು ಮತ್ತೆ ಇಂಗ್ಲಿಷ್ ಭಾಷಿಕರು. ಹಾ ಸರ್. ಹಾ ಸರ್. ಈ ಒಂದು ವಚನ ಇವನಾರವ ಅಂತ ನಮ್ದೊಂದು ವಚನ ಇದೆ ಅಂದ್ರೆ ಅದನ್ನ ಹಿಂದಿ ಒಳಗೂ ಹೇಳ್ಬೇಕು, ತಮಿಳಲ್ಲಿ ಹೇಳ್ಬೇಕು, ಮಲಯಾಳಿಯಲ್ಲಿ ಹೇಳ್ಬೇಕು, ಆಮೇಲೆ ಇಂಗ್ಲಿಷಲ್ಲಿ ಹೇಳ್ಬೇಕು. ಆ ರೀತಿ ವಚನಗಳನ್ನ ಪ್ರಿಪೇರ್ ಮಾಡಿ ಅವರೊಂದು ಆ್ಯಪ್ ರೆಡಿ ಮಾಡಕ್ ರೆಡಿ ಇದ್ದಾರೆ. ಅದನ್ನ ಆ್ಯಪ್ ಯಾವ ರೀತಿ ವೆಬ್ಸೈಟ್ ಅಲ್ಲಿ ಒಂದು ಆ್ಯಪ್ ರೆಡಿ ಮಾಡಕ್ ರೆಡಿ ಇದ್ದಾರೆ. ಇದು ಆಲ್ ಓವರ್ ಡಿಮ್ಯಾಂಡ್ಸ್ ಅಸೋಸಿಯೇಷನ್ ಅವರು ಮಾಡಕ್ ರೆಡಿ ಇದ್ದಾರೆ. ಪಾಪ ರೆಡ್ಡಿ ಅಂತಕ್ಕಂಥವ್ರು ನಮ್ಮ ಬಸವಣ್ಣವರ ವಚನ ಸಾಹಿತ್ಯದ ಬಗ್ಗೆ ಬಹಳ ಆಸಕ್ತಿ ವಹಿಸಿದ್ದಾರೆ, ಬಹಳ ಕಳಕಳಿ ಇಟ್ಕೊಂಡಿದ್ದಾರೆ. ಸರಿ ಸರ್. ಸರಿ ಸರ್.
ನಾನ್ ಅವ್ರು ನಿಮ್ಗೆ ನಮ್ಮ ಇದನ್ನ ಆಮೇಲೆ ಈ ಇಷ್ಟ ವಿಷಯದ ಆಗ್ಲಿ ಬಗ್ಗೆ ಮೇಡಮ್, ಮುಂದೆ ಚರ್ಚೆ ಕಾರ್ಯಕ್ರಮ ಮಾತಾಡ್ತೀನಿ. ತಗೊಳ್ಳಿ ಮೇಡಮ್. ಹಾ ಓಕೆ ಸರ್, ಇದು ಮಾರ್ಗದರ್ಶನ ನಂತರ ಸಂವಾದ ಮಾಡ್ಬೋದಲ್ಲ Yes, ಸರ್? sir. Yes, sir. ಆಮೇಲೆ ಮಾತಾಡೋಣ sir ಈ ವಿಷಯ. ಮಾರ್ಗದರ್ಶನ ತಗೊಳ್ಳಿ ಮೇಡಮ್. ಹಾ ಶರಣಾರ್ಥಿ ಸರ್, ತಮ್ಮ ಈ ವಚನ ಸಾಹಿತ್ಯದ ಮರುಚಿಂತನೆ ಮತ್ತು ವಿಮರ್ಶೆಗಳ ಕುರಿತು ಅತ್ಯಂತ ಮಹೋನ್ನತವಾದ ಉಪನ್ಯಾಸವನ್ನು ಕೊಟ್ರಿ. ಆತ್ಮೋನ್ನತಿ ಮತ್ತು ಸಮಾಜೋನ್ನತಿಯ ತಿರುಳೇ ವಚನ ಸಿದ್ಧಾಂತ ಅನ್ನುವ ಸ್ಪಷ್ಟ ನಿಲುವಿನೊಂದಿಗೆ ನಿಮ್ಮ ಉಪನ್ಯಾಸ ಅತ್ಯಂತ ಮನೋಜ್ಞವಾಗಿತ್ತು ಸರ್. ಶರಣಾರ್ಥಿ. ಬಸವಣ್ಣವ್ರಿಗೆ ಒಂದು ಮಾತು ಹೇಳ್ತಾರೆ ಸರ್ ವಚನದ ರೂಪದಲ್ಲಿ. ಪ್ರಸಾದಿಯ ಪ್ರಸಾದದೊಲ್ಲದಗಿದ ಪ್ರಸಾದಿಯನ್ನು ಏನೆಂದು ಉಪಮೇಸುವೆನು, ಏನೆಂದು ಸ್ತುತಿಸುವನಯ್ಯ, ಮಹಾಪ್ರಸಾದಿಗೆ ಮಹಾಘನ ಪ್ರಸಾದವಾದ ಪ್ರಸಾದಿಯನು, ಅಗಮ್ಯ ಪ್ರಸಾದದಲ್ಲಿ ಸ್ವಾಯತ್ತವಾದ ಕೂಡಲ ಸಂಗಮ ದೇವ, ನಿಮ್ಮ ಶರಣ ಚೆನ್ನ ಬಸವಣ್ಣಂಗೆ ನಮೋ ನಮೋ ಎಂಬೆನೆನ್ನುವಂತೆ ನಾನು ಕೂಡ ನಿಮ್ಮ ಈ ಸಮಗ್ರವಾದ ವಚನ ಅಧ್ಯಯನದ ಅದರಲ್ಲಿ ಸರ್ ಕೀಬೋರ್ಡ್ ನನಗಿನ್ನು ಗೊತ್ತಿದ್ದಿಲ್ಲ, ಅದನ್ನೆಲ್ಲ ಹೊಸ ಹೊಸ ಶಬ್ದಗಳನ್ನು ಎಷ್ಟು ಚೆನ್ನಾಗಿ ತಿಳಿಸಿಕೊಟ್ರಿ ಸರ್. ನಿಮಗೆ ಶರಣಾರ್ಥಿ ಸರ್. ಶರಣಾರ್ಥಿ. ಈಗ ಮಾರ್ಗದರ್ಶನ ಮಾಡಿಕೊಡಲಿದ್ದಾರೆ ಶರಣೆ ಅನ್ನಪೂರ್ಣ ಅಗಡಿಯವರು. ಅನ್ನಪೂರ್ಣ ಅಗಡಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇಲ್ಲಿಯವರೆಗೂ ಡಾಕ್ಟರ್ ರಮೇಶ್ ಕಲ್ಲನಗೌಡರು ತುಂಬಾ ಮನೋಜ್ಞವಾಗಿ, ತುಂಬಾ ವೈಚಾರಿಕವಾಗಿ, ಬಹಳ ಸರಳವಾಗಿ, ಸುಂದರವಾಗಿ ಈ ಒಂದು ಕಾರ್ಯಕ್ರಮ, ಈ ಒಂದು ಉಪನ್ಯಾಸವನ್ನು ನಡೆಸಿಕೊಟ್ರು. ಮತ್ತೆ ಡಾಕ್ಟರ್ ವೀಣಾ ಬೀರಾದಾರ್ ಇವ್ರದ್ದು ಎಷ್ಟು ಚೆನ್ನಾಗಿತ್ತು ಪ್ರಾಸ್ತಾವಿಕ ಇದು ಅಂದ್ರೆ, ಆ ಕಡೆ ಈ ಕಡೆ ನಮ್ಮ ಮನಸ್ಸು ಹೋಗ್ದಂಗ ಒಂದು ಕಡೆ ಅತ್ತ ಇತ್ತ ಸುತ್ತದಂತೆ ಅಂತಾರಲ್ಲ, ಹಂಗ ಇದು ಅಷ್ಟು ಚೆನ್ನಾಗಿ ಮಾಡ್ಕೊಟ್ರು. ಮತ್ತೆ ಲಲಿತಾ ಇವರು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನನ್ನ ಮುಂದೆ ಭಾಗವಹಿಸುವವರಿಗೂ ಹಾಗೂ ನಿಯೋಜಕರಿಗೂ ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ನಾನು ಅಂತ ಏನು ಬಹಳ ಜ್ಞಾನಿ ಅಲ್ಲ ಮಾರ್ಗದರ್ಶನ ಮಾಡಲು. ಸೋದರ ಶಶಿಕಾಂತ್ ಪಟ್ಟಣವ್ರು ಹೆಂಗ್ ಮಾಡ್ತಾರೆ ಅಂದ್ರೆ, ಮಕ್ಕಳಿಗೆ ಬಲವಂತವಾಗಿ ಆಯಿ ಕಲಿಸ್ದಂಗೆ ನಮ್ಮನ್ನ ಈ ಒಂದು ಮಾರ್ಗದಲ್ಲಿ ತಗೊಂಡು ಬಸವಣ್ಣವ್ರ ಹಾಗೆ ನಮ್ಮನ್ನ ಹೆಣ್ಮಕ್ಳನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನನ್ನ ಅನಂತ ಶರಣಾರ್ಥಿಗಳು. ಈಗ ಇದ್ರ ಬಗ್ಗೆ ನಾವು ವಚನ ಇದು ಮರುಪರಿಶೀಲನೆ ಇದು ಮತ್ತೆ ಇದು ಯಾಕೆ ಬೇಕು ಅಂದ್ರೆ, ಈಗ ಎಲ್ಲಿಗೆ ಬಂತು ಸಂಗಯ್ಯ ಅಲ್ಲಿಗೆ ಬಂತು ಅನ್ನೋ ಹಾಗೆ, ಯಾವುದನ್ನು ಬಸವಣ್ಣ ಬಿಡಿಸ್ಬೇಕು ಅಂದ್ರೋ ಅದನ್ನು ಮತ್ತೆ ಜನರು ಆ ಕಡೆನೆ ವಾಲ್ತಾ ಇರೋದು. ಇರುವಿಕೆಗಿಂತ ತೋರುವಿಕೆ ಹೆಚ್ಚಾಗ್ತಾ ಇದೆ ಈಗ ಈ ಒಂದು ಆಧುನಿಕ ಯುಗ. ಈ ಭಕ್ತಿ ಆಯ್ತು, ಯಾವುದೇ ಆಯ್ತು, ಯಾವುದೂ ಒಂದು ಸತ್ಯ, ಈ ವಚನ ಮತ್ತು ಶರಣರ ಮಾರ್ಗ ಅಂದ್ರೇನೆ ಸತ್ಯ, ವಾಸ್ತವಿಕ, ನಿಜತ್ವ. ಆ ನಿಜತ್ವವನ್ನು ಬಿಟ್ಟು ತೋರುವಿಕೆ, ಆಡಂಬರ, ಆ ಜೀವನದಂತ ಈ ಮೊನ್ನೆ ನಡೆದ ಕುಂಭಮೇಳನೇ ಒಂದು ಮಹಾ ಉದಾಹರಣೆ. ಹುಂಬರ ಮೇಳ, ಕುಂಭಮೇಳ ಅನ್ನೋದಕ್ಕಿಂತ ಹುಂಬರ ಮೇಳ ಅನ್ಬೋದು. ಈ ತರ ಒಂದು ನಡೀತಾ ಇದೆ. ಇಲ್ಲಿ ಇರುವಿಕೆಗಿಂತ ತೋರುವಿಕೆ ಹೆಚ್ಚಾಗ್ತಾ ಇದೆ. ನಮ್ಮ ಶರಣರು ನಡೆದಿದ್ದು ಸತ್ಯ ಮತ್ತು ಅತ್ಯಂತ ಸತ್ಯ, ಸಮಾನತೆ, ಸಮಾಧಾನ, ಸಹಕಾರದಿಂದ ಹೇಗೆ ಬಾಳಬೇಕಪ್ಪ ಈ ಜಗತ್ತಿನಲ್ಲಿ, ಒಂದು ವ್ಯವಸ್ಥಿತ ಸುಂದರ ಬದುಕನ್ನು ಬಾಳಿ ಅದನ್ನು ಒಂದು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ, ಸಾಮಾಜಿಕ ನೆಲೆಗಟ್ಟಿನಲ್ಲಿ ನಾವು ಹೇಗೆ ಬಾಳಿ ಬದುಕಿ ನಾವು ದೈವತ್ವವನ್ನು ಪಡಿಬೇಕು ಅನ್ನೋದನ್ನ ಬಸವಣ್ಣನವರು ತೋರಿಸಿಕೊಟ್ಟಾರ. ಅದಕ್ಕೆ ಒಂದೇ ವಚನ ಸಾಕು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಮುನಿಯೇ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಈ ರೀತಿ ಒಂದು ಆ ಒಂದು ವಚನದಲ್ಲಿ, ಆ ಒಂದೇ ಒಂದು ವಚನದಲ್ಲಿ ಬಸವಣ್ಣವರು ಹೇಗೆ ಬಾಳ್ಬೇಕು, ಬದುಕಬೇಕು, ಮತ್ತು ಸತ್ಯ, ಅಹಿಂಸೆ, ದಯೆ. ನೀವ್ ಏನು ಮಾಡ್ಬೇಡ್ರಿ, ಯಾರಿಗೇನೂ ಸಹಾಯ ಮಾಡ್ಬೇಡ್ರಿ, ದಯ ಒಂದಿರ್ಲಿ ನಿಮ್ಮಲ್ಲಿ, ಅಂತಃಕರಣ ಒಂದಿರ್ಲಿ, ಮಾನವತೆ ಒಂದಿದ್ರೆ ಸಾಕು. ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಬಸವಣ್ಣವರು ಒಂದು ಒಳ್ಳೆಯ ಮಾರ್ಗವನ್ನಾಗಿ, ಒಳ್ಳೆಯ ಒಂದು ನಡೆನುಡಿ ಕಲಿಸಿ ನಾವು ಯಾವ ರೀತಿ ಬಾಳ್ಬೇಕು ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಅದ್ರ ಪರಿಶೀಲನೆ, ಅದರದ್ದು ಮರು ವಿಮರ್ಶೆ ಆಗ್ಬೇಕು, ಮತ್ತೆ ಅದನ್ನ ಸತ್ಯ ಶೋಧನೆ ಆಗ್ಬೇಕು. ಅದರಲ್ಲಿ ಈಗ ಇವರು ಒಂದು ವಚನ, ಸೋದರ ಶಶಿಕಾಂತ್ ಪಟ್ಟಣವರು ಒಂದು ವಚನ,
ಇವನು ಯಾರವ ಅದನ್ನು ಒಂದು ಎಷ್ಟು ಚೆನ್ನಾಗಿ ಹಾಗೂ ಅನ್ಬೋದು. ಇವನು ಯಾರವ ಇವನು ನಮ್ಮವನು ಅಂತ ಹಾಗೂ ಅನ್ಬೋದು. ಇವನು ಹಾರವ. ನಾವು ಚಿಕ್ಕನ್ನೆಲ್ಲ ಒಂದ್ಸಲ ನಮಗೂ ಈಗ ಒಂದೊಂದ್ಸಲ ನಮ್ಗೆ ಎಲ್ಲರ ಜೊತೆ ಬೆರಿಬೇಕಂದಾಗ ಒಂದೊಂದ್ಸರಿ ನಮ್ ಡ್ರೆಸ್ಸು, ನಮ್ ಅಧಿಕಾರ, ನಮ್ ಇದನ್ ನೋಡಿ ಓಡ್ ಹೋಗ್ತಿರ್ತಾರೆ. ಅವಾಗ ನಮಗ್ ಅನಿಸ್ತತಿ ಹಂಗ ಓಡ್ ಹೋಗ್ಬೇಡ್ರಿ, ಬರ್ರಿ ನಾನು ನಿಮ್ಮೋರು ಅಂತ. ಹಂಗೆ ಬಸವಣ್ಣವ್ರು ಯಾವ ರೀತಿ ಹೇಳ್ತಿದ್ರಂದ್ರೆ, ನಾನು ಬ್ರಾಹ್ಮಣ ಅಂತ ನೀವು ಹಾರವ ಅಂದ್ರೆ ಬ್ರಾಹ್ಮಣ ಅಂತ ನೀವು ಓಡ್ ಹೋಗ್ಬೇಡ್ರಿ, ನಾನು ನಿಮ್ಮವನೇ, ನಿಮ್ಮಂತೆಯೇ ನಾನು ಒಬ್ಬ ಮನುಷ್ಯ, ಒಬ್ಬ ಈ ಭೂಮಿಯಲ್ಲಿ ಹುಟ್ಟಿದ ಒಂದು ಜೀವಿ, ಎಲ್ಲರಂತೆ ನಾನು ಕೂಡ ಈ ಪಶು ಪಕ್ಷಿ ಪ್ರಾಣಿ ನಿಮ್ಮಂತೆ ನಾನು ಒಬ್ಬ ಜೀವಿ, ನಾನು ಹಾರವ ಅಂತ ನನ್ನ ದೂರ ಸರಿಸ್ಬೇಡ್ರಿ ಅಂತ ಅವರು ಒಂದು ಸಮಾನತೆಯನ್ನು, ಅಂದ್ರೆ ನಾನು ನಿಮ್ಮವನು ಅಂತ ಅವರು ಒಂದು ಸಮಾನತೆಯನ್ನು ತೋರಿಸ್ಕೊಟ್ರು. ಮತ್ತೆ ಡಾಕ್ಟರ್ ರಮೇಶ್ ಕಲ್ಲನಗೌಡ್ರು ಕೀಬೂಟ್ ಅಂತ ಒಂದು ಇದ್ರ ಬಗ್ಗೆ ಹೇಳಿದ್ರು. ನಿಜವಾಗ್ಲೂ ಇಂಥದ್ದೊಂದು ಅಮೆರಿಕದಲ್ಲೂ ಈ ಒಂದು ನಾನು ಒಂದು ಸಲಿ ಈ ವಿಷಯ ಒಂದು ಗ್ರೂಪ್, ಒಂದು ಸಂಘವನ್ನು ಬಗ್ಗೆ ನನಗೊಂದ್ ಸಲ ಗೊತ್ತಾಯ್ತು. ಅದು ಅವ್ರು ಏನಂದ್ರೆ ಏನು ದುಡಿತಾರೆ ಅಷ್ಟರಲ್ಲೇ ಬದುಕೋದು, ಮತ್ತೆ ಎಷ್ಟು ಬೇಕೋ ಅಷ್ಟೇ ಮನೆ ಕಟ್ಕೊಳ್ಳೋದು, ಉಳಿದಿದ್ದೆಲ್ಲ ಅವ್ರು ಹೆಚ್ಚಿಗೆ ದುಡಿದ್ರೆ ಅದನ್ನ ದಾನ ಮಾಡ್ಬಿಡೋದು. ಇಂಥ ಒಂದು ಸಂಘ ಅಮೆರಿಕದಲ್ಲೂ ಇದೆ ಅಂತೆ. ಅವ್ರು ಬಹಳ ಸುಖ ಶಾಂತಿಯಿಂದ ಬದುಕ್ತಾ ಇದೀವಿ ನಾವು. ಅದಕ್ಕೆ ನಾನು ಯಾಕೆ ಇದಕ್ ಬಂದೆ ಅನ್ನೋದನ್ನ ಅದ್ರಲ್ಲಿ ಒಂದು ಹುಡುಗ ಹೇಳ್ತಾನೆ. ಅವನು ಸೂಪರ್ ಮಾರ್ಕೆಟ್ ತಯಾರು ಮಾಡ್ತಾ ಇದ್ನಂತೆ. ಸೂಪರ್ ಮಾರ್ಕೆಟ್ ಮಾಡ್ತಾ 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 ಅವನ್ಗೆ ತಾಯಿ ಜೊತೆ ಟೈಮ್ ಕಳೆಯೋಕೆ ಆಗ್ಲಿಲ್ಲ. ಕೊನೆಗೆ ಅವ್ರ ತಾಯಿಗೆ ಕ್ಯಾನ್ಸರ್ ಆಗಿ ಲಾಸ್ಟ್ ಸ್ಟೇಜಿಗೆ ಬಂದು ಇನ್ನು ಉಳಿಯಲ್ಲ ಅಂದಾಗ ಮನೆಗೆ ವಾಪಸ್ ಬಂದು ಅವನ್ ತಾಯಿ ಜೊತೆ ಇರ್ಬೇಕಂದಾಗ ಅವ್ರ ತಾಯಿ ಹೋಗ್ಬಿಟ್ರಂತ. ಅದು ಅವನಿಗೆ ಶಾಕ್ ಆಗ್ಬಿಡ್ತು. ಇದು ನನ್ನ ಹೆಚ್ಚಿನ ಗಳಿಕೆ, ಹೆಚ್ಚಿನ ಒಂದು ಈಗ ಯಾವ್ದೇ ಆಗ್ಲಿ, ಒಂದು ದುಡ್ಡಾಯ್ತು, ಅವಾರ್ಡ್ ಆಯ್ತು, ಹೆಸರು ಗಳಿಸೋದಾಯ್ತು, ಆಸ್ತಿ ಮಾಡೋದಾಯ್ತು, ಇದನ್ ಮಾಡ್ಬೇಕು ಅನ್ನೋ ಹುಚ್ಚಿನಲ್ಲಿ ನಾವು ಹೇಗೆ ಬದುಕ್ಬೇಕು, ಹೇಗೆ ಆರೋಗ್ಯ ಇಟ್ಕೋಬೇಕು, ಹೇಗೆ ಆತ್ಮೋನ್ನತಿ ಮಾಡ್ಕೋಬೇಕು, ಹೇಗೆ ಸಮಾಜದ ಉನ್ನತಿ ಮಾಡ್ಬೇಕು ಅನ್ನೋದನ್ನೇ ನಾವು ಮರ್ತ್ ಬಿಡ್ತೀವಿ. ಸಮಾಜದಲ್ಲಿ ಹೇಗ್ ಬಾಳ್ಬೇಕು, ಬಸವಣ್ಣವ್ರು ಕಲಿಸಿದ ನಡೆನುಡಿ ಶುದ್ಧವಾಗಿಟ್ಕೊಂಡು, ಮತ್ತಿದು ಗುರುಲಿಂಗ ಜಂಗಮದ ಬಗ್ಗೆಯೂ ಹೇಳಿದ್ರು. ಅದನ್ನು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಜಂಗಮ ಅಂದ್ರೇನು, ಬೇಡೋದೇ ಅಲ್ಲ. ಈ ಭಿಕ್ಷಾಟನೆ ನಿರ್ಮೂಲನವೂ ಬಸವಣ್ಣವರಲ್ಲಿ ಅದು ಕೂಡ ಒಂದು ಮಾಡ್ಬೇಕಾಗಿತ್ತು. ಆಮೇಲೆ ನಮ್ಮ ರಾಜಕೀಯದಲ್ಲೂ ಕೂಡ ಅವರು ಈ ವಚನ ಮತ್ತು ಈ ಶರಣರ ಇದು ಯಾಕೆ ಇಷ್ಟು ವಿಶ್ವಕ್ಕೆ ಯಾಕೆ ಇಷ್ಟು ಪ್ರಿಯವಾಗಿದೆ ಅಂದ್ರೆ, ಎಲ್ಲ ನಮ್ಮ ಸಾಮಾಜಿಕ ಎಲ್ಲ ಸ್ತರಗಳಲ್ಲಿ ಈ ವಚನ ಹಾಗೂ ಶರಣರು ಕೈಯಾಡಿಸಿದ್ದಾರೆ. ಎಲ್ಲದರಲ್ಲೂ ಹೇಗೆ ಸತ್ಯ ಶುದ್ಧವಾಗಿ ದಯದಿಂದ, ಮಾನವೀಯತೆಯಿಂದ, ಸಹಕಾರದಿಂದ, ಸಮಾಧಾನದಿಂದ ಬಾಳ್ಬೇಕು ಅಂತಂದು ಈ ರೀತಿ ಒಂದು ಈ ವಚನಗಳ ಮೂಲಕ ದಾರಿ ತೋರಿಸಿಕೊಟ್ಟಿದ್ದಾರೆ ಅವರು. ಇಲ್ಲಿ ಸರಳ ಶುದ್ಧ ಸತ್ಯವಾಗಿದೆ. ಈ ಸತ್ಯವೇ ಇದರ ದಾರಿ. ವಚನ ಅಂದ್ರೆ ಸತ್ಯವೇ ವಚನ, ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಹೇಳ್ತಿರುವಂತ ಒಂದು ಶರಣರ ನಡೆನುಡಿ ಇದು. ಈಗ ಒಂದೊಂದ್ಸರಿ ಈಗ ನಾವು ಮೊನ್ನೆ ಸಿದ್ದರಾಮೇಶ್ವರ ಇದು ಜಾತ್ರೆ ಬಗ್ಗೆ ಮಾತಾಡಿದ್ವಿ, ದಾನಮ್ಮನ ಇಲ್ಲಿ ಏನಾಗಿದೆ ಮೂಢನಂಬಿಕೆ. ಒಂದೊಂದ್ಸರಿ ಹೇಳ್ಬೇಕಾದ್ರೆ ಎಷ್ಟು ಮುಗ್ಧ ಜನರು ಇವರು. ಆ ಮೂರ್ತಿ ಏನಾದ್ರೂ 3 ರೂಪ ಪಡೆಯುತ್ತದೆ, ಹೋಳಿಗೆ ಉಣ್ತದೆ, ಅದನ್ನೇ ಒಂದು ಇಷ್ಟು ದುಡ್ಡು ಖರ್ಚು ಮಾಡೋ ಬದ್ಲಿ ಇಷ್ಟು ಅಲ್ಲಿಗೆ ಹೋದ್ರೆ ಮಕ್ಕಳಾಗ್ತವ. ವೈಜ್ಞಾನಿಕವಾಗಿ ಯಾಕೆ ಯೋಚನೆ ಮಾಡಲ್ಲ ನಾವು? ಒಂದು ಈ ವಚನವನ್ನು ಚೆನ್ನಾಗಿ ಎಲ್ಲರಿಗೂ, ಮುಗ್ಧ ಜೀವಿಗಳಿಗೆ, ಅವ್ರ ಮುಂದೆ ಯಾರು ಮುಗ್ಧ ಜೀವಿಗಳು, ಈಗ ನೋಡಿ ನಾವೆಲ್ಲ ಇಲ್ಲಿರೋರು ಸ್ವಲ್ಪ ಅರ್ಥ ಮಾಡ್ಕೊಂಡಿದೀವಿ, ಎಲ್ಲದನ್ನು ಅರ್ಥ ಮಾಡ್ಕೊಂಡಿದೀವಿ. ನಾನಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಇಲ್ಲ ಗೊತ್ತಿಲ್ಲ, ಇಲ್ಲಿ ಇರೋರೆಲ್ಲ ಡಾಕ್ಟರೇಟ್ ಆದವರು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ಆದ್ರೆ ಯಾರನ್ನ ನಾವು ಅರ್ಥ ಮಾಡಿಸಬೇಕಾಗಿದೆ ಅಂದ್ರೆ ಮುಗ್ಧರನ್ನ, ಏನೂ ಗೊತ್ತಿಲ್ಲದವರನ್ನ. ಮಕ್ಕಳಾಗ್ತವೆ ಅಂತ ಹೋಗೋದು, ಎಲ್ಲೋ ದುಡ್ಡು ಖರ್ಚು ಮಾಡೋದು. ಮೊನ್ನೆ ನರಬಲಿ ಕೊಟ್ರು, ಏನೋ ನಿಧಿ ಸಿಕ್ತತಿ ಅಂತ ನರಬಲಿ ಕೊಟ್ರು. ಅಂತವ್ರನ್ನೆಲ್ಲ ಸೇರಿಸಿ ನಾವು ವಚನಗಳನ್ನ ಪ್ರಸಾರ ಮಾಡ್ಬೇಕು, ಅವ್ರಿಗೆ ತಿಳಿಸಿ ಹೇಳ್ಬೇಕು. ನಾನು ಈಗ 30 ವರ್ಷ ಹಿಂದೆ ನಡೆದದ್ದು ಒಂದು ಘಟನೆ ಹೇಳ್ತೀನಿ. ನಮ್ಮ ತಮ್ಮ ಒಂದ್ಸರಿ ಬಾಂಬೆಗೆ ಹೊರಟಿದ್ದ. ಏನಂದ್ರೆ, ಈಗ ಒಬ್ರು ಕ್ವಶನ್ ಕೇಳಿದ್ರು ಅದ್ರ ಬಗ್ಗೆನು, ಮಾನಸಿಕ ಆಸ್ಪತ್ರೆ ಮಾನವ ರೋಗಿಗಳಿಗೆ ಇದು ಬೇಕು ಅಂತ.
ಮಾನಸಿಕ ಸ್ವಾಸ್ಥ್ಯತೆ ಅನ್ನೋ ಒಂದು ಪ್ರೋಗ್ರಾಮಿಗೆ ನಮ್ಮ ತಮ್ಮ ಬಾಂಬೆಗೆ ಹೋಗ್ತಾ ಇದ್ನಂತೆ. ಟ್ರೈನ್ ನಲ್ಲಿ ಎಲ್ಲಿ ಹೊರಟಿ ತಮ್ಮ, ಹಿಂಗೆ ಯಾರೋ ಮಾತಾಡ್ತಾ ಇದ್ದಾಗ ಎಲ್ಲಿ ಹೊರಟೆ ತಮ್ಮ ಅಂತ ಕೇಳಿದ್ರಂತವ್ರು. ನಾನು ಬಾಂಬೆ ಮಾನಸಿಕ ಸ್ವಾಸ್ಥ್ಯ ಶಿಬಿರಕ್ಕೆ ನಾನು ಅಟೆಂಡ್ ಆಗಕ್ ಹೊರಟಿದ್ದೀನಿ. ಹೌದಪ್ಪ, ಹಾಗಾದ್ರೆ ನೀನ್ ಯಾವ ನಿನ್ನ ಹುಟ್ಟಿದ ಇದು ಯಾವುದು ಅಂತ. ನಾನು ಲಿಂಗಾಯತ ಅಂತ ಹೇಳಿ ನಮ್ ತಮ್ಮ ಹೇಳ್ದಾಗ, ಅಯ್ಯೋ ಹುಚ್ಚಪ್ಪ, ಅಲ್ಲಿವರೆಗೂ ನೀನ್ ಯಾಕೆ ಹೋಗಿ ಮಾನಸಿಕ ಸ್ವಾಸ್ಥ್ಯ ಇದಕ್ ಹೋಗ್ತಿ? ನಿನ್ನ ಬಸವಣ್ಣನ ವಚನಗಳನ್ನು ಓದ್ಬಿಡಪ್ಪ, ಅದ್ರೊಳಗೆ ಸಾಕಷ್ಟು ಮಾನಸಿಕ ಸ್ವಾಸ್ಥ್ಯ ಇದೆ ಅಂತ ಅವ್ರು ಹೇಳಿದ್ರಂತೆ. ನಮ್ ತಮ್ಮ ಆ ಮಾತ್ ಕೇಳಿ ವಾಪಸ್ ಮತ್ತೆ ಟ್ರೈನ್ ಹತ್ತಿ ಊರಿಗೆ ಬಂದಿದ್ದಾನೆ. ಬಸವಣ್ಣನವರ ಒಂದೊಂದು ವಚನವು ಮಾನಸಿಕ ಸ್ವಾಸ್ಥ್ಯ ಮತ್ತು ಮನೋರೋಗಿಗಳನ್ನು ಗುಣಪಡಿಸಬಲ್ಲಂತ ಶಕ್ತಿ ಅದಕ್ಕೆ ಇದೆ. ಇದನ್ನು ಪಾಠಗಳಲ್ಲಿ ಮತ್ತು ನಾವು ಆಸ್ಪತ್ರೆಗಳಲ್ಲಿ ಮತ್ತೆ ಎಲ್ಲ ರಾಜಕೀಯ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ವಚನಗಳನ್ನು ನಾವು ಹಾಕಿ ಅದರ ವಿವರಣೆಯನ್ನು ಕೊಡ್ಬೇಕಾಗಿದೆ. ಈಗ ನೋಡಿ, ಈಗ ಹರಿದ ಕಳವೆಯಲ್ಲೊಬ್ಬ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿ ನಡೆದನ ಇರುಳೆಲ್ಲ ಅಂತ ಒಂದು ವಚನ ಇದೆ. ಇದು ನೋಡಿ, ಇದು ಟ್ಯಾಕ್ಸ್ ಕಟ್ಟದಂಗೆ ಅವಾಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವ್ರು ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಟ್ಯಾಕ್ಸ್ ಕಟ್ಟದಂಗೆ ಹೋದ್ರೆ ಏನಾಗುತ್ತೆ? ಇದು ರಾಜಕೀಯದು, ಇದು ಆಧ್ಯಾತ್ಮಿಕ ಅಲ್ಲ, ರಾಜಕೀಯ. ಇದು ಒಂದು ಸರ್ಕಾರದ ಇದನ್ನ ನೀನು ಎಷ್ಟು ಸತ್ಯ ಶುದ್ಧವಾಗಿರ್ಬೇಕು ಅನ್ನೋದನ್ನ ಇದರಲ್ಲಿ ತಿಳಿಸ್ಕೊಡ್ತಾರೆ. ಈ ತರ ಸರ್ಕಾರಕ್ಕೂ ನಾವು ಯಾವ ರೀತಿ ವಿಧೇಯವಾಗಿರ್ಬೇಕು ಮತ್ತು ನಮ್ಮ ಕುಟುಂಬದಲ್ಲಿ, ಸರ್ಕಾರದಲ್ಲಿ, ಸಮಾಜದಲ್ಲಿ ಯಾವ ರೀತಿ ವಿಧೇಯರಾಗಿರ್ಬೇಕು ಅನ್ನೋದನ್ನ ಈ ಒಂದು ವಚನ ತಿಳಿಸ್ಕೊಡ್ತೈತಿ. ಮತ್ತೆ ನಾವು ಹೆಚ್ಚಿಗೆ ಈಗಿನ ಕಾಲಕ್ಕ ಮೋಸ್ಟ್ಲಿ ಈಗ ಅಷ್ಟೊಂದು ಸತ್ಯ ಶುದ್ಧವಾಗಿ ನಾವು ದುಡ್ದದ್ದೆಲ್ಲ ದಾನ ಮಾಡ್ಬೇಕು ಅಂತ ಆಗದೆ ಇರ್ಬೋದು. ಆದ್ರೆ ನಮಗೆ ಹೆಚ್ಚಿಗೆ ಅನಿಸಿದ್ದನ್ನ ನಾವು ನಮಗೆ ಯಾರಿಗೆ ಅಗತ್ಯ ಇದೆ, ಪಾತ್ರರಿಗೆ, ಅಂದ್ರೆ ಯಾರು ಅದಕ್ಕೆ ನೀಡಿ ಇರ್ತಾರೋ ಅವ್ರಿಗೆ ನಾವು ನಮ್ಮಲ್ಲಿರೋ ಹೆಚ್ಚಿನ ದುಡ್ಡನ್ನ ನಾವು ಅವರಿಗೆ ನೀಡಿ ದಾಸೋಹ ಅಂದ್ರೆ ಅದು ಜ್ಞಾನ ದಾಸೋಹ ಆಗಿರ್ಬೋದು, ಬಟ್ಟೆದಾಗಿರ್ಬೋದು, ಅನ್ನ ದಾಸೋಹ ಆಗಿರ್ಬೋದು, ಆಶ್ರಯ ದಾಸೋಹ, ನೆರಳು, ಅಥವಾ ಈ ಒಂದು ಪ್ರಕೃತಿಯ ದಾಸೋಹವೂ ಆಗಿರ್ಬೋದು. ಈ ಪ್ರಕೃತಿಯನ್ನು ಉಳಿಸಿದ್ರೆ ನಮಗೆ ಜೀವನ ಮುಂದೆ. ಇದನ್ನು ಕೂಡ ನಾವು ಮರಗಿಡಗಳನ್ನು ಬೆಳೆಸುವುದು, ಉಳಿಸುವುದು, ಈ ಪ್ರಕೃತಿ ದಾಸೋಹವನ್ನು ಕೂಡ ನಾವು ಮಾಡಬಹುದು. ಈ ರೀತಿ ನಾವು ದಾಸೋಹವನ್ನು ಮಾಡಿ ಆ ವಚನಗಳಲ್ಲಿ ಏನಿದೆ, ಪ್ರಕೃತಿ ಪ್ರಿಯರು ನೀವು ನೋಡಿರ್ಬೋದು, ಎಲ್ಲಾ ವಚನಗಳಲ್ಲಿ ಹೆಚ್ಚಾಗಿ ಅಕ್ಕಮಹಾದೇವಿ ವಚನಗಳಲ್ಲಿ ಪ್ರಕೃತಿಯ ಜೊತೆಗೆ ಅವಳು ವಚನಗಳನ್ನು ಸದಾ ಇದು ಮಾಡ್ತಾ ಇರ್ತಾಳೆ. ಮತ್ತೆ ಇಷ್ಟು ಹೇಳಿ ನಾನು ಸಮಯ ಬಹಳ ಆಗುತ್ತೆ. ಈ ಒಂದು ರೀತಿಯಿಂದ ಈ ದಾಸೋಹ ಮತ್ತು ಈ ವಚನಗಳು ಏನೇನು ತಪ್ಪಾಗಿವೆ, ಈಗ ನಮ್ಮಲ್ಲಿ ಅಧ್ಯಯನದಲ್ಲಿ ಚರ್ಚೆ ಆಗ್ತಿರುವಂತೆ ಆಗ್ತಾ ಇರುತ್ತೆ ಆಗಾಗ. ಈಗ ಬೇಡದ ವಚನಗಳು ಸೇರಿಕೊಂಡಿವೆ, ಸಂಸ್ಕೃತ ಪದಗಳು ಸೇರಿಕೊಂಡಿವೆ. ಇದನ್ನು ಸ್ವಾರ್ಥದಿಂದ ಕೆಲವೊಂದು ಫೇಕ್ ವಚನಗಳು, ಅವು ಒಂದು ಬೇರೆ ವಚನಗಳು ತಮ್ಮ ಸ್ವಾರ್ಥಕ್ಕಾಗಿ ಸೇರಿಸಿದ್ದಾರೆ, ಅವನ್ನು ತೆಗಿಬೇಕಾಗುತ್ತೆ ನಾವು. ಅದರಿಂದ ಸಮಾಜ ಕೆಡುವ ಸಂಭವ ಇದೆ. ಮತ್ತು ಮತ್ತೆ ಮುಗ್ಧರಾಗೋ ಹಾಗೆ ಈ ಜನಗಳು ಇವನ್ನ ಓದಿ ಮತ್ತೆ ಎಲ್ಲಿಗೆ ಬಂತು ಸಂಗಯ್ಯ, ಅಲ್ಲಿಗೆ ಯಾವುದನ್ನ ಬಿಡಿಸ್ಬೇಕು ಅಂದಿದ್ರು ಬಸವಣ್ಣವರು, ಮತ್ತು ಅದಕ್ಕೆ ನಾವು ಅಂಟಿಕೊಳ್ಳುವಂತೆ ಮಾಡುತ್ತೆ ಅದು. ಅದಕ್ಕೆ ನಾವು ಮತ್ತೊಮ್ಮೆ ಈ ವಚನ ವಿಮರ್ಶೆ, ವಚನ ಇವು ಮತ್ತೆ ಪರಿಶೀಲನೆಯಾಗಿ ಇದರಲ್ಲಿ ಆಯ್ದು ಬಸವಣ್ಣವರು ಏನು ಸತ್ಯ ಶುದ್ಧವಾಗಿ ಹೇಳಿದಾರೋ ಅದು ಎಲ್ಲ ಚೆನ್ನಾಗಿ ಮತ್ತೊಮ್ಮೆ ಆಗ್ಬೇಕು. ಇದು ಮುಗ್ಧ ಜನಗಳನ್ನು ಮತ್ತೆ ಬಸವಣ್ಣವರು ಯಾವ ರೀತಿ ಎಲ್ಲರನ್ನು ದೈವತ್ವದೆಡೆಗೆ ಕರೆದುಕೊಂಡು ಹೋದ್ರು, ಹಾಗೆ ದೈವತ್ವದೆಡೆಗೆ ಎಲ್ಲರೂ ಬರುವಂತಾಗ್ಬೇಕು ಅಂತ ನಾ ಹೇಳಿ ನನ್ನ ಈ ಒಂದು ಅಲ್ಪ ಮಾತನ್ನ ಮುಗಿಸ್ತೀನಿ. ಇದರಲ್ಲಿ ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬೇಕು.
ಧನ್ಯವಾದಗಳು ಮೇಡಮ್. ಚೆನ್ನಾಗಿ ಬದುಕಿನ ಆಡಂಬರದ ಸತ್ಯತೆಯನ್ನು ಮತ್ತು ಅರಿವನ್ನು, ಅಕ್ಷರ, ಆಶ್ರಯ, ಅನ್ನ ಇವುಗಳ ದಾಸೋಹದ ನುಡಿಗಳು ಮತ್ತು ಫೇಕ್ ವಚನಗಳ ಬಗ್ಗೆ ಎಚ್ಚರಿಕೆ, ಒಳ್ಳೆ ಮಾರ್ಗದರ್ಶನ ಚೆನ್ನಾಗಿತ್ತು ಮೇಡಮ್. ನೀವೊಂದ್ ಹೇಳಿದ್ರಿ, ನಮ್ಮ ಬಸವಣ್ಣವ್ರ ವಚನಗಳನ್ನು ಯಾರು ಅರಿಯೋದು, ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನೋಡಿ, ಆನೆ ನೇರಿಕೊಂಡು ಹೋದಿರಿ ನೀವು, ಕುದುರೆ ನೇರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರಿ ಅಣ್ಣ, ಸತ್ಯದ ನಿಲುವನರಿಯದೆ ಹೋದಿರಲ್ಲ ಅಂತ. ಅದಕ್ಕೆ ನೋಡಿ, ಸತ್ಯಕ್ಕೆ ಯಾರು, ಸತ್ಯ ಯಾವಾಗ್ಲೂ ಕಟುವಾಗಿರುತ್ತೆ, ಕಹಿ ಆಗಿರುತ್ತೆ, ಅದನ್ನ ಯಾರು ಮೆಚ್ಚೋದಿಲ್ಲ. ನಿಮ್ಮ ನುಡಿಗಳ ಮಾರ್ಗದರ್ಶನ ಅತ್ಯುತ್ತಮವಾಗಿತ್ತು ಮೇಡಮ್. ಶರಣಾರ್ಥಿ ನಿಮಗೆ. ಈಗ ಸಂವಾದದಲ್ಲಿ ಯಾರಾದ್ರೂ ಮೇಡಮ್ ಸರಸ್ವತಿ ಬಿರಾದರ್ ದತ್ತಿ ದಾಸೋಹಿಗಳು ಮಾತಾಡ್ತಾರ ಕೇಳಿ. ಸರಸ್ವತಿ ಬಿರಾದರ್ ಮೇಡಮ್. ಹಾ ಮೇಡಮ್ ಇದ್ದಾರಾ? ಸರಸ್ವತಿ ಬಿರಾದರ್ ಮೇಡಮ್ ಇದ್ದಾರೆ ಮೇಡಮ್? ಹಾ ಮೇಡಮ್, ನಿಮ್ಮ ಅನಿಸಿಕೆಗಳನ್ನು ಪ್ಲೀಸ್. ಓಕೆ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಕೇಳಿಸ್ತದೆ ಮೇಡಮ್? ಕೇಳಿಸ್ತಾ ಇದೆ. ಕೇಳಿಸ್ತದೆ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ 277ನೇ ಗೂಗಲ್ ಮೀಟ್ ನಲ್ಲಿ ನಮ್ಮ ತಂದೆ ತಾಯಿಯರ ಹೆಸರಿನಲ್ಲಿರುವ ದತ್ತಿ ಕಾರ್ಯಕ್ರಮ ಇರುವುದು ಕೇಳಿ ಬಹಳ ಸಂತೋಷವಾಯಿತು. ಅದರ ವಿಷಯ ವಚನ ಸಾಹಿತ್ಯದ ಮರುಚಿಂತನೆ ವಿಮರ್ಶೆಗಳ ಅಗತ್ಯತೆ. ಇನ್ನೂ ಸುಂದರವಾದ ಸಬ್ಜೆಕ್ಟ್ ಆಗಿತ್ತು ಇದು. ನಮ್ಮ ತಂದೆಯವರಿಗೆ ಯೋಗ್ಯವಾದ ವಿಷಯನೇ ಅಂತ ನನಗಂತೂ ಅನಿಸ್ತು. ಸರ್ ತುಂಬಾ ಚೆನ್ನಾಗಿ ವಿವರಿಸಿದರು, ಅವರಿಗೆ ಧನ್ಯವಾದಗಳು. ವೀಣಾ ಮೇಡಮ್ ಅವರು, ವೀಣಾ ಬಿರಾದರ್ ಮೇಡಮ್ ಅವರು ನಮ್ಮ ತಂದೆಯವ್ರ ಬಗ್ಗೆ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲ ಚೆನ್ನಾಗಿ ಹೇಳಿದ್ದಾರೆ. ನಾನು ಒಂದೆರಡು ಘಟನೆಗಳನ್ನು ಮಾತ್ರ ಹೇಳ ಬಯಸುತ್ತೇನೆ. ನಮ್ಮ ತಂದೆಯವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಒಬ್ಬ ಪ್ರಾಮಾಣಿಕ, ನಿಸ್ವಾರ್ಥಿ, ಸತ್ಯ ಮಾರ್ಗ ಬಸವ ಪಥದತ್ತ ಸಾಗಿದ ವ್ಯಕ್ತಿ. ಗುಡಿ ಗುಂಡಾರ ಎಂದು ಅಡ್ಡಾಡಿದವರೆಲ್ಲ ಕರ್ತವ್ಯವೇ ದೇವರೆಂದು ಪರಿಗಣಿಸಿದ್ದರು. ಸಂಪ್ರದಾಯಕ್ಕಿಂತ ಅಸತ್ಯ ಶ್ರೇಷ್ಠವೆಂದು ಎಂದು ಪಂಚಾಂಗ, ರಾಹುಕಾಲ, ಗುಳಿಕಾಲ, ಅಶುಭ ಮೂಢನಂಬಿಕೆಗಳನ್ನು ನಂಬಿದವರೆಲ್ಲ. ಯಾವಾಗಲೂ ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲಾ ಪ್ರಾರ್ಥನಾ ವಿಧಿಗಳನ್ನು ಮುಗಿಸಿ ಓದುತ್ತಾ ಕುಳಿತುಕೊಳ್ತಿದ್ದರು. ಆಹಾರ ವಿಹಾರ ವೇಳೆಗೆ ಬಹು ಮಹತ್ವ ಕೊಡುತ್ತಿದ್ದರು. ಎಲ್ಲಾ ಮಕ್ಕಳಿಗೂ ಒಳ್ಳೆಯ ಶಿಕ್ಷಣ ಕೊಟ್ಟು ಅದರ ಜೊತೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. 1958ರಲ್ಲೇ ಮಹಾರಾಷ್ಟ್ರದಲ್ಲಿ ಇದ್ದರೂ ಸಹಿತ ಬಸವೇಶ್ವರರ ಒಂದು ಗ್ರಂಥವನ್ನು ಮರಾಠಿಯಲ್ಲಿ ಬರೆದಿದ್ದಾರೆ. ಅವರಿಗೆ ಬಸವಣ್ಣವ್ರ ಬಗ್ಗೆ ಬಹಳ ಅಭಿಮಾನ. ಬಡತನದಲ್ಲಿ ಕಷ್ಟದ ಅರಿವಾದ್ದರಿಂದ ಅಕ್ಕಲ್ಕೋಟದಲ್ಲಿ ಪ್ರತಿ ವರ್ಷ ಸುತ್ತಮುತ್ತಲಿನ ಹಳ್ಳಿಯ ಒಂದೆರಡು ಬಡ ವಿದ್ಯಾರ್ಥಿಗಳನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಅವರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಿದ್ರು. ಆಮೇಲೆ ನಮ್ಮ ತಂದೆಯವರ 2 ಘಟನೆಗಳು. ನಮ್ಮ ತಂದೆಯವರು ಮೊದಲು ಬಹಳ ಬಡವರಿದ್ರು. ಮೆಟ್ರಿಕ್ಯುಲೇಷನ್ ವರೆಗೆ ಶಿಕ್ಷಣ ಆದ್ಮೇಲೆ ಜಾಬ್ ಸೇರ್ಬಿಟ್ರು. ಮಾಡಕ್ಕೆ ಕ್ಲಾರ್ಕ್ ಅಂತ ಸೇರಿದ್ರು. ಅಲ್ಲಿ ಲಂಚ್ ಗುಳಿತನ, ಅಲ್ಲಿ ಎಲ್ಲಾ ಅಧಿಕಾರಿಗಳ ವರ್ತನೆ ನೋಡಿ ಆ ಕೆಲಸವನ್ನು ಬಿಟ್ಟು ಮತ್ತೆ ಮುಂದಿನ ಶಿಕ್ಷಣ ಗ್ರಾಜುಯೇಟ್ ಮತ್ತೆ BEd ಮಾಡಿ ಆಮೇಲೆ KLE ಸಂಸ್ಥೆಯಲ್ಲಿ ಕಾಡಾದಿ ಶಾಲೆ ಸೋಲಾಪುರದಲ್ಲಿ ಜಾಯಿನ್ ಆದ್ರು. ನಾನು ಚಿಕ್ಕವಳಿದ್ದೆ. ಅವಾಗ ಒಂದು ಘಟನೆ ನಮ್ಮ ತಾಯಿ ನನಗೆ ಹೇಳ್ತಿದ್ರು. 1964-65 ಸುಮಾರಿನ ಘಟನೆ. ನಮ್ಮ ತಂದೆ ಇಂಗ್ಲಿಷ್, ಹಿಸ್ಟ್ರಿ ಮತ್ತು ಸಂಸ್ಕೃತ ಸಬ್ಜೆಕ್ಟ್ಗಳು ತುಂಬಾ ಚೆನ್ನಾಗಿ ಕಲಿಸುವುದರಲ್ಲಿ ಪರಿಣಿತರು. ಅವರ ಹೆಸರುವಾಸಿಯಾಗಿದ್ದರು. ಅದರಿಂದ ನಮ್ಮ ತಂದೆಯ ಸ್ನೇಹಿತರೊಬ್ಬರು ಗೆಳೆಯರು ತಮ್ಮೂರಿನ ಮೈಂದರ್ಗಿಯ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಬರಲು ಒತ್ತಾಯಿಸಿದಾಗ ಅದಕ್ಕೆ ಒಪ್ಪಿ KLE ಸಂಸ್ಥೆಯನ್ನು ರಾಜೀನಾಮೆ ಕೊಟ್ಟು ಜಾಯಿನ್ ಆದರು. ಅಲ್ಲಿ ಶಾಲೆಯ ಸರ್ವಾಂಗೀಣ ಉನ್ನತಿ ಮಾಡಿದರು. ಪ್ರತಿ ವರ್ಷದಂತೆ SSLC ಪರೀಕ್ಷೆಯ ಇನಿಷಿಯಲ್ ಪ್ರಕಾರ ನಂಬರ್ಗಳು ಬರುವುದು ಸಹಜ. ಅಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಹೋಳಿಕಟ್ಟಿ ಮನೆತನದವರು ಹೆಣ್ಣು ಮಗಳು ನಂಬರ್ ಗಂಡು ಹುಡುಗರ ಮಧ್ಯದಲ್ಲಿ ಬಂದಾಗ ಅವರ ಮನೆಯವರು ಅದಕ್ಕೊಪ್ಪದೆ ಅವರಿಗೆ ಸೆಪರೇಟ್ ಕೂಡಿಸಿ ಪೇಪರ್ ಬರೆಯಲು ಅವಕಾಶ ಕೇಳಿದರು. ನಮ್ಮ ತಂದೆ ಅದಕ್ಕೆ ಒಪ್ಪಲಿಲ್ಲ. ಎಲ್ಲರಂತೆ ಬೋರ್ಡಿನ ನಿಯಮದ ಪ್ರಕಾರ ಇರ್ಬೇಕೆಂದರು. ಅದಕ್ಕೆ ಆ ತಾಯಿ ಒಪ್ಪದೆ ಪರೀಕ್ಷೆಗೆ ಕೊಡಲಿಲ್ಲ. ಇದರ ನಂತರ ಶ್ರೀಮಂತ ವ್ಯಕ್ತಿಯು ಕಿರುಕುಳ ಪ್ರಾರಂಭಿಸಿದ್ರು. ಅದಕ್ಕೆ ನಮ್ಮ ತಂದೆ ಅಲ್ಲಿ ರಾಜೀನಾಮೆ ಕೊಟ್ಟು ಮತ್ತೆ ಅಕ್ಕಲ್ಕೋಟಕ್ಕೆ ಬಂದು KLE ಸಂಸ್ಥೆಗೆ ಜಾಯಿನ್ ಆದ್ರು. ಇದರಿಂದ
ಅವ್ರು ಎಂದೂ ಅನ್ಯಾಯಕ್ಕೆ ತಲೆ ಬಾಗುತ್ತಿದ್ದಿಲ್ಲ. ಏನಂತಾರ, ನಮ್ಗ ಆಗದಿದ್ರ ಆ ಜಾಗ ಎದುರಿಸ್ಬೇಕು ಅಥವಾ ಆ ಜಾಗ ಬಂದು ಬಿಟ್ಟು ದೂರ ಹೋಗ್ಬೇಕು. ಆ ರೀತಿ ನಮ್ಮ ತಂದೆ ಅಲ್ಲಿಂದ ರಾಜೀನಾಮೆ ಕೊಟ್ಟು ಮತ್ತೆ ಅಕ್ಕಲಕೋಟೆ ಬಂದು ಸೇವೆಗೈದ್ರು. KLE ಸಂಸ್ಥೆಯಲ್ಲಿ 25ರಿಂದ 30 ವರ್ಷ ಅಕ್ಕಲಕೋಟೆ ಮತ್ತು ಸೋಲಾಪುರದಲ್ಲಿ ಸೇವೆ ಮಾಡಿ 1985ರಲ್ಲಿ ರಿಟೈರ್ ಆದ್ರು. ಮತ್ತೆ ರಿಟೈರ್ ನಂತರ ಸುಮ್ಮನೆ ಕೊಡದೆ ಅವರ ಇಂಗ್ಲಿಷ್ದಲ್ಲಿ ಬಹಳ ಪರಿಣಿತರು. ಇದರಿಂದ ಅವರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಮತ್ತೆ ಸೇವೆಗೈದರು. ನಿಯಮಿತ ಆಹಾರ ವಿಹಾರ ಚಟುವಟಿಕೆಗಳಲ್ಲಿ ಇದ್ದರಿಂದ ತಮ್ಮ 89ನೇ ವಯಸ್ಸಿನವರೆಗೂ ಆರೋಗ್ಯವಾಗಿದ್ದು ತಮ್ಮ ಕಾರ್ಯಗಳನ್ನು ತಾವೇ ಮಾಡಿಕೊಳ್ಳುತ್ತಿದ್ದರು. ನಂತರ ಸ್ವಲ್ಪ ಕೊನೆ ಕಾಲದಲ್ಲಿ ಅನಾರೋಗ್ಯದಿಂದ ಬಳಲಿ 2016ರಲ್ಲಿ ಲಿಂಗೈಕ್ಯರಾದರು. ನಮ್ಮ ತಾಯಿ ಕೂಡ ಅನರಕ್ಷತೆ ಸುಶಿಕ್ಷಿತೆ ಅಲ್ಲ, ಆದ್ರೂ ದೇವರಲ್ಲಿ ಅಪಾರ ನಂಬಿಕೆ, ಧೈರ್ಯವಂತಳು ಮತ್ತು ಜಾನಪದ ಗೀತೆ, ಭಕ್ತಿಗೀತೆ, ಮರಾಠಿ ಮತ್ತು ಕನ್ನಡ ಎರಡರಲ್ಲಿ ಹಾಡುವುದರಲ್ಲಿ ಪರಿಣಿತರಾಗಿದ್ದರು. ಅವಳು 2021ರಲ್ಲಿ ಲಿಂಗೈಕ್ಯರಾದರು. ನಮ್ಮ ತಂದೆ ತಾಯಿಯರ ನಿಸ್ವಾರ್ಥತೆ, ಕಾಯಕನಿಷ್ಠೆ, ಎಲ್ಲದರಲ್ಲೂ ಒಳ್ಳೆಯದನ್ನು ಬಡವರ ಕಂಡು ಸಹಾಯ ಮಾಡುವ ಸ್ವಭಾವ ನನಗೆ ಬಹಳ ಮೆಚ್ಚುಗೆ ಆದವು. ನಾವು ಅವರ ಮಾರ್ಗದಲ್ಲಿ ನಡೆಯಲು ಪ್ರಯತ್ನಿಸುತ್ತಿದ್ದೇವೆ. ನನಗೆ ನಮ್ಮ ತಂದೆ ತಾಯಿಯವರ ಬಗ್ಗೆ ಒಂದೆರಡು ಮಾತು ಹೇಳಲು ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲ ಸಂಘಟನೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಅನಂತ ವಂದನೆಗಳು. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ಮಾದೇವಪ್ಪ ಸರ್ ಹ್ಯಾಂಡ್ ರೈಸ್ ಮಾಡ್ಯಾರ ನೋಡ್ರಿ, ಆಮೇಲೆ ವೀಣಾ ಹೇಳಿದಾರ ಮೇಡಮ್. ಎಲ್ಲರಿಗೂ ಶರಣಾರ್ಥಿ. ರಮೇಶ್ ಅವರು ತುಂಬಾ ವಿದ್ವತ್ಪೂರ್ಣವಾದಂತ ಉಪನ್ಯಾಸವನ್ನ ನೀಡಿದ್ರು. ವಚನಗಳನ್ನ ಮರುಚಿಂತನೆ ಮಾಡುವಂತ ಅವಶ್ಯಕತೆ ಇದೆ ಅನ್ನುವಂತ ಮಾತುಗಳನ್ನು ಹೇಳಿದ್ರು. ಇದೆಲ್ಲವೂ ಕೂಡ ಒಪ್ಪತಕ್ಕಂತ ಮಾತುಗಳಾಗಿತ್ತು. ಒಂದು ನನ್ನ ಅಭಿಪ್ರಾಯ ಮತ್ತು ಅದಕ್ಕೆ ಒಂದು ಸೂಕ್ತ ನಿಲುವೇನಾರ ತಮ್ದೇನಾರ ಇದೆಯಾ ಅನ್ನುವಂಥ ಉದ್ದೇಶಕ್ಕಾಗಿ ನಾನು ಕೇಳ್ತಿರುವಂತ ಮಾತು. ಈ ವಚನಗಳ ರಚನೆಯ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಹೇಗೆ ಅದು ಸಾಮೂಹಿಕವಾಗಿ ಇಷ್ಟೊಂದು ಜನ ವಚನಕಾರರು, ಅದರಲ್ಲೂ ಕೂಡ ಅನೇಕ ವೃತ್ತಿಗಳನ್ನ ಮಾಡ್ಕೊಂಡಿದ್ದಂತ ಜನ, ವಿದ್ಯೆ ಎಲ್ಲರಿಗೂ ಇಲ್ಲದೆ ಇರುವಂತ ಕಾಲದಲ್ಲಿ ಇಂಥದೊಂದು ರಚನೆ ಹೇಗಾಯ್ತು ಅನ್ನುವಂಥದ್ದೇ ಒಂದು ವಿಸ್ಮಯವಾಗಿ ಕಾಣ್ತದೆ. ಈ ವಿಸ್ಮಯವಾಗಿ ಕಾಣುವಂಥದ್ದಕ್ಕೆ ಏನಾದ್ರು ಒಂದು ಸಮುದಾಯಕ್ಕೆ ಅಥವಾ ಅದರ ರಚನೆಯ ವಿಧಿವಿಧಾನಗಳು ಅಥವಾ ಆ ಸಾಮೂಹಿಕತೆ ಹೇಗೆ ಮೂಡು ಬಂತು ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಉತ್ತರ ಎಲ್ಲೂ ದೊರಕಿಲ್ಲ ಅನ್ನೋದನ್ನ ತಿಳ್ಕೊಂಡು ಕೂಡ ನಾನು ಈ ಮಾತನ್ನ ತಮಗೆ ಕೇಳ್ತಾ ಇದ್ದೇನೆ. ತಮಗೇನಾರ ಇದ್ರ ಬಗ್ಗೆ ಅರಿವಿದ್ರೆ ತಿಳಿಸ್ಬೇಕು ಅಂತ ಹೇಳಿ ಒಂದು ವಿನಂತಿ ಸರ್. ಶರಣಾರ್ಥಿ ಸರ್. 12ನೇ ಶತಮಾನದೊಳಗ ಇವತ್ತಿನ 21ನೇ ಶತಮಾನದೊಳಗೆ ನಿಂತ್ಕೊಂಡು ನಾವೆಲ್ಲರೂ ಕೂಡ 12ನೇ ಶತಮಾನವನ್ನ ನೋಡಿದಾಗ ಈ ಪ್ರಶ್ನೆ ಉದ್ಭವಿಸುವುದು ಬಹಳ ಸಹಜ ಅಂತ ಅನಿಸ್ತದ. 21ನೇ ಶತಮಾನದಲ್ಲಿಯೂ ಕೂಡ ಇನ್ನೂ ಎಷ್ಟೋ ಜನ ನಾವು ಅನಕ್ಷರಸ್ಥರಾಗಿಯೇ ಉಳಿದಿರೋದು. ಇದಕ್ಕಿಂತಲೂ ಕೂಡ 800-900 ವರ್ಷದ ಹಿಂದ್ಗಡೆಗೆ ಬಸವಣ್ಣನವರ ಒಂದು ಮಾರ್ಗದರ್ಶನ, ಬಸವಣ್ಣನವರ ಒಂದು ಅಪ್ಪಿಕೊಳ್ಳುವ ಸ್ವಭಾವದಿಂದ ಬೀದಿಯನ್ನ ಸ್ವಚ್ಛ ಮಾಡತಕ್ಕಂತ ಸತ್ಯಕ್ಕನಂತ ಒಬ್ಬ ಮಹಿಳೆ, ಅಥವಾ ಐದಕ್ಕಿ ಲಕ್ಕಮ್ಮ, ಐದಕ್ಕಿ ಮಾರಾಯನಂತವರು, ಇವರೆಲ್ಲರೂ ಕೂಡ ಹೇಗೆ ವಚನಗಳನ್ನ ಬರೆದ್ರು ಅಂತಕ್ಕಂತ ಒಂದು ವಿಸ್ಮಯ ನಮ್ಗೆಲ್ರಿಗೂ ಕೂಡ ಸಹಜ ಅಂತ ಅನಿಸ್ತದ. ಆದ್ರ 12ನೇ ಶತಮಾನದೊಳಗೆ ಬಸವಣ್ಣನವರಾದಿಯಾಗಿ ಎಲ್ಲ ಶಿವಶರಣರು ಕೂಡ ಏನ್ ಮಾಡ್ತಿದ್ರು ಅಂತಂದ್ರ, ಮೊದಲು ಯಾರು ಸಮಾಜದಿಂದ ತಿರಸ್ಕೃತಗೊಂಡಿದ್ರಲ್ಲ ಅವರನ್ನ ಅಪ್ಪಿಕೊಳ್ತಕ್ಕಂತ ಒಂದು ಆಂದೋಲನವನ್ನ ಸೃಷ್ಟಿ ಮಾಡಿದ್ರು. ಸಮಾಜೋ ಧಾರ್ಮಿಕ ಆಂದೋಲನ ಅದು ಅಂತೆ. ಬರೇ ಧಾರ್ಮಿಕ ಆಂದೋಲನ ಅಲ್ಲ, ಉಳಿದಿರ್ತಕ್ಕಂಥವುಗಳೆಲ್ಲವೂ ಕೂಡ ಧಾರ್ಮಿಕ ಆಂದೋಲನಗಳೇ. ಬೌದ್ಧ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ಇಸ್ಲಾಂ, ಇವೆಲ್ಲವೂ ಕೂಡ ಕೇವಲ ಧಾರ್ಮಿಕ ಆಂದೋಲನಗಳನ್ನ ಮಾಡ್ತಾ ಇದ್ದ. ಆದ್ರೆ ಬಸವಣ್ಣನವರು ಏನ್ ಮಾಡಿದ್ರು ಅಂದ್ರೆ ಸಾಮಾಜಿಕ ಧಾರ್ಮಿಕ ಆಂದೋಲನವನ್ನ ಮಾಡಿದ್ರು ಅಂತೆ. ಸಮಾಜದೊಳಗಿರ್ತಕ್ಕಂಥ ಅಸಮಾನತೆಗಳನ್ನ ಅರ್ಥೈಸ್ಕೊಂಡು ಬಹಳ ಒಂದು ಮಾರ್ಗದರ್ಶಿಯಾಗಿರ್ತಕ್ಕಂಥ ಮಾತಿನೊಳಗ ಅಕ್ಕವ್ರು ಹೇಳಿದ್ರು, ಇವನ ಹಾರವ ಇವನ ಹಾರವ ಅಂತ ಹೇಳಿ. ಇವನ ಆರವ ಅನ್ನೋದನ್ನ ಇವನು ಹಾರವ ಇವನ ಆರವ ಅಂತ ಹೇಳಿ, ಹಾರವ ಅಂದ್ರೆ ಬ್ರಾಹ್ಮಣರು ಅನ್ಕೊಂಡು ನೀವೆಲ್ಲರೂ ಕೂಡ ನನ್ನಿಂದ ದೂರ ಹೋಗ್ಬೇಡ್ರಿ,
ನಿಮ್ಮನ್ನೆಲ್ಲರನ್ನೂ ಕೂಡ ನಾನು ಅಪ್ಪಿಕೊಳ್ಳೋದಕ್ಕೆ ನಿಮ್ ಹತ್ರ ಬಂದಿದ್ದೀನಿ ಅಂತಕ್ಕಂತ ಒಂದು ವಿಶ್ಲೇಷಣೆ ಹಿನ್ನೆಲೆಯೊಳಗೆ ನಾವು ನೋಡಿದ್ವಿ ಅಂತಂದ್ರ, ಅವತ್ತಿನ ಸಂದರ್ಭದೊಳಗ ಬಸವಣ್ಣನವರ ಈ ಸಾಮಾಜಿಕ ಧಾರ್ಮಿಕ ಪರಿಧಿಯೊಳಗೆ ಬಂದಿರತಕ್ಕಂತ ಇವರೆಲ್ಲರಿಗೂ ಕೂಡ ಮೊದಲು ಮಾಡಿದ್ರು ಅಂತಂದ್ರ ಅರಿವನ್ನ ಜಾಗೃತಗೊಳಿಸಿದ್ರು ಅಂತೆ. ನಾದ ಹೇಳ್ತೇನೆ, ಗುರು ಲಿಂಗ ಜಂಗಮ ಯಾಕೆ ನಾ ಹೇಳಿದ್ನಿ ಅಂದ್ರ, ಗುರು ಅಂತಕ್ಕಂತ ಹಂತ ಏನೈತಲ್ಲ, ಜ್ಞಾನವನ್ನ ಸೃಷ್ಟಿ ಮಾಡತಕ್ಕಂಥದ್ದು ಅಂತೆ. ಆ ಜ್ಞಾನವನ್ನ ಸೃಷ್ಟಿ ಮಾಡತಕ್ಕಂಥ ಕಾರ್ಯವನ್ನ ಬಸವಣ್ಣನವರು ಅತ್ಯಂತ ಸಮರ್ಥವಾಗಿ ಅವತ್ತಿನ ಜ್ಞಾನವಂತರನ್ನ ಪಕ್ಕದೊಳಗೆ ಇಟ್ಟುಕೊಂಡು ಇವರೆಲ್ಲ ಜ್ಞಾನವನ್ನ ಕೊಟ್ಟರು ಅಂತ. ಆ ಜ್ಞಾನದ ಹಂತ ನಂತರದೊಳಗ ಅವ್ರನ್ನ ಆ ಗುರುವಿನ ನಂತರದೊಳಗ ಲಿಂಗವಾಗಿ ದೈವತ್ವದ ಹಂತಕ್ಕೆ ತಗೊಂಡೋದ್ರು. ದೈವತ್ವದ ಹಂತಕ್ಕೆ ಅಂದ್ರೆ ದೇವರಾಗೋದಲ್ಲ, ದೇವರು ಅಂದ್ರೆ ಸತ್ಯ, ಗಾಡ್ ಇಸ್ ಟ್ರೂತ್ ಅಂತ ನಾವು ಹೇಳ್ತೀವಲ್ಲ, ಸತ್ಯವೇ ದೇವರು. ಸತ್ಯದಂತೆ ಪ್ರಾಮಾಣಿಕವಾಗಿ ಬದುಕೋದನ್ನ ಕಲಿಸಿದ್ರು ಅಂತೆ. ಆ ಪ್ರಾಮಾಣಿಕತೆಯ ಬದುಕು ನಂತರಕ್ಕೆ ಏನಾಯ್ತು ಅಂದ್ರ, ನಾನು ನನಗಾಗಿ ಅಲ್ಲ, ನಾನು ಸಮಾಜಕ್ಕಾಗಿ ಅಂತಕ್ಕಂಥ ಜಂಗಮ ಗುಣವನ್ನ ಅವರಲ್ಲಿ ಸೃಷ್ಟಿ ಮಾಡಿತು. ಅವಾಗ ಅವರಲ್ಲಿ ಜ್ಞಾನ, ಆ ಸತ್ಯ ನಂತರದೊಳಗ ಈ ಸಮಾಜವನ್ನ ಒಳಗೊಳ್ತಕ್ಕಂಥ ಸಂದರ್ಭಕ್ಕೆ ಅನುಗುಣವಾಗಿ ಅವರಲ್ಲಿ ಸಮಾಜದೊಳಗೆ ಕಂಡಿರ್ತಕ್ಕಂಥ ಅಸಮಾನತೆಗಳನ್ನ ವಿರೋಧಿಸ್ತಕ್ಕಂಥ, ಅವುಗಳನ್ನ ಹೇಳ್ತಕ್ಕಂಥ, ಕಾವ್ಯಾತ್ಮಕವಾಗಿ ಹೇಳ್ತಕ್ಕಂಥ ಗುಣ ತನ್ನಿಂತಾನೇ ಅವರಲ್ಲಿ ಸೃಷ್ಟಿಯಾಯಿತು, ಉದ್ಭವ ಆಯಿತು. ನಮ್ಮ ಭಾರತೀಯ ಅಥವಾ ಕರ್ನಾಟಕ ಮಹಿಳೆಯರನ್ನ ನಾವು ನೋಡಿದ್ವಿ ಅಂದ್ರ, ಪುರುಷರನ್ನ ನೋಡಿದ್ವಿ ಅಂದ್ರ, ನಮ್ಮ ಪ್ರಾಚೀನ ಸಾಹಿತ್ಯ ಅದು ಮೌಖಿಕ ಸಾಹಿತ್ಯನದು. ಇವತ್ತು ಎಷ್ಟೋ ಜನಪದ ಕವಿತೆಗಳನ್ನ ನೀವು ನೋಡ್ರಿ, ವಚನಗಳು ಅತ್ಯಂತ ಜನಪದ ಸಾಹಿತ್ಯಕ್ಕೆ ಅತ್ಯಂತ ಸಮೀಪವಾಗಿರತಕ್ಕಂಥವುಗಳು. ಜನಪದ ಸಾಹಿತ್ಯಕ್ಕೆ ಯಾರು ರಚನೆ ಮಾಡಿದ್ರು ಅಂತಕ್ಕಂಥ ರಚನೆಕಾರನ ಹೆಸರಿರೋದಿಲ್ಲ. ಆದ್ರೆ ವಚನಕಾರರು ಮೊಟ್ಟ ಮೊದಲಿಗೆ ಏನ್ ಮಾಡಿದ್ರು ಅಂದ್ರ, ತಮ್ಮ ಆರಾಧ್ಯ ದೈವವನ್ನೇ ಅಂಕಿತವನ್ನಾಗಿ ಬಳಸ್ಕೊಂಡು ವಚನಗಳನ್ನ ಸೃಷ್ಟಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅದು ಆನಂತರದೊಳಗೆ ಶೂನ್ಯ ಸಂಪಾದನೆಗೂ ಕೂಡ ಕಾರಣೀಕೃತ ಆಯ್ತು. ಅದಕ್ಕೊಂದು ಇತಿಹಾಸದ ಅಂತೆ. ಹೀಗಾಗಿನೇ ಆ ಎಲ್ಲ ವಚನಗಳನ್ನ ರಚನೆ ಮಾಡಿರ್ತಕ್ಕಂಥ ವಚನಕಾರರ ರಚನೆಗಳನ್ನ ಅನುಭವ ಮಂಟಪದೊಳಗೆ ಪ್ರತಿಪಾದನೆ ಮಾಡಿ, ಅವುಗಳಿಗೆ ಮತ್ತೇನು ತಿದ್ದುಪಡಿ ಮತ್ತೊಂದು ಮಾರ್ಗದರ್ಶನವನ್ನ ಮಾಡಿ, ಆ ನಂತರದೊಳಗ ಅವನ್ನ ಸಮಾಜದೊಳಗ ಬಿಡ್ತಾ ಇದ್ರು ಅಂತೆ. ತಿದ್ದೋದಕ್ಕಾಗಿ, ಸಮಾಜವನ್ನ ತಿದ್ದಿ ತೀಡೋದಕ್ಕಾಗಿ ಈ ವಚನ, ಈ ಮಾತು, ಈ ಪ್ರಮಾಣ ಇದು ಬಹಳ ಸೂಕ್ತದ ಅಂತಕ್ಕಂಥದ್ದನ್ನ ಜಾರಿಗೆ ತಗೊಂಡ್ ಬರ್ತಾ ಇದ್ರು. ಈ ಹಿನ್ನೆಲೆಯೊಳಗ ವಚನಗಳು ಅವು ಸೃಷ್ಟಿಯಾಗಿದವು ಅಂತಕ್ಕಂಥ ಒಂದು ಪರಿಕಲ್ಪನೆ ಅದು ನಮ್ಮಲ್ಲಿ ಬಹುಸಂಖ್ಯಾತರಿಗೆ, ಅದು ಎಲ್ರಿಗೂ ಕೂಡ ಇದನ್ನೇ ನಾವು ಒಪ್ಪಿಕೊಂಡು ಬಂದಿದ್ದೇವೆ ಅಂತೆ. ಅದಕ್ಕಾಗಿ ಇದು ನಮಗ ಮೊದಲು ವಿಸ್ಮಯ ಅನ್ಸಿದ್ರು ಕೂಡ, ಆ ಗುರು ಲಿಂಗ ಜಂಗಮ ಹಂತದ ನಂತರದೊಳಗೆ ಏರಿರ್ತಕ್ಕಂಥ ಎಲ್ಲ ಶರಣರು ತನ್ನಿಂದ ತಾನೇ ತಮ್ಮ ಒಂದು ಶಕ್ತಿಯಿಂದ ವಚನಗಳನ್ನ ರಚನೆ ಮಾಡಿದ್ರು ಅನ್ನೋದನ್ನ ನಾವೆಲ್ಲರೂ ಕೂಡ ಒಪ್ಪಬೇಕಾಗ್ಯದ ಅಂತಕ್ಕಂಥ ಮಾತನ್ನ ನಾನಿಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಶರಣಾರ್ಥಿ. ಧನ್ಯವಾದಗಳು ಸರ್. ಲಲಿತಾ ಅಂಗಡಿ ಮೇಡಮ್. ಹಾ ಮೇಡಮ್, ಮತ್ತಾರಾದ್ರೂ ವೀಣಾ ಎಲ್ಗಾರ್ ಮೇಡಮ್ ಮಾತಾಡ್ತಾರೆ. ಮೇಡಮ್ ಕೇಳಿ ಮೇಡಮ್. ವೀಣಾ ಎಲ್ಗಾರ್ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಸರಸ್ವತಿ ಬಿರಾದಾರ್ ಅವರ ತಂದೆ ತಾಯಿಯವರ ಸ್ಮರಣಾರ್ಥವಾಗಿಟ್ಟಿರುವಂತಹ ದತ್ತಿ ಉಪನ್ಯಾಸದಲ್ಲಿ ನಮ್ಮ ಸಹೋದರಾದಂತ ಡಾಕ್ಟರ್ ರಮೇಶ್ ಕೆಲ್ಲನಗೌಡ್ರವರು ವಚನ ಸಾಹಿತ್ಯದ ಚಿಂತನೆಗಳನ್ನ, ವಿಮರ್ಶೆಗಳನ್ನ, ಮರುಚಿಂತನೆಯನ್ನ ಬಹಳ ಅಧ್ಯಯನ ಪೂರ್ಣವಾಗಿ ಕಟ್ಟಿಕೊಟ್ರು. ಅವ್ರಿಗೆ ಮೊಟ್ಟ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಾಕಷ್ಟು ವಿಷಯಗಳನ್ನ ಸರ್ ಇವತ್ತು ಪ್ರಸ್ತುತಪಡಿಸಿದ್ರು. ವಚನ ಸಾಹಿತ್ಯ, ಅದು ಗುರು ಲಿಂಗ ಜಂಗಮದ ಒಂದು ಪರಿಕಲ್ಪನೆಯನ್ನ ಬಹಳ ಚೆನ್ನಾಗಿ ಸರ್ ಹೇಳಿದ್ರು. ವಚನಗಳು ಕೇವಲ ಗುರುವಿನ ಜ್ಞಾನದ ಹಂತಕ್ಕೆ ನಿಲ್ಲದೆ, ಲಿಂಗ ದೇವರ ಹಂತಕ್ಕೆ ನಿಲ್ಲದೆ, ಅದು ಜಂಗಮಕ್ಕೆ ಹೇಗೆ ಬಂದು ನಿಂತ್ಕೊಂತು ಅನ್ನೋದನ್ನ ಅದು ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು. ಕೇವಲ ಸಾಹಿತ್ಯಕ್ಕಾಗಿ ಸಾಹಿತ್ಯ ಅಲ್ಲ, ವಚನ ಸಾಹಿತ್ಯ ಅದು ಬದುಕಿಗಾಗಿ, ಅದು ಸಮಾಜಕ್ಕಾಗಿ ಎನ್ನುವಂತ ವಿಷಯವನ್ನ ಬಹಳ ಚೆನ್ನಾಗಿ ಸರ್ ನಿರೂಪಣೆ ಮಾಡಿದ್ರು. ಮತ್ತೆ ಅವರು ಹೇಳಿದಂತ ಈ ಕಾಯಕ ಮತ್ತು ದಾಸೋಹಗಳು ಎರಡೂ ಸಿದ್ಧಾಂತಗಳು ಶರಣರ ವಚನಗಳಲ್ಲಿ ನಾವು ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ಅರ್ಥ ಮಾಡಿಕೊಳ್ಬೇಕಾದಂತ ಸಂಗತಿಯನ್ನ ಕೂಡ ಅವ್ರು ಹೇಳಿದ್ರು. ಕಾಯಕವಿಲ್ಲದವನು ಭಕ್ತನಲ್ಲ ಅನ್ನುವಂತ ವಿಚಾರವನ್ನು ಬಹಳ ಚೆನ್ನಾಗಿ ಸರ್ ಸ್ಪಷ್ಟಪಡಿಸಿದ್ರು. ಅಂದ್ರೆ ಪ್ರತಿಯೊಬ್ಬರು ದುಡಿಲೇಬೇಕು ಅಂತ, ದುಡಿಯಲಾರದವನಿಗೆ ಉಣ್ಣುವ ಹಕ್ಕಿಲ್ಲ ಅನ್ನೋದನ್ನ ಶರಣರ ಸಂದೇಶ ಆಗಿತ್ತು ಅನ್ನೋದನ್ನ ಸರ್ ಹೇಳಿದ್ರು. ಮತ್ತೆ ಅವರು ಹೇಳಿದಂತ ಮಾತು ಬಹಳ ಚೆನ್ನಾಗಿತ್ತು. ನಾನು ದುಡಿಯಬೇಕು, ನಾವು ಉಣ್ಣಬೇಕು ಅನ್ನೋಂಥದ್ದು ದಾಸೋಹದ ಮೂಲ ಸಿದ್ಧಾಂತವನ್ನ ಸರ್ ಬಹಳ ಚೆನ್ನಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ರು. ನಾನು ದುಡಿಯಬೇಕು, ನಾವು ಉಣ್ಬೇಕು ಅನ್ನುವಂಥದ್ದು.
ಮತ್ತೆ ಇವತ್ತು ವಚನ ಸಾಹಿತ್ಯದ ಮರುಚಿಂತನೆ ಅಂದಾಗ ಅದು ಸಮಾಜಕ್ಕೆ ಬಂದು ನಿಲ್ಬೇಕು. ಯಾಕಂದ್ರೆ ಸರ್ ಪ್ರಾರಂಭದಲ್ಲೇ ಹೇಳಿದ್ರು, ಬರೀ ಆತ್ಮ ಉದ್ಧಾರವೇ ಶರಣರ ಉದ್ದೇಶ ಆಗಿರ್ಲಿಲ್ಲ ಅಂತ. ಆತ್ಮ ಉದ್ಧಾರ ನಂತರ ಅದರ ಜ್ಞಾನ, ಆ ಅನುಭವ ಅದು ಸಮಾಜಕ್ಕೆ ಸಲ್ಬೇಕು ಅನ್ನೋದು ಶರಣರ ಬಸವಣ್ಣವರ ಉದ್ದೇಶ ಆಗಿತ್ತು. ಹಾಗಾಗಿ ಆ ಜಂಗಮ ತತ್ವ ಅಂದ್ರೆ ಬಹಳ, ಅದು ಜಾತಿ ಅಲ್ಲ, ಅದೊಂದು ಸಮಾಜ ಅನ್ನೋದನ್ನ ಬಹಳ ಎತ್ತರಕ್ಕೆ ಒಯ್ದಂತ ಸಿದ್ಧಾಂತ ವಚನ ಸಾಹಿತ್ಯ. ಅದನ್ನ ಸರ್ ಇವತ್ತು ಬಹಳ ಅಧ್ಯಯನ ಪೂರ್ಣದ ಹಿನ್ನೆಲೆಯಲ್ಲಿ ಹೇಳಿದ್ರು. ಅವರಿಗೆ ನಾನು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅದೇ ರೀತಿ ಇವತ್ತು ಚರ್ಚೆಗಳು ಕೂಡ ಬಹಳ ಚೆನ್ನಾಗಿ ನಡ್ಕೊಂಡು ಬಂದು, ಮತ್ತೆ ನಮ್ಮ ಹಿರಿಯರಾದಂತ ಶರಣ ಅನ್ನಪೂರ್ಣ ಅಂಗಡಿ ಅವರು ಬಹಳ ಸರಳವಾಗಿ ತಮ್ಮ ಅನುಭವದ ನುಡಿಗಳನ್ನ ಅವರು ಕಟ್ಟಿಕೊಟ್ರು ಅನ್ನೋದು ಕೂಡ ಅಷ್ಟೇ ಮುಖ್ಯವಾದದ್ದು. ಇನ್ನೊಂದು ಚರ್ಚೆಯಲ್ಲಿ ಹಿರಿಯರೊಬ್ರು ಪ್ರಶ್ನೆ ಮಾಡಿದ್ರು, ಮನೋವಿಜ್ಞಾನ ವಚನಗಳಲ್ಲಿ ಮನೋವಿಜ್ಞಾನದ ಪರಿಹಾರ ಏನಾದ್ರೂ ಇದೆಯಾ ಅಂತ ಅವರು ಕೇಳಿದ್ರು. ನಾನೆಲ್ಲೋ ಒಂದ್ ಕಡೆ ಓದಿದ ಹಾಗೆ, ಒಮ್ಮೆ ಸಿಗ್ಮಂಡ್ ಫ್ರಾಯ್ಡ್ ಖ್ಯಾತ ಮನೋವಿಜ್ಞಾನಿ ಅವರಿಗೆ ಪ್ರಶ್ನೆ ಮಾಡಿದ್ರಂತೆ. ಏನಂದ್ರೆ, ಒಬ್ಬ ಆರೋಗ್ಯವಂತವಾಗಿ ಇರ್ಲಿಕ್ಕೆ ಅಥವಾ ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಲಕ್ಷಣ ಏನು ಅಂತ ಕೇಳಿದ್ರಂತೆ. ಯಾಕಂದ್ರೆ ಯಾರು ಮನೋರೋಗಿ ಅಂತಾನೆ ಹೆಂಗ್ ಅದನ್ನ ರಿಕಗ್ನೈಸ್ ಮಾಡೋದು ಅಂತ. ಆರೋಗ್ಯವಂತ ವ್ಯಕ್ತಿಯ ಲಕ್ಷಣಗಳು ಏನು ಅಂತ ಕೇಳಿದಾಗ ಸಿಗ್ಮಂಡ್ ಫ್ರಾಯ್ಡನಿಗೆ, ಖ್ಯಾತ ಮನೋವಿಜ್ಞಾನಿಗಳವರು ಕೇಳಿದಾಗ ಅವರು ಉತ್ತರ ಕೊಟ್ರಂತೆ, ಎಲ್ಲರನ್ನೂ ಪ್ರೀತಿಸಲು ಯಾರು ಶಕ್ತ ಆಗಿರ್ತಾರೆ ಮತ್ತು ಯಾರು ಕಾರ್ಯ ಪ್ರವೃತ್ತರಾಗಿರ್ತಾರಲ್ಲ ಅವರು ಆರೋಗ್ಯವಂತ ವ್ಯಕ್ತಿ ಅಂತ ಅವ್ರು ಹೇಳಿದ್ರು. ನೋಡಿ, ಎಲ್ಲರನ್ನು ಪ್ರೀತಿಸುವಂತ ಗುಣ ಯಾರ ಹತ್ರ ಇದೆ ಮತ್ತು ಯಾವಾಗ್ಲೂ ಕಾರ್ಯಪ್ರವೃತ್ತ ಇರುವಂತಹ ಚಟುವಟಿಕೆಯನ್ನು ಹೊಂದಿರುವಂತ ವ್ಯಕ್ತಿ ಯಾರಿರ್ತಾರಲ್ಲ ಅವನು ಆರೋಗ್ಯವಂತ ವ್ಯಕ್ತಿ ಅಂತ ಹೇಳಿದ್ರು. ಈ ಮಾತನ್ನ ಕೇಳಿದಾಗ ನಮಗೆ ಬಸವಣ್ಣನವರ ಮಾತುಗಳು ಈಗ ಚರ್ಚೆ ಆದವಲ್ಲ, ಈ ದಯೆ, ಆ ಎಲ್ಲರನ್ನು ಪ್ರೀತಿಸುವ ಗುಣ, ಅದನ್ನೇ ಬಸವಣ್ಣವರು ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿದ್ರು. ನೋಡ, ಅಲ್ಲಿ ಒಬ್ಬ ಖ್ಯಾತ ಮನೋವಿಜ್ಞಾನಿಯ ಒಂದು ಮಾತಿನ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಬಸವಣ್ಣವರ ವಚನಗಳಲ್ಲಿ, ಶರಣರ ವಚನಗಳಲ್ಲಿ ಹೇಗೆ ನಮಗೊಂದು ಪರಿಹಾರ ಸಿಗ್ತದೆ, ಹೇಗೆ ಒಂದಲ್ಲಿ ಉತ್ತರ ಸಿಗ್ತದೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಹೀಗೆ ಸಿಗ್ಮಂಡ್ ಫ್ರಾಯ್ಡನ ಈ ಎಲ್ಲ ಸಿದ್ಧಾಂತಗಳಿಗೆ ಶರಣರಲ್ಲಿ ಒಂದು ಪರಿಹಾರ ಇದೆ ಅನ್ನೋದನ್ನ ನಾವು ನೋಡಿದಾಗ ನಿಜವಾಗ್ಲೂ ಇವತ್ತು ಶರಣರ ವಚನಗಳನ್ನ ಬಿಟ್ರೆ ಕನ್ನಡ ಸಾಹಿತ್ಯದಲ್ಲಿ ಮನೋವೈಜ್ಞಾನಿಕವಾದಂತಹ ವಿಶ್ಲೇಷಣೆ ಕೊಡುವಂತ ಸಾಹಿತ್ಯ ಯಾವುದು ಇಲ್ಲ ಅಂತ, ನಾವು ಬೇರೆ ಯಾವುದೂ ಇಲ್ಲ ಅಂತಾನು ಹೇಳಿದ್ರು ಕೂಡ ಅಡ್ಡಿ ಇಲ್ಲ. ಅಂತ ಎಲ್ಲಾ ಮನೋವಿಜ್ಞಾನದ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ಇದೆ. ಯಾಕಂದ್ರೆ ಬಸವಣ್ಣವರು ಹೇಳ್ತಾನೆ, ಎನ್ನ ಚಿತ್ತ ಅತ್ತಿ ಹಣ್ಣು ನೋಡೆಯ ಅಂತ ಹೇಳಿದ್ರು. ವಿಷಯ ಎಂಬ ಹಸುರ ನಿನ್ನ ಯಾಕೆ ನನಗ್ ಪಸರಿಸ್ತೀಯ, ಅದು ಪಶು, ನಾನು ಪಶು, ಅದಕ್ಕೇನು ಗೊತ್ತು, ಅದು ತಿಂತದೆ ಅಂತ ಹೇಳುವಲ್ಲಿ ಮನಸ್ಸಿನ ಎಲ್ಲ ದುರ್ಬಲತೆಗಳನ್ನ ಅರ್ಥ ಮಾಡ್ಕೊಂಡಿದ್ದ ಬಸವಣ್ಣ ಅಂತ. ಆ ದುರ್ಬಲವಾದ ಮನಸ್ಸನ್ನ ಸದೃಢವಾಗಿಸುವುದೇ ವಚನ ಸಾಹಿತ್ಯದ ಅಥವಾ ಅವರ ಅನುಭವ ಸಾಹಿತ್ಯದ ಮೂಲ ಉದ್ದೇಶ ಆಗಿತ್ತು. ವಚನ ಸಾಹಿತ್ಯವೆಂದರೆ ಮನೋವಿಜ್ಞಾನದ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವಂತ ಸಾಹಿತ್ಯ ಅಂತ ನಾವು ಹೇಳ್ಬಹುದು ಅಂತ ನನಗನಿಸ್ತು. ಅದ್ರ ಜೊತೆಗೆ ನಮ್ಮ ಹಿರಿಯರಾದಂತ ಮಹದೇವಪ್ಪನವರು ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅವರು ವಚನ ರಚನೆ ವಿಸ್ಮಯತೆಯ ಬಗ್ಗೆ ಅವ್ರು ಕೇಳಿದ್ರು. ವಚನ ರಚನೆ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲರೂ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು, ಅದ್ರ ಬಗ್ಗೆ ಏನಾದ್ರೂ ಇದೆಯಾ ಅನ್ನುವಂತ ಮಾತನ್ನ ಅವರು ಪ್ರಶ್ನೆ ಮಾಡಿದ್ರು. ಸರ್ ಅದಕ್ಕೆ ಸಮರ್ಥ ಉತ್ತರವನ್ನ ಕೊಟ್ಟರು ಅನಿಸ್ತದೆ. ಒಂದು ವಚನದಲ್ಲಿ ನಮ್ಮ ಪಠಣ್ ಸರ್ ಪದೇ ಪದೇ ಹೇಳ್ತಿರ್ತಾರೆ, ಅಕ್ಷರ ಕಲಿಸಿದ್ದು ವ್ಯರ್ಥವಾಗ್ಲಿಲ್ಲ ನಮ್ಮ ಮಾದಾರ ಚೆನ್ನೈನಿಗೆ ಅಂತ. ಅವ್ರ ಅಕ್ಷರ ಕಲಿತರು ಶರಣರು. ಜಾನಪದ ಶೈಲಿಯಲ್ಲಿ, ಜಾನಪದದ ಒಂದು ಪರಂಪರೆಯಲ್ಲಿ ಬಂದಂತ ವಚನ ಸಾಹಿತ್ಯ ಅಂದ್ರೂ ಕೂಡ ಇಷ್ಟು ಒಂದು ವ್ಯವಸ್ಥಿತವಾದಂತ ವಚನ ರಚನೆಯ ಚೌಕಟ್ಟು ಬರ್ಲಿಕ್ಕೆ ಅಲ್ಲಿ ಒಂದು ಚಿಂತನ ಮಂಥನ ನಡೀತಾ ಇತ್ತು. ಅನುಭವ ಮಂಟಪದಲ್ಲಿ, ಕಲ್ಯಾಣದಲ್ಲಿ ಎಲ್ಲರೂ ಕುಂತು ಚರ್ಚೆ ಮಾಡ್ತಿದ್ರು. ಅದನ್ನ ಬರೀಲಿಕ್ಕೆ ಅಂತಾನೆ ಒಬ್ಬ ವ್ಯಕ್ತಿ ಅದನ್ನ ನೀಟಾಗಿ ಬರೀತಿದ್ರು, ಅದನ್ನ ಪರಿಷ್ಕರಣೆ ಆಗ್ತಿತ್ತು. ಅದನ್ನ ಒಂದ್ ಕಡೆ ಚರ್ಚೆ ಮಾಡ್ತಿದ್ವಿ. ಹೀಗಾಗಿ ಇವತ್ತಿನ ಈ ಕಲ್ಲನಗೌಡ್ರು ಬಹಳ ಅವರು ಈ ವೇದಿಕೆಗೆ ಬಂದು ಈ ವಿಷಯವನ್ನು ಮತ್ತೆ ಮಂಡನೆ ಮಾಡ್ಲಿ ಅಂತ ಹೇಳ್ತಾ ಅವಕಾಶಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು ಮೇಡಮ್. ಸಿಗ್ಮಂಡ್ ಫ್ರಾಯ್ಡ್ ನ ನುಡಿಗಳನ್ನು ಮತ್ತು ಬಸವಣ್ಣನ ದಯೆ ಧರ್ಮದ ಹೋಲಿಕೆ ಅನುಭವ ನಿಮ್ಮ ನುಡಿಗೆ ಶರಣಾರ್ಥಿ. ಮತ್ತೆ ಯಾರಾದ್ರೂ ಕೇಳೋರಿದ್ದೀರಾ ಪ್ರಶ್ನೆಗಳನ್ನ ಸರ್ ಜೊತೆ? ಕಸ್ತೂರಿ ದಳವಾಯಿ ಮೇಡಮ್ ಮಾತಾಡ್ತಾರ ಕೇಳ್ರಿ. ಕಸ್ತೂರಿ ದಳವಾಯಿ ಮೇಡಮ್, ಕಸ್ತೂರಿ ಮೇಡಮ್ ಕೇಳ್ತೀರಿ? ಏನಾದ್ರು ಪ್ರಶ್ನೆ ಕೇಳೋದಿದ್ಯಾ?
ಇಲ್ಲ ಮೇಡಮ್, ಮತ್ತೇನು ಶರಣ ಸಮರ್ಪಣೆ ಹಾ, ಶರಣ ಹೇಳು ಬಾ. ಸಮರ್ಪಣೆ ತಗೊಳ್ಳಿ ಸರ್. ಈಗ ಶರಣ ಸಮರ್ಪಣೆ ಶರಣೆ ಇಂದಿರಾ ಮೋಟೆಬೆನ್ನೂರ್ ಅವರಿಂದ. ಇಂದಿರಾ ಮೇಡಮ್ ಇದ್ದೀರಾ? ಹಾ, ಇದೇನ್ರಿ, ಹೇಳ್ತೀನಿ. ಕೇಳ್ತಾ ಇದೆಯಾ? ಹಾ, ಕೇಳ್ತಾ ಇದೆ ಮೇಡಮ್. ಹಾ, ಸರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಈ ಸಂಘಟನೆಗಳಿಂದ ಆಯೋಜಿಸಿದಂತಹ 277ನೆಯ ಇಂದಿನ ಗೂಗಲ್ ಮೀಟ್ನ ಈ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಳ್ಳಲು ದುಡಿದಂತಹ ಎಲ್ಲ ಶರಣ ಮನಸ್ಸುಗಳಿಗೆ ಕೃತಜ್ಞತೆಯ 2 ನುಡಿಗಳನ್ನಾಡುವ ಒಂದು ಸಮಯ, ಶರಣು ಸಮರ್ಪಣೆ. ಇಂದು ಶರಣೆ ಸರಸ್ವತಿ ಬಿರಾದಾರ್ ಪುಣೆ ಇವರ ತಂದೆಯವರಾದಂತಹ ಶ್ರೀಯುತ ಗುರುಲಿಂಗಪ್ಪ ಬಸಪ್ಪ ಸಾಕರಗೌಡ ಪಾಟೀಲ್ ಹಾಗೂ ತಾಯಿಯವರಾದ ಶರಣಮ್ಮ ಗುರುಲಿಂಗಪ್ಪ ಸಾಕರಗೌಡ ಪಾಟೀಲ್ ಇವರ ಸ್ಮರಣಾರ್ಥ ವಿಶೇಷ ದತ್ತಿ ಉಪನ್ಯಾಸದ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಗೈದು ಶುಭಾರಂಭಗೈದಂತಹ ಹಿರಿಯರಾದ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ ಅಮ್ಮನವರಿಗೆ, ಸ್ವಾಗತ ಪ್ರಾಸ್ತಾವಿಕ ಪರಿಚಯ ನೀಡಿದಂತಹ ಡಾಕ್ಟರ್ ವೀಣಾ ಬಿರಾದಾರ್ ಅವರಿಗೆ, ಮಾರ್ಗದರ್ಶನದ ನುಡಿಗಳನ್ನಾಡಿದಂತಹ ಅನ್ನಪೂರ್ಣ ಅಗಡಿ ಅಮ್ಮನವರಿಗೆ, ಇನ್ನು ಮುಂದೆ ವಚನ ಮಂಗಳ ಮಾಡಲಿರುವಂತಹ ಶರಣೆ ಜಗದೇವಿ ದಂಡ್ರ ಅವರಿಗೆ ಹಾಗೂ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಡುತ್ತಿರುವಂತಹ ಶರಣೆ ಲಲಿತಾ ಅಂಗಡಿ ಅವರಿಗೆ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮುಖ್ಯ ಘಟ್ಟ ಇಂದಿನ ವಿಶೇಷ ಉಪನ್ಯಾಸ ವಚನ ಸಾಹಿತ್ಯದ ಮರುಚಿಂತನೆ ಮತ್ತು ವಿಮರ್ಶೆಗಳ ಅಗತ್ಯತೆ. ಈ ಕುರಿತು ಅತ್ಯಂತ ಸರಳವಾದ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ಅತ್ಯುತ್ತಮವಾದ ಒಂದು ಉಪನ್ಯಾಸವನ್ನ ನೀಡಿದಂತಹ ಡಾಕ್ಟರ್ ರಮೇಶ್ ಮತ್ ಕಲ್ಲನಗೌಡರ್, ಪ್ರಾಚಾರ್ಯರು, ಶ್ರೀ RN ದೇಶಪಾಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಳುಗುಂದ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ, ವೇದಿಕೆಯ ಪರವಾಗಿ ಅನಂತ ಭಕ್ತಿಪೂರ್ವಕ ಧನ್ಯವಾದಗಳು. ಸತತವಾಗಿ ತಾಂತ್ರಿಕ ಸಹಾಯವನ್ನು ನೀಡಿ ಕಾರ್ಯಕ್ರಮವನ್ನು ರೆಕಾರ್ಡಿಂಗ್ ಮಾಡಿ ದಾಖಲಿಸುವ ಒಂದು ಕಾರ್ಯ ಕೈಗೊಳ್ಳುವ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ಈ ನಿಟ್ಟಿನಲ್ಲಿ ಸಹಾಯ ಮಾಡುತ್ತಿರುವಂತಹ ಡಾಕ್ಟರ್ ಶಾರದಾಮಣಿ ಹುಣಶಾಳ್ ಮೇಡಮ್ ಅವರಿಗೂ ಕೂಡ ಈ ಮೂಲಕ ವಂದನೆಗಳನ್ನ ಸಲ್ಲಿಸುತ್ತೇನೆ. ಇನ್ನು ಸಂಘಟಕರಾದಂತಹ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ ಅಮ್ಮ, ಗೌರಮ್ಮ ನಾಶಿ ಅಮ್ಮ, ಸುಧಾ ಪಾಟೀಲ್ ಇವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಸಂಯೋಜಕರಾದಂತಹ ಶರಣ ನಾಗರಾಜ್ ದಂಡಗಿ, ಮಂಜುಳಾ ಜಾನ್ವಾಡ್, ರವಿಶಂಕರ್, ಸೃಷ್ಟಿ ಎಲಿಗಾರ್, ನವ್ಯಾ ಪಾಟೀಲ್ ಮತ್ತು ದಿವ್ಯಾ ಪಾಟೀಲ್ ಇವರೆಲ್ಲರಿಗೂ ಕೂಡ ವಂದನೆಗಳು. ಇಂದಿನ ಗೂಗಲ್ ಮೀಟ್ ಕಾರ್ಯಕ್ರಮದ ಒಂದು ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲ ಶರಣ ಮನಸ್ಸುಗಳಿಗೆ ಮತ್ತು ಭಾಗವಹಿಸಿ ಕಿವಿಯಾದ ಶ್ರೋತೃಗಳಾದಂತಹ ಶರಣ ಮನಸ್ಸುಗಳಿಗೂ ಕೂಡ ವಂದನೆಗಳನ್ನ ಈ ಮೂಲಕ ನಾನು ಸಲ್ಲಿಸ್ತಾ ಇದ್ದೀನಿ. ಅಕ್ಕನ ಅರಿವು, ಬಸವಾದಿ ಶರಣರ ಚಿಂತನಕೂಟ ಹಾಗೂ ವಚನ ಅಧ್ಯಯನ ವೇದಿಕೆ ಈ ಸಂಘಟನೆಗಳ ರೂವಾರಿಗಳಾದಂತಹ ಮತ್ತು ವೇದಿಕೆಯ ಎಲ್ಲ ಕಾರ್ಯಕ್ರಮಗಳಿಗೆ ಸೂತ್ರಧಾರರಾಗಿ ಎಲ್ಲರಿಗೂ ನಿರಂತರ ಪ್ರೋತ್ಸಾಹ ನೀಡುತ್ತಾ ಬೆಳೆಸುವ ಗುಣವುಳ್ಳಂತಹ ಆಧಾರ ಸ್ತಂಭ ಅಂತಾನೆ ಹೇಳ್ಬೋದು ಆದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಮೂಲಕ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮೊಡನೆ ಬಾಳಿ ಬದುಕಿದ ನಮ್ಮ ನಗಲಿದ ಹಿರಿ ಜೀವಗಳನ್ನ ದತ್ತಿ ಉಪನ್ಯಾಸದ ಮೂಲಕ ನೆನೆದು ನಮಿಸುವುದು ಒಂದು ಅತ್ಯಂತ ಹೃನ್ಮನಕ್ಕೆ ಒಂದು ತಂಪೆರೆಯುವಂತಹ, ತೃಪ್ತಿಯನ್ನು ನೀಡುವಂತಹ ಒಂದು ಅನುಭೂತಿ ಅಂತ ನನಗದು ಅರಿವಿದೆ. ಅಂತಹ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದಂತಹ ಸಂಘಟನೆಯ ಅಜೀವ ಸದಸ್ಯರು, ದತ್ತಿದಾನಿಗಳು ಎಲ್ಲರಿಗೂ ಕೂಡ ಧನ್ಯವಾದಗಳು. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾನು ಋಣಿಯು, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯು, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯು, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯು. ಕವಿ GS ಶಿವರುದ್ರಪ್ಪನವರ ಕವನದ ಸಾಲುಗಳಿವು. ಇಂದಿನ ಈ ಕಾರ್ಯಕ್ರಮಗಾಗಿ ದುಡಿದಂತಹ ಎಲ್ಲ ಶರಣ ಬಂಧುಗಳಿಗೆ ನಾವು ಋಣಿಯಾಗಿರುವೆವು. ಅವರೆಲ್ಲರಿಗೂ ಕೂಡ
ಈ ಮೂಲಕ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ನುಡಿಗಳ ಸುಂದರ ನುಡಿಗಳ ಹೂಗುಚ್ಚುಗಳಿಂದ ಎಲ್ಲರಿಗೂ ಶರಣು ಸಮರ್ಪಣೆ ಮಾಡಿದ ನಿಮಗೂ ಸಹ ಶರಣಾರ್ಥಿ ಮೇಡಮ್. ಈಗ ಕೊನೆಯದಾಗಿ ವಚನ ಮಂಗಳ ಶರಣೆ ಜಗದೇವಿ ದಂಡ್ರ ಅವರಿಂದ. ಹ್ಞೂನ್ರಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆಯ ಎಲ್ಲ ಸಂಘಟಕರಿಗೆ ಮತ್ತು ಎಲ್ಲ ಹಿರಿಯರಿಗೂ ಭಕ್ತಿಯ ಶರಣಾರ್ಥಿಗಳು. ಈ ಒಂದು ವಚನ ಮಂಗಳ ಮಾಡಲು ನನಗೆ ಈ ಅವಕಾಶ ಕೊಟ್ಟಿರುವುದಕ್ಕೆ ಅನಂತ ಧನ್ಯವಾದಗಳು. ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು? ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು? 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 ಅವರ ಸುಖವು ಎನ್ನ ಸುಖವು ಅಯ್ಯ, ಅವರ ದುಃಖವು ಎನ್ನ ದುಃಖವಯ್ಯ. ಅವರ ಸುಖವು ಎನ್ನ ಸುಖವು ಅಯ್ಯ, ಅವರ ದುಃಖವು ಎನ್ನ ದುಃಖವಯ್ಯ. ಕೂಡಲ ಸಂಗನ ಶರಣರ ಮನ ನೊಂದಡೆ, ಕೂಡಲ ಸಂಗನ ಶರಣರ ಮನ ನೊಂದಡೆ ಆನು ಬೆಂದೇನಯ್ಯ, ಆನು ಬೆಂದೇನಯ್ಯ, ಆನು ಬೆಂದೇನಯ್ಯ. ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು? 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 ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು? ಅವರ ಸುಖವು ಎನ್ನ ಸುಖವು ಅಯ್ಯ, ಅವರ ದುಃಖವು ಎನ್ನ ದುಃಖವಯ್ಯ. ಕೂಡಲ ಸಂಗನ ಶರಣರ ಮನ ನೊಂದಡೆ, ಕೂಡಲ ಸಂಗನ ಶರಣರ ಮನ ನೊಂದಡೆ ಆನು ಬೆಂದೇನಯ್ಯ, ಆನು ಬೆಂದೇನಯ್ಯ. ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು? 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 ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಅರ್ಥಪೂರ್ಣವಾದ ಲಿಂಗ ಪೂಜೆಯ ವಚನವನ್ನು ಸೊಗಸಾಗಿ ಸುಂದರವಾಗಿ ಹಾಡಿದ ತಮಗೆ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ಆನ್ಲೈನ್ ನಲ್ಲಿ ಭಾಗವಹಿಸಿದ ಎಲ್ಲ ಕನ್ನಡ ಮನಸ್ಸುಗಳಿಗೆ, ಸಂವಾದದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಶರಣಾರ್ಥಿ. ಯೂಟ್ಯೂಬ್ ನಲ್ಲಿ ನೋಡುವ ಎಲ್ಲರಿಗೂ ಶರಣಾರ್ಥಿ. ಪ್ರತಿ ಶನಿವಾರ ಭಾನುವಾರ ನಡೆಯುವ ಆನ್ಲೈನ್ ಈ ಗೂಗಲ್ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಶರಣ ಸಂಸ್ಕೃತಿಯನ್ನು ಬೆಳೆಸೋಣ, ಉಳಿಸೋಣ, ಬಳಸೋಣ ಎನ್ನುತ್ತಾ ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿಗಳು.